ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಅಗಾಧವಾದಂಥ ಯುವ ಸಂಪತ್ತನ್ನು ಹೊಂದಿರುವಂತಹ ದೇಶ ಭಾರತ. ಯುವ ಸಂಪತ್ತು ಯುವ ಸಂಪನ್ಮೂಲಗಳಾಗಿ ಬದಲಾವಣೆಗೊಂಡು ಪರಿವರ್ತನೆಗೊಂಡು ಆ ಮೂಲಕವಾಗಿ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಪ್ರತಿಭೆಗಳ ಪುರಸ್ಕಾರ ಆಗಬೇಕು, ಪ್ರತಿಭೆಯ ಪ್ರೋತ್ಸಾಹ ಆಗಬೇಕು. ಆ ನಂತರದ ದಿನಗಳಲ್ಲಿ ಒಂದಷ್ಟು ಸ್ಕಿಲ್ ಕೌಶಲ್ಯ ಆಧಾರಿತವಾದಂಥ ಉದ್ಯಮವನ್ನು ನಿರ್ವಹಿಸುವರೇ ಅವರು ಮುಂದಡಿ ಇಡಬೇಕು. ಈ ಹಿನ್ನೆಲೆಯಲ್ಲಿ ಆರಂಭದಲ್ಲಿಯೇ ಅವರ ಚಟುವಟಿಕೆಗಳಿಗೆ, ಅದು ಕ್ರೀಡೆಯಾಗಿರಬಹುದು ಅಥವಾ ಇತರ ಪ್ರತಿಭೆಗಳಾಗಿರಬಹುದು, ಅದಕ್ಕೆ ಪ್ರೋತ್ಸಾಹ ಸಿಕ್ಕರೆ ಮುಂದೊಂದು ದಿನ ಅವರು ನಮ್ಮ ಆರ್ಥಿಕತೆಗೆ ಒಂದು ಉತ್ತಮ ಸಂಪನ್ಮೂಲ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಹಿನ್ನೆಲೆಯಲ್ಲಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಹತ್ತರವಾದಂಥ ಹೆಜ್ಜೆಯನ್ನು ಇಟ್ಟಿದೆ. ಯುವಕರನ್ನು ಪ್ರೋತ್ಸಾಹಿಸುವ, ಪ್ರೇರೇಪಿಸುವ ಮತ್ತು ಸಮಾಜದ ಮುಖ್ಯವಾಹಿನಿಗೆ ಅವರನ್ನು ಪರಿಚಯಿಸಿ ಆ ಮೂಲಕವಾಗಿ ಸಮಾಜದಲ್ಲಿ ಒಂದು ಅತ್ಯುನ್ನತವಾದಂತಹ ಭಾಗವಾಗುವ ನಿಟ್ಟಿನಲ್ಲಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಹತ್ತರ ಪಾತ್ರವನ್ನು ವಹಿಸಿದೆ. ಅದರಲ್ಲೂ ಉಡುಪಿಯ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಲವಾರು ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಮತ್ತು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ರೋಷನ್ ಕುಮಾರ್ ಶೆಟ್ಟಿಯವರು ಸತತವಾಗಿ ತಮ್ಮ ಚಟುವಟಿಕೆಗಳಿಂದ, ತಮ್ಮ ಯೋಚನೆಗಳಿಂದ ಯುವಕರ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳಿಗೆ ಒಂದಷ್ಟು ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನು ನಿರಂತರವಾಗಿಸುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಈಗಾಗಲೇ ಕರ್ನಾಟಕ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಉಡುಪಿಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ನ ನಿರ್ಮಾಣ ಹಾಗೂ ಕ್ರೀಡಾ ಸಾಮಗ್ರಿಗಳ ವಿತರಣೆ, ಇಂಥ ವಿಷಯದಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ಸ್ಪಂದಿಸುತ್ತಿರುವಂಥ ರೋಷನ್ ಕುಮಾರ್ ಶೆಟ್ಟಿ ಇಂದಿನ ನಮ್ಮ ಮುಖಾಮುಖಿ ಕಾರ್ಯಕ್ರಮದ ಅತಿಥಿ. ಬನ್ನಿ, ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆಯ ಚಟುವಟಿಕೆಗಳು, ಕಾರ್ಯಚಟುವಟಿಕೆಗಳು ಎಲ್ಲ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಲಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ವಿಷಯವನ್ನು ಮಂಡಿಸಲಿರುವಂಥ ಮಾನ್ಯ ಶ್ರೀ ರೋಷನ್ ಕುಮಾರ್ ಶೆಟ್ಟಿಯವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಮತ್ತು ಸಮಸ್ತ ಯುವಜನರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ. ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ. ಮೊದಲಾಗಿ, ಕ್ರೀಡಾ ಚಟುವಟಿಕೆಗಳಿಗೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಯಾವ ರೀತಿಯ ನೆರವನ್ನು ನೀಡುತ್ತೆ, ಯಾವ ರೀತಿಯ ಪರಿವರ್ತನೆಗಳು ಆಗಿದೆ ಮತ್ತು ಇಲ್ಲಿಯ ಪ್ರತಿಭೆಗಳು ಒಂದು ಸಮರ್ಪಕವಾಗಿ ಸಮಗ್ರವಾಗಿ ಕ್ರೀಡಾ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಏನೇನು ಮೂಲಭೂತ ಸೌಕರ್ಯಗಳ ಒದಗಣೆಯಾಗಿದೆ? ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಹೇಳಬೇಕಂತೇಳಿದರೆ ಕ್ರೀಡೆಗೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಇವತ್ತು ನಾವು ಹೊಂದಿದ್ದೇವೆ. ಇವತ್ತು ನಮಗೆ ನಮ್ಮ ಕೇಂದ್ರ ಕಚೇರಿಯಿಂದ ಇರ್ಬೋದು ಅಥವಾ ನಮ್ಮ ಜಿಲ್ಲಾಡಳಿತದಿಂದ ಇರ್ಬೋದು ಯಾವುದೇ ಮುನ್ಸೂಚನೆ ಇಲ್ಲದೆ ನಮಗೆ ನೇರವಾಗಿ ಒಂದು ರಾಜ್ಯ ಮಟ್ಟ ಅಥವಾ ರಾಷ್ಟ್ರಮಟ್ಟ ಉಡುಪಿಯಲ್ಲಿ ಸಂಘಟನೆ ಮಾಡಿ ಅಂತ ಹೇಳಿದರೆ ನಾವು ಧೈರ್ಯದಿಂದ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದೇವೆ. ಯಾಕಂತೇಳಿದರೆ ನಮಗೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯ ಕಳೆದ ಒಂದು 6-7 ವರ್ಷಗಳಿಂದ ಯಾವುದೆಲ್ಲ ಮೂಲಭೂತ ಸೌಕರ್ಯ ಅಗತ್ಯ ಇರ್ತದೆ ಅದು ನಮ್ಮ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ಉಡುಪಿಯಲ್ಲಿ ಇರುವಂಥ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಕಳೆದ 10 ವರ್ಷಗಳಿಂದ 2013ರಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ರಚನೆಗೊಂಡಿತ್ತು. 2023ರಲ್ಲಿ 10 ವರ್ಷ. ನಿಜವಕ್ಕ ಅಂತ ಹೇಳಬೇಕಂತೇಳಿದರೆ ಸಿಂಥೆಟಿಕ್ ಟ್ರ್ಯಾಕ್ನ ಒಂದು ಆಯುಷ್ಯ ಒಂದು 10 ವರ್ಷ ಇರ್ತದೆ. ಆ ಮಧ್ಯದಲ್ಲಿ ಸ್ವಲ್ಪ ಟ್ರ್ಯಾಕ್ ಹಾಳಾದರೂ ಕೂಡ ಮೊನ್ನೆ ಕರ್ನಾಟಕ ಕ್ರೀಡಾಕೂಟ ನಡೆಯುವಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ನಾವು ರಿಪೇರಿ ಮಾಡಿ ಮತ್ತೆ ಈಗ ನಮ್ಮ ಕ್ರೀಡಾಪಟುಗಳಿಗೆ ಅದನ್ನು ಒದಗಿಸುವಂಥ ಸಾಧ್ಯತೆಯನ್ನು ನಾವು ಕಂಡಿದ್ದೇವೆ. ಇವತ್ತು ಸಿಂಥೆಟಿಕ್ ಟ್ರ್ಯಾಕ್ ಬಂದ ನಂತರ ಅದರ ಪ್ರಗತಿ ಏನಾಗಿದೆ ಅಂತೇಳಿದರೆ ನಮ್ಮಲ್ಲಿ ಇವತ್ತು ಸುಮಾರು 150ರಿಂದ 200 ಮಕ್ಕಳು ದಿನಂಪ್ರತಿ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ಪ್ರಾಕ್ಟೀಸ್ ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಸಾಧಾರಣ 6 ವರ್ಷದಿಂದ ಹಿಡಿದು ಸಾಧಾರಣ 40 ವರ್ಷದ ವಯಸ್ಸಿನವರೆಗೂ ಕೂಡ ಇವತ್ತು ನಮ್ಮಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬರೀ ಪ್ರಾಕ್ಟೀಸ್ ಮಾಡೋದಲ್ಲ, ರಾಜ್ಯ ಮಟ್ಟದಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ಇವತ್ತು ಉಡುಪಿಯ ಜಿಲ್ಲೆಯ ಕ್ರೀಡಾಪಟುಗಳು ಭಾಳಷ್ಟು ಪದಕಗಳನ್ನು ಪಡೆದದ್ದನ್ನು ನಾವು ಕಂಡಿದ್ದೇವೆ. ಅಂಥೇಳಿದರೆ ಸಿಂಥೆಟಿಕ್ ಟ್ರ್ಯಾಕ್ ಬಂದರಿಂದ ಉಡುಪಿಗೆ ಬೇಕಾಗುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಅದರ ಒಂದು ಹೊಸ ಅನುಭವ ಅದರಿಂದ ಸಿಕ್ಕಿದೆ. ಅನೇಕ ಕ್ರೀಡಾಕೂಟಗಳನ್ನು ಮಾಡುವಾಗ ಹೊಸ ಕೂಟ ದಾಖಲೆಯನ್ನು ಕೂಡ ನಾವು ನಮ್ಮ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಕಂಡಿದ್ದೇವೆ. ಅಂತೇಳಿದರೆ ಸಿಂಥೆಟಿಕ್ ಟ್ರ್ಯಾಕ್ನ ಒಂದು ಗುಣಮಟ್ಟ ಕೂಡ ಆ ರೀತಿ ಇರುವುದರಿಂದ ನಾವು ಅತ್ಯಂತ ಉತ್ತಮವಾದಂಥ ಫಲಿತಾಂಶಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಓಕೆ ಸರ್, ಇಲ್ಲಿ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡುವುದರ ಜೊತೆಗೆ ಕೋಚಿಂಗ್ ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ಆಗಬೇಕು. ಕೆಲವು ವಿಭಾಗಗಳಲ್ಲಿ ಕೋಚಿಂಗ್ ವ್ಯವಸ್ಥೆ ಬಹಳ ಸುಧಾರಣೆಯಾಗಿದೆ ಮತ್ತು ಉತ್ತಮವಾದಂಥ ಕೋಚಿಂಗ್ ವ್ಯವಸ್ಥೆಯೂ ಇದೆ. ಆದರೆ ಈಗ ಒಲಿಂಪಿಕ್ಸ್ನಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂತೆ ಮಾಡುವಲ್ಲಿ ಕೆಲವೊಂದು ವಿಭಾಗಗಳಿದೆ. ಆ ವಿಭಾಗಗಳಿಗೆ ಕೋಚಿಂಗನ್ನು ಸಮರ್ಪಕವಾಗಿ ವ್ಯವಸ್ಥಿತವಾಗಿ ನೀಡಲಿಕ್ಕೆ ಏನಾದರೂ
ಕ್ರಮಗಳಾಗಿದೆಯಾ ಮತ್ತು ಏನಾದರೂ ಆಲೋಚನೆಗಳಿವೆಯಾ? ಈಗ ಒಲಿಂಪಿಕ್ಸ್ಗೆ ಸಿದ್ಧತೆ ಮಾಡಬೇಕಂತ ಹೇಳಿದರೆ ನಮ್ಮ ಕೋಚ್ಗಳ ಅಥವಾ ಆ ಕ್ರೀಡಾಪಟುಗಳು ಕೂಡ ಅಷ್ಟೇ ಅವನ ಎಫರ್ಟ್ ಬೇಕಾಗ್ತದೆ. ಇವತ್ತಿಗೆ ನಮ್ಮ ಮಕ್ಕಳದ ಸಾಧನೆ ಏನಂತ ಹೇಳಿದ್ರೆ, ಒಂದು ನ್ಯಾಷನಲಲ್ಲಿ ಮೆಡಲ್ ತಗೊಂಡ್ರೆ ಅವನು ಅಲ್ಲಿವರೆಗೆ ಒಂದು ದೊಡ್ಡ ಸಾಧನೆ ಮಾಡಿದಂಥ ಒಂದು ಹೆಗ್ಗಳಿಕೆಯಲ್ಲಿರ್ತಾನೆ. ಅದೇ ಅವನು ಒಂದು ಒಲಿಂಪಿಕ್ಸಿಗೆ ಅವನನ್ನು ತಯಾರು ಮಾಡಬೇಕು, ಏಷ್ಯನ್ ಗೇಮ್ಸಿಗೆ ಎಲ್ಲಿ ತಯಾರು ಮಾಡಬೇಕಂತ ಹೇಳಿದರೆ ಆ ಟೈಪಿನ ಕೋಚ್ಗಳ ಸೌಲಭ್ಯ, ಕೋಚ್ಗಳ ಅವಶ್ಯಕತೆ ನಮಗೆ ಇವತ್ತು ಕಂಡು ಬರ್ತಾ ಇದೆ. ಅಂದರೆ ಅಷ್ಟು ಕ್ವಾಲಿಫೈ ಕೋಚು, ಅವರಿಗೆ ಬೇಕಾಗುವಂಥ ನ್ಯೂಟ್ರಿಷನಿಸ್ಟ್ ಇರ್ಬೋದು, ಅವರಿಗೆ ಬೇಕಾಗುವಂಥ ನಮ್ಮ ಸ್ಪೋರ್ಟ್ಸ್ ಸೈನ್ಸಿನ ಫೆಸಿಲಿಟಿ ಇರ್ಬೋದು, ಅದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಉಡುಪಿ ಜಿಲ್ಲೆಗೆ ಅದು ಅಗತ್ಯ ಅನ್ನೋದನ್ನು ಕೂಡ ನಾವು ಮನಗಂಡಿದ್ದೇವೆ. ಅಂತೇಳಿದರೆ ಒಬ್ಬ ಒಂದು ಕ್ರೀಡಾಪಟು ಏಷ್ಯನ್ ಗೇಮ್ಸಲ್ಲಿ ಭಾಗವಹಿಸಬೇಕಂತ ಹೇಳಿದರೆ ಅವನಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯ ಇವತ್ತು ನಮ್ಮಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ಬೇಕಾಗುವಂಥ ಅನೇಕ, ಅವನು ಬೆಳಿಗ್ಗೆ ಇಷ್ಟು ಗಂಟೆ ಪ್ರಾಕ್ಟೀಸ್ ಮಾಡಬೇಕಂತ ಇರ್ತದೆ, ಅವನು ಸಂಜೆ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಇವತ್ತು ಮಕ್ಕಳಿಗೆ ಏನಾಗ್ತಾಯಿದೆ ಅಂತ ಹೇಳಿದರೆ, ಅವರು ಅವರ ಕಾಲೇಜು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯನ್ನು ಮಾಡ್ತಾ ಇದ್ದಾರೆ. ಈಗ ಬೇರೆ ಈಗ ಅದೇ ನಾವು ನಾರ್ತ್ ಇಂಡಿಯಾ ಕಡೆಯಲ್ಲಿ ಮನಸ್ಸು ಅಂತಾರೆ, ಅವ್ರು ಬರೀ ಕ್ರೀಡೆಗೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕ್ಲಾಸಲ್ಲಿ ಅವನು 75%ಗಿಂತ ಕಮ್ಮಿ ಅಟೆಂಡೆನ್ಸ್ ಬಂದರೆ ಅವನಿಗೆ ಟೀಚರ್ಸು ಇವತ್ತು ಅವನ್ನು ಜೋರು ಮಾಡುವಂಥ ಪ್ರಸಂಗವನ್ನು ಇವತ್ತು ನಮ್ಮ ಮಕ್ಕಳಲ್ಲಿ ಇವತ್ತು ಕಾಣ್ತಾ ಇದೆ. ನಮಗೆ ಹೇಳ್ತಾರೆ, ಸರ್ ಎಕ್ಸಾಮ್ ಟೈಮಲ್ಲಿ ನಮಗೆ ಫ್ರೀ ಬಿಡಿ, ನಮ್ಮನ್ನು ಸ್ಪೋರ್ಟ್ಸಿಗೆ ಹೆಚ್ಚು ಮಾಡಿದರೆ ನಮಗಲ್ಲಿ ಎಕ್ಸಾಮ್ ಬರಲಿಕ್ಕೆ ಆಗೋದಿಲ್ಲ. ಇವನ್ ಪೇರೆಂಟ್ಸ್ ಕೂಡ ಹೇಳ್ತಾರೆ, ಅದೇ ರೀತಿ ಕ್ರೀಡಾಪಟುಗಳು ಹೇಳ್ತಾರೆ. ಅಂತ ಹೇಳಿದರೆ ಇವತ್ತು ಮಕ್ಕಳಿಗೆ ಕ್ರೀಡೆಯಲ್ಲಿ ನಾವು ಏಷ್ಯನ್ ಗೇಮ್ಸಿಗೆ ನಾವು ತಯಾರು ಮಾಡಬೇಕಂತ ಹೇಳಿದರೆ ಅಷ್ಟು ಆ ರೀತಿಯ ಒಂದು ಚಾಲೆಂಜ್ ಆದ ಪರಿಸ್ಥಿತಿ ಇವತ್ತು ನಮಗೆ ಕಾಣ್ತಾ ಇದ್ದೇವೆ. ಅಂತ ಹೇಳಿದರೆ ಮಕ್ಕಳಿಗೆ ಕ್ರೀಡೆ ಅಂತ ಹೇಳಿದ್ರೆ ಬರೀ ಕ್ರೀಡೆಗೆ ಅವನು ಖಾಲಿ ಎಕ್ಸಾಮ್ ಬರೆದು ಅವನಿಗೆ ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದಿದ್ರೆ ಮಾತ್ರ ನಾವು ಕ್ರೀಡೆಯಲ್ಲಿ ಇಂತಹ ಸಾಧನೆಯನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಓಕೆ, ಎಲ್ಲ ವಿಭಾಗಗಳಲ್ಲಿ ಕೋಚಿಂಗ್ ವ್ಯವಸ್ಥೆ ಇದೆಯಾ? ಎಲ್ಲ ಜಾವೆಲಿನ್ ಆಗಿರಬಹುದು, ಪೋಲೋ ಆಗಿರಬಹುದು. ಈಗ ನಮ್ಮಲ್ಲಿ ಥ್ರೋಸು, ಜಂಪ್ಸು ಮತ್ತೆ ಟ್ರ್ಯಾಕ್ ಅಂತ 3 ವಿಭಾಗ ಇದೆ. ಈಗ ಜಂಪ್ಸ್ ಅಲ್ಲಿ ಒಳ್ಳೆ ಕೋಚ್ ನಮ್ಮಲ್ಲಿ ಇದ್ದಾರೆ, ಅದೇ ರೀತಿ ಥ್ರೋಸ್ ಅಲ್ಲೂ ಇದ್ದಾರೆ. ಆದರೆ ನಾವು ನನ್ನ ಗಮನಕ್ಕೆ ಬಂದ ಹಾಗೆ ಅಂತ ಹೇಳಿದ್ರೆ, ನಾವು ಎಷ್ಟಂತ ಹೇಳಿದ್ರೆ ನ್ಯಾಷನಲ್ ಲೆವೆಲ್ವರೆಗೆ ಮಕ್ಕಳನ್ನು ತಯಾರು ಮಾಡ್ಬೋದು. ಸರಿ, ಅದಕ್ಕಿಂತ ಇನ್ನೂ ಹೆಚ್ಚಿನ ಬೇಕಂತ ಹೇಳಿದ್ರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಸಾಯಿ ಅಂತ ನೆರವೇಬೇಕು. ಯಾಕಂದ್ರೆ ಅಲ್ಲಿ ನಮ್ಮಕ್ಕಿಂತ ಇತ್ತೀಚಿನ ಲೇಟೆಸ್ಟ್ ಮಾಡೆಲ್ ಇದಿದೆ. ಇವತ್ತೊಬ್ಬ ಜಾವ್ಲಿನ್ ಥ್ರೋ ಅಂತ ಹೇಳಿದ್ರೆ ಅವನಿಗೆ ನಾವು ಕೊಡುವ ಜಾವ್ಲಿನ್ ಯಾವ ರೀತಿ ಅದನ್ನು ಕೂಡ ನಾವು ಕಂಡುಕೊಳ್ಳಬೇಕಾಗುತ್ತೆ. ಒಂದು ರೇಂಜ್ ಜಾವ್ಲಿನ್, ಕ್ವಾಲಿಟಿ ಆಫ್ ದ ರೇಂಜ್ ಜಾವ್ಲಿನ್ ಅಂತ ಹೇಳಿದ್ರೆ 70,000ದಿಂದ ಹಿಡಿದು 50 ಲಕ್ಷದವರೆಗೂ ಜಾವ್ಲಿನ್ ರೇಂಜ್ ಇದೆ. ಅದರಿಂದ ಅದಕ್ಕೆ ನಾವು ಬೇಕಾಗುವಂತ ನಮ್ಮಲ್ಲಿ ಈಗ ಕೊಡಲಿಕ್ಕೆ ಎಷ್ಟು ಸಾಧ್ಯತೆ ಇದೆ, ನಮ್ಮ ಮೂಲಭೂತ ಸಂಪನ್ಮೂಲಗಳನ್ನು ಹೊಂದಿಸಿಕೊಂಡು ನಾವು ಅದಕ್ಕೆ ಮಾಡ್ತಾ ಇದ್ದೇವೆ. ವಿತ್ ಲಿಮಿಟೇಷನ್ಸ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಓಕೆ ಸರ್, ತಾವು ಕ್ರೀಡಾ ವಿಜ್ಞಾನದ ಬಗ್ಗೆ ಹೇಳಿದ್ರೆ, ಒಂದು ಕ್ರೀಡಾ ವಿಜ್ಞಾನ, ಮತ್ತೊಂದು ಕೋಚಿಂಗ್ ಆಗಿರಬಹುದು ಅಥವಾ ಈ ಅಂಪೈರಿಂಗ್ ಆಗಬಹುದು, ಈ ಎಲ್ಲ ವಿಷಯಗಳ ಸಮಗ್ರ ಎಜುಕೇಶನ್ ನೀಡುವಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವ ಅಗತ್ಯ ಇಲ್ಲಿದೆಯಾ? ಈಗ ನಿಜವಾಗಿ ಅಂತ ಹೇಳಿದರೆ, ಈಗ ನಮ್ಮಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ BPEd MPEd ಕೋರ್ಸ್ ಇದೆ. ಅವರಲ್ಲೂ ಕೂಡ ಒಂದು ಕ್ರೀಡಾ ವಿಜ್ಞಾನ ವಿಭಾಗ ಇದೆ. ಅದರ ಒಂದು ಸೆಂಟರ್ ಈಗ ನಮ್ಮ ಇಲಾಖೆಯಿಂದ ಕೂಡ ಈಗ 3 ಜಿಲ್ಲೆಗಳಲ್ಲಿ ಅಂತ ಹೇಳಿದರೆ, ಒಂದು ಬೆಂಗಳೂರಿನಲ್ಲಿದೆ, ಇನ್ನೊಂದು ಮಂಡ್ಯದಲ್ಲಿದೆ, ಇನ್ನೊಂದು ಉಡುಪಿಯಲ್ಲಿದೆ, ಸ್ಪೋರ್ಟ್ಸ್ ಸೈನ್ಸ್ ಸೆಂಟರ್ ಅಂತ. ನಿಜವಾಗಿ ಯಾವ ಜಿಲ್ಲೆಯಲ್ಲಿ ಇಲ್ಲದ ಸ್ಪೋರ್ಟ್ಸ್ ಸೈನ್ಸ್ ಸೆಂಟರ್ನ ಇವತ್ತು ನಾವು ಉಡುಪಿ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೇವೆ. ಅದರಿಂದ ಈಗ ಮಕ್ಕಳಿಗೆ ಏನಂತ ಹೇಳಿದರೆ, ಕೋಚಿಂಗ್ನಲ್ಲಿ ಅವರ ನ್ಯೂನತೆಯನ್ನು, ಯಾವುದು ನ್ಯೂನತೆ ಅವರಿಗೆ ಎದುರು ಕಾಣ್ತದೆ, ಅದಕ್ಕೆ ಯಾವ ರೀತಿ ಪರಿಹಾರ ಕೊಡಬೇಕೆಂಬುದನ್ನು ನಾವು ಸ್ಪೋರ್ಟ್ಸ್ ಸೈನ್ಸ್ ಸೆಂಟರ್ನಲ್ಲಿ ಕಾಣ್ತಾ ಇದ್ದೇವೆ. ಸ್ಪೋರ್ಟ್ಸ್ ಸೈನ್ಸ್ ಸೆಂಟರಿಂದ ಉತ್ತಮವಾದಂಥ ಅವಕಾಶಗಳನ್ನು ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಒದಗಿಸಿಕೊಡ್ತಾ ಇದ್ದೇವೆ. ಒಬ್ಬ ಶಟಲ್ ಬ್ಯಾಡ್ಮಿಂಟನ್ ಪ್ಲೇಯರು ಅವನ ರಿಸ್ಟ್ ಮೂವ್ಮೆಂಟ್ ಯಾವ ರೀತಿ ಇರಬೇಕು, ಅಥವಾ ಅವನು ಯಾವ ರೀತಿ ಹ್ಯಾಂಡ್ ಮೂವ್ಮೆಂಟನ್ನು ಮಾಡಬೇಕು, ಅಥವಾ ಅವನು ಯಾವ ರೀತಿ ಲೆಗ್ ಮೂವ್ಮೆಂಟ್ ಮಾಡಬೇಕನ್ನು ಕೂಡ ನಮ್ಮ ಸ್ಪೋರ್ಟ್ಸ್ ಸೈನ್ಸ್ ಸೆಂಟರ್ನಲ್ಲಿ ಅದಕ್ಕೆ ಬೇಕಾಗುವಂಥ ಸಲಹೆ ಸೂಚನೆಗಳನ್ನು ಇವತ್ತು ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ಒಬ್ಬ ಅಥ್ಲೆಟಿಕ್ ಕೂಡ ಅವನು ನೀ ಜಾಯಿಂಟ್ ಪೈನ್ ಆದರೆ ಯಾವುದರಿಂದ ಅವನಿಗೆ ನೀ ಜಾಯಿಂಟ್ ಪೈನ್ ಆಯಿತು, ಮತ್ತು ಜಂಪ್ ಮಾಡುವಾಗ ಯಾವ ರೀತಿ ಸ್ಟೆಪ್ಪನ್ನು ಅವನು ಫ್ರಂಟ್ ಫುಟಲ್ಲಿ ಮಾಡ್ತಾನೆ, ಬ್ಯಾಕ್ ಫುಟಲ್ಲಿ ಮಾಡ್ತಾನೆ, ಅದನ್ನು ಕೂಡ ನಾವು ಮನಗೊಂಡು ಅದಕ್ಕೆ ಬೇಕಾಗುವಂಥ ನುರಿತ ಪರಿಣತ ತಜ್ಞರಿಂದ ಸ್ಪೋರ್ಟ್ಸ್ ಸೈನ್ಸ್ ಸೆಂಟರಲ್ಲಿ ಇವತ್ತು ನಾವು ನಡೆಸ್ತಾ ಇದ್ದೇವೆ. ಅಂದರೆ ಸ್ಪೋರ್ಟ್ಸ್ ಮೆಡಿಸಿನ್ ಅಗತ್ಯ ಕೂಡ. ಈಗ ಸ್ಪೋರ್ಟ್ಸ್ ಮೆಡಿಸಿನ್ ಏನಂತ ಹೇಳಿದರೆ ನಮ್ಮಲ್ಲಿ ಅಷ್ಟು ಹೈ ಇದಿಲ್ಲ. ನಾವು ಮಾಹೆಯವರಿಂದ ಅದಕ್ಕೆ ಬೇಕಾಗುವಂಥ ಮಾಹಿತಿಯನ್ನು ತರಿಸ್ಕೊಂಡು, ಮಾಹೆಯಲ್ಲಿ ಸ್ಪೋರ್ಟ್ಸ್ ಮೆಡಿಸಿನ್ ಸೆಂಟರ್ ಇದೆ, ಸ್ಪೋರ್ಟ್ಸ್ ಮೆಡಿಸಿನ್ ಇದೆ, ಸ್ಪೋರ್ಟ್ಸ್ ಸೈನ್ಸ್ ಸೆಂಟರ್ ಇದೆ, ಅಲ್ಲಿ ಇದೆ. ಅದರ ಕೆಲವು ಸಂಪನ್ಮೂಲಗಳನ್ನು ನಮ್ಮಲ್ಲಿ ತರಿಸ್ಕೊಂಡು ಮಕ್ಕಳಿಗೆ ಬೇಕಾಗುವಂಥ ಮಾಹಿತಿಯನ್ನು ಇವತ್ತು ನಾವು ಕೊಡುವಂಥ ಪ್ರಯತ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಓಕೆ, ಸ್ಪೋರ್ಟ್ಸ್ಗೆ ಮತ್ತಷ್ಟು ಮೋಟಿವೇಶನ್ ನೀಡುವ ಉದ್ದೇಶದಿಂದ ಕ್ರೀಡಾಕೂಟಗಳನ್ನು ಜರುಗಿಸಲೇಬೇಕು. ಅದನ್ನು ಯಾವ ರೀತಿಯಲ್ಲಿ ತಾವು ನಡೆಸ್ತಾ ಇದ್ದೀರಾ ಮತ್ತು ಫಲಿತಾಂಶಗಳು ಏನು?
ಈಗ ನಮ್ಮಲ್ಲಿ ಏನಂತ ಹೇಳಿದರೆ ಒಂದು ಉಡುಪಿ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ಸ್ ಅಂತಿದೆ. ಅವರ ಅಫಿಲಿಯೇಷನ್ ಏನಿರ್ತದೆ ಕರ್ನಾಟಕ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಮತ್ತು AFI ಆಲ್ ಇಂಡಿಯಾ ಫೆಡರೇಷನ್ ಆಫ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂಡರ್ ಇದರ ಅಫಿಲಿಯೇಷನ್ ಇರ್ತದೆ. ಅವರು ಪ್ರತಿ ವರ್ಷ ಒಂದು ಟೈಮ್ ಟೇಬಲ್ ಅಂತ ಮಾಡಿರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟ ಯಾವ ನಡೀತದೆ, ರಾಜ್ಯ ಮಟ್ಟದ ಕ್ರೀಡಾಕೂಟ ಯಾವ್ದು ನಡೀತದೆ, ರಾಷ್ಟ್ರ ಮಟ್ಟದ ಯಾವ ಕ್ರೀಡಾಕೂಟ ನಡೀತದೆ ಅಂತ, ಫೆಡರೇಷನ್ ಗೇಮ್ಸ್ ಯಾವ ಟೈಮಲ್ಲಿ ನಡೀತದೆ ಅಂತ ಅದು ಮಕ್ಕಳಿಗೆ ಮೊದಲೇ ಮಾಹಿತಿ ದೊರೆಯೋದ್ರಿಂದ ಮಕ್ಕಳು ಅದಕ್ಕೆ ಸರಿಯಾಗಿ ಅವ್ರು ಪ್ಲಾನ್ ಮಾಡ್ಕೊಳ್ತಾರೆ. ಅದರ ಮಧ್ಯದಲ್ಲಿ ಮಕ್ಕಳಿಗೆ ಅವರು ಹೈಸ್ಕೂಲ್ ವಿಭಾಗದಲ್ಲಿದ್ದರೆ ಹೈಸ್ಕೂಲ್ ವಿಭಾಗದಿಂದ ಪ್ರೌಢಶಾಲಾ ವಿಭಾಗದಿಂದ ಅವರ ಒಂದು ಕ್ರೀಡಾಕೂಟ ನಡೀತದೆ. ಪದವಿ ಪೂರ್ವ ವಿಭಾಗದಿಂದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ಅವಕಾಶ ಇದೆ. ಅದೇ ನಮ್ಮ ಯೂನಿವರ್ಸಿಟಿ ಲೆವೆಲಲ್ಲಿ ಹೇಳಿದ್ರೆ ಮಂಗಳೂರು ವಿಶ್ವವಿದ್ಯಾಲಯದಿಂದ ನಡೆದದ್ದು ಮತ್ತೆ ಸೌತ್ ಝೋನ್ ಆಗಿ ನೇರವಾಗಿ ಆಲ್ ಇಂಡಿಯಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ. ಕ್ರೀಡಾ ಇಲಾಖೆ ಸಹಭಾಗಿತ್ವ ಇದೆ? ಇಲ್ಲ, ಆಯಾ ಇಲಾಖೆ ಶಾಲೆಗಳಿದ್ದಲ್ಲಿ. ಅದೇ ಕ್ರೀಡಾ ಇಲಾಖೆಯಿಂದ ನಾವು ದಸರಾ ಕ್ರೀಡಾಕೂಟ ಅಂತ ಕಂಡಕ್ಟ್ ಮಾಡ್ತೇವೆ. ದಸರಾದಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಜ್ಯ ಮಟ್ಟದಲ್ಲಿ ಮಾಡ್ತೇವೆ. ಅದರ ಜೊತೆಗೆ ಈ ವರ್ಷದಿಂದ ಹೊಸದಾಗಿ ಕಳೆದ 3 ವರ್ಷಗಳಿಂದ ಕರ್ನಾಟಕ ಕ್ರೀಡಾಕೂಟ ಅಂತ ಇದು ನಮ್ಮ ಇಲಾಖೆಯಿಂದ ಮಾಡುವಂಥ ಕ್ರೀಡಾಕೂಟಗಳು. ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ, ಮಕ್ಕಳಿಗೆ ಹೆಚ್ಚು ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡೋದ್ರಿಂದ ಅವರ ಫಲಿತಾಂಶ, ಅವರ ಪರ್ಫಾರ್ಮೆನ್ಸ್ ಅನ್ನೋದನ್ನು ಇದನ್ನು ನಾವು ನಿರ್ಧಾರ ಮಾಡಲಿಕ್ಕಾಗ್ತದೆ. ಯಾವ ಕ್ರೀಡೆಗಳು ಈ ತಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತದೆ ಮತ್ತು ಯಾವುದು ಇದರಿಂದ ಹೊರತಾಗಿದೆ? ಈಗ ನಮ್ಮಲ್ಲಿ ಈಗ ಅಂತ ಹೇಳಿದರೆ ಎಲ್ಲೋ 25 ಒಲಿಂಪಿಕ್ ಗೇಮಲ್ಲಿ ಯಾವುದೆಲ್ಲ ಗೇಮ್ ಇದೆ ಅದೆಲ್ಲವೂ ಕೂಡ ನಾವು ಇನ್ಕ್ಲೂಡ್ ಆಗಿದೆ. ಎಕ್ಸೆಪ್ಟ್ ನಮ್ಮಲ್ಲಿ ಕ್ರಿಕೆಟಿಗೆ ಮಾನ್ಯತೆ ಕೊಡ್ತಾ ಇಲ್ಲ. ಕ್ರಿಕೆಟ್ ಅಂದರೆ ಆಲ್ರೆಡಿ ಅದು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದುಕೊಂಡು ಅದಕ್ಕೆ ಬೇಕಾದಷ್ಟು ಸೌಲಭ್ಯಗಳು ದೊರೀತಾ ಇರೋದ್ರಿಂದ, ಅದಕ್ಕೆ ಬೇರೆ ಸ್ಪಾನ್ಸರ್ಶಿಪ್ಪಲ್ಲಿ ಸಿಗ್ತಾ ಇರೋದ್ರಿಂದ ನಮ್ಮ ಇಲಾಖೆಯಿಂದ ಕ್ರಿಕೆಟಿಗೆ ಹೆಚ್ಚಿನ ಸೌಲಭ್ಯ ನಾವು ನೀಡ್ತಾ ಇಲ್ಲ. ಉಳಿದ ಕ್ರೀಡೆಗಳಿಗೆ ಅದು ಗ್ರಾಮೀಣ ಕ್ರೀಡೆ ಅಂತ ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ಬೇರೆ ಕ್ರೀಡೆಗಳು ಅದು ಇವತ್ತು ಕೂಡ ಎಲ್ಲಿವರೆಗೆ ಅಂತ ಹೇಳಿದರೆ ನಾವು ವಾಟರ್ ಸ್ಪೋರ್ಟ್ಸ್ಗೆ ಕೂಡ ಮಾನ್ಯತೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ವಾಟರ್ ಸ್ಪೋರ್ಟ್ಸ್ ಇದೊಂದು ಸೆಂಟರ್ ಇವತ್ತು ನಾವು ಪಡುಕೆರೆಯಲ್ಲಿ ತೆಗಿಲಿಕ್ಕೆ ಕೂಡ ಪ್ರಾರಂಭ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಅವಕಾಶಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಇವತ್ತು ಏನಂತ ಹೇಳಿದರೆ ಈ ಇಂಡಿವಿಜುವಲ್ ಗೇಮ್ಸ್, ಪರ್ಟಿಕ್ಯುಲರ್ಲಿ ಇಂಡಿವಿಜುವಲ್ ವಾಟರ್ ಸ್ಪೋರ್ಟ್ಸಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ತೆಗೆದುಕೊಳ್ಳಲಿಕ್ಕೆ ಮಕ್ಕಳಿಗೆ ಈಸಿ ಇದೆ. ಈಗ ನಾವು ಒಂದು ಅಥ್ಲೆಟಿಕ್ಸಲ್ಲಿ 100 ಮೀಟರ್ಸಲ್ಲಿ ಅವನು ಪದಕ ಪಡೆಯುವುದಕ್ಕಿಂತ ವಾಟರ್ ಸ್ಪೋರ್ಟ್ಸಲ್ಲಿ ಕಯಾಕಿಂಗ್ ಮತ್ತು ಇನ್ನಿತರ ಸ್ಪರ್ಧೆಗಳಲ್ಲಿ ಅವನಿಗೆ ಬೇರೆ ಪದಕವನ್ನು ಪಡಲಿಕ್ಕೆ ಈಸಿ ಇರೋದ್ರಿಂದ ಅದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಂತ ನಮ್ಮ ಇಲಾಖೆ ಈಗ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಈ ಮೂರೊಂದು ಸೆಂಟರನ್ನು ಕೇಂದ್ರೀಕೃತವಾಗಿ ಉಡುಪಿ ಜಿಲ್ಲೆಯನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದೆ. ಸ್ವಿಮ್ಮಿಂಗಲ್ಲಿ ಈಗ ಏನಾಗ್ತದೆ ಅಂತ ಹೇಳಿದರೆ, ಸ್ವಿಮ್ಮಿಂಗ್ ನಮ್ಮಲ್ಲಿದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಓಪನ್ ವಾಟರ್ ಸ್ವಿಮ್ಮರ್ಸ್ ಸ್ವಲ್ಪ ಜಾಸ್ತಿ ಇದ್ದಾರೆ. ಸ್ವಿಮ್ಮರ್ಸ್ ಈಗ ನಮ್ಮಲ್ಲಿ ನಿಜವಾಗಿ ಟ್ಯಾಲೆಂಟ್ ಸ್ವಿಮ್ಮರ್ಸ್ ನಮ್ಮಲ್ಲಿ ಈಗ ಬೆಂಗಳೂರಿನಲ್ಲಿ ಬೇಕಾದಷ್ಟು ಇದ್ದಾರೆ. ಅಂದರೆ ಅಲ್ಲಿ ಸಿಗುವಂಥ ತರಬೇತಿ ನಮ್ಮಲ್ಲಿ ಇವತ್ತು ಸ್ವಿಮ್ಮಿಂಗ್ಗೆ ಸಿಗ್ತಾ ಇಲ್ಲ. ನಮ್ಮಲ್ಲಿ ಇವತ್ತು ಸ್ವಿಮ್ಮಿಂಗ್ ಅಂತ ಹೇಳಿದರೆ ಕೇವಲ ನಾವು ವ್ಯಾಯಾಮ ಮತ್ತು ನಮ್ಮ ಟೈಮ್ ಪಾಸಿಗಾಗಿ ನಾವು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೇವೆ ಬಿಟ್ಟರೆ ಸೀರಿಯಸ್ ಆಗಿ ತಗೊಳ್ಳ. ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಸ್ವಿಮ್ಮರ್ಸ್ ಮಾಡಬೇಕಂತ ಒಂದು ಮಿನಿಮಮ್ 8 ಅವರ್ಸ್ ಅವನಿಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅವಕಾಶ ಕೊಡಬೇಕು. ಇಲ್ಲಿ ನಮ್ಮಲ್ಲಿ ಸ್ವಿಮ್ಮಿಂಗ್ ಅಂತ ಹೇಳಿದರೆ ಸ್ವಿಮ್ಮಿಂಗ್ ಕ್ಲಾಸ್ ಕೊಡಲಿಕ್ಕೆ ಮಕ್ಕಳಿಗೆ ಸಮಯ ಸಾಕಾಗ್ತಾ ಇಲ್ಲ. ಅಂದರೆ ಪಬ್ಲಿಕ್ ಬ್ಯಾಚಸ್ಸೇ ನಮ್ಮಲ್ಲಿ ಜಾಸ್ತಿ ಆಗ್ತಾಯಿದೆ. ಅಂದರೆ ಪ್ರತಿ 1 ಅವರ್ ಬ್ಯಾಚ್ ಮುಗಿಸ್ತಾರೆ, ಇನ್ನೊಂದು ಅವರಿಗೆ ಮಕ್ಕಳು ರೆಡಿ ಆಗ್ತಾರೆ. ಒಬ್ಬ ರಾಷ್ಟ್ರ ಮಟ್ಟದ ಒಬ್ಬ ಸ್ವಿಮ್ಮರ್ಸ್ ನಾವು ತಯಾರು ಮಾಡಬೇಕಂತ ಹೇಳಿದ್ರೆ ಮಿನಿಮಮ್ ಬೆಳಿಗ್ಗೆ 3 ಗಂಟೆ, ಸಂಜೆ 3 ಗಂಟೆ, ಮಧ್ಯದಲ್ಲಿ 2 ಅವರ್ ರೆಸ್ಟು. ಅಂದರೆ 8 ಅವರ್ಸ್ ನಾವೀಗ ಬೆಂಗಳೂರಲ್ಲಿ ಬಸವನಗುಡಿ ಸ್ವಿಮ್ಮರ್ಸ್ ಅನ್ನು ನೋಡಿದ್ದೇವೆ. ಅಂದರೆ ಮಕ್ಕಳನ್ನು ಬೆಳಿಗ್ಗೆ ಎದ್ದ ಕೂಡಲೇ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಬರ್ತಾರೆ, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಸಂಜೆ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಮತ್ತೆ ಪುನಃ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಡುವಂಥ ಪರಿಸ್ಥಿತಿ ಅವತ್ತು ಕಾಣ್ತಾ ಇದ್ದೇವೆ. ಸರಿ, ಕ್ರೀಡಾ ಸಾಮಗ್ರಿಗಳ ವಿತರಣೆ ಅದು ಸಂಘ ಸಂಸ್ಥೆಗಳಿಗೂ ಆಗಿದ್ದಿರಬಹುದು ಮತ್ತು ಕ್ರೀಡಾಳುಗಳಿಗೂ ಆಗಿದ್ದಿರಬಹುದು, ಮತ್ತು ಅದರೊಂದಿಗೆ ಕ್ರೀಡಾಳುಗಳಿಗೆ ಪ್ರೋತ್ಸಾಹಧನ ಅಥವಾ ಈ ಸ್ಕಾಲರ್ಶಿಪ್ ಅನ್ನು ನೀಡುವಲ್ಲಿ ತಮ್ಮ ಇಲಾಖೆಯ ಪಾತ್ರ ಏನು? ಈಗ ನಮ್ಮಲ್ಲಿ ಒಟ್ಟು 3 ಹಂತದಲ್ಲಿ ನಾವು ಸ್ಕಾಲರ್ಶಿಪ್ಪನ್ನು ನೋಡ್ತಾ ಇದ್ದೇವೆ. ಒಂದು, ನಮ್ಮಲ್ಲಿ ಒಲಿಂಪಿಕ್ಸಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮೆಡಲ್ ಪಡೆದಂತಹ ಕ್ರೀಡಾಪಟುಗಳಿಗೆ ನೇರವಾಗಿ 5 ಕೋಟಿ, 3 ಕೋಟಿ, 2 ಕೋಟಿ, ಅಂದರೆ ಚಿನ್ನ ಪಡೆದವರಿಗೆ 5 ಕೋಟಿ, ಬೆಳ್ಳಿ ಪದಕ 3 ಕೋಟಿ, ಕಂಚಿನ ಪದಕ ಪಡೆದವರಿಗೆ 2 ಕೋಟಿ ಬಹುಮಾನವನ್ನು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಿಸಿದೆ. ಅದರ ನಂತರ ಯಾವುದೇ ಏಷ್ಯನ್ ಗೇಮ್ಸ್ ಇರ್ಬೋದು, ಯಾವುದೇ ಫೆಡರೇಷನ್ ಗೇಮ್ಸ್ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಕ್ರೀಡಾ ಪ್ರೋತ್ಸಾಹಧನ ಅಂತ ನೀಡ್ತಾ ಇದ್ದಾರೆ. ಅದಲ್ಲದೆ ಇತ್ತೀಚೆಗೆ ನಮ್ಮಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಕ್ರೀಡಾ ಪ್ರೋತ್ಸಾಹಧನ ಅಂತ 1ರಿಂದ 10ನೇ ಕ್ಲಾಸ್ನ ಒಳಗಡೆ ಅವರು ಯಾವುದೇ ರೀತಿಯ ರಾಜ್ಯ ಮಟ್ಟದಲ್ಲಿ ಪದಕ ಪಡೆದು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದರೆ, ಪ್ರಥಮ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರ ಮಟ್ಟವನ್ನು ಅವರು ಪ್ರತಿನಿಧಿಸಿದರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ತಲಾ 10,000 ರೂಪಾಯಿ ನಗದು ಬಹುಮಾನ ನೀಡ್ತಾ ಇದ್ದಾರೆ. ಅದರ ಜೊತೆಗೆ PUCಯಿಂದ ಮೇಲ್ಪಟ್ಟು ಅವರು ಡಿಗ್ರಿ ಇರ್ಬೋದು, ಅವರು MBBS ಇರ್ಬೋದು, ಇಂಜಿನಿಯರ್ ಯಾವುದೇ ಕೋರ್ಸ್ ಓದಿದ್ರು ಕೂಡ ಅವರಿಗೆ ನಾವು ಅವರ ಫೀಸ್ ರಿಯಂಬರ್ಸ್ಮೆಂಟ್ ಒಂದು ಸ್ಕೀಮ್ ಇದೆ. ಅವರು ಏನು ಟ್ಯೂಷನ್ ಫೀಸ್ ಅಲ್ಲಿ ಕಾಲೇಜಿನಲ್ಲಿ ಎಲ್ಲ ಫೀಸನ್ನು ಅವರು ಇನ್ಕ್ಲೂಡ್ ಮಾಡೋದಿಲ್ಲ, ಟ್ಯೂಷನ್ ಫೀಸ್ ಏನಿರ್ತದೆ ಆ ಟ್ಯೂಷನ್ ಫೀಸನ್ನು ಕೂಡ ರಿಯಂಬರ್ಸ್ ಮಾಡುವಂಥ ಒಂದು ಇದನ್ನು ನಾವು ಇವತ್ತು
ಕ್ರೀಡಾ ಪ್ರೋತ್ಸಾಹನವಾಗಿ ಇವತ್ತು ನಾವು ನೀಡ್ತಾ ಇದ್ದೇವೆ. ಓಕೆ, ಕ್ರೀಡಾ ಹಾಸ್ಟೆಲ್ಗಳ ಹೆಚ್ಚುವರಿ ನಿರ್ಮಾಣದ ಬಗ್ಗೆ ಏನಾದರೂ ಪ್ರಯತ್ನಗಳಾಗ್ತಾ ಇದೆ? ಕ್ರೀಡಾ ಹಾಸ್ಟೆಲ್ ಈಗ ಪ್ರತಿ ಜಿಲ್ಲೆಗೆ ಒಂದು ಹಾಸ್ಟೆಲ್ಗೆ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ನಮ್ಮಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಅಥ್ಲೆಟಿಕ್ಸ್ ವಿಭಾಗ ಮತ್ತು ವಾಲಿಬಾಲ್ ವಿಭಾಗ ಎರಡರಲ್ಲಿ ನಮ್ಗೆ ಈಗಾಗಲೇ ಕೊಟ್ಟಿದ್ದಾರೆ. ಈಗ ಒಂದರಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಒಂದು 40-45 ಮಕ್ಕಳಿದ್ದಾರೆ, ಅದೇ ರೀತಿ ವಾಲಿಬಾಲ್ನಲ್ಲಿ 30-35 ಮಕ್ಕಳಿದ್ದಾರೆ. ಸರಿ, ಇದೀಗ ಏನಾಗ್ತದೆ 70ರಿಂದ ಒತ್ತಿಗೆ ನಮಗೆ 100 ಇಂಟೇಕ್ ಇದ್ರೂ ಕೂಡ ಇವತ್ತು ಹಾಸ್ಟೆಲ್ಗೆ ಬರುವಂಥ ಮಕ್ಕಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ. ಅಂತ ಹೇಳಿದ್ರೆ ಅವರ ಪರ್ಫಾರ್ಮೆನ್ಸ್ ಲೆವೆಲ್ ಇದ್ರೆ ಮಾತ್ರ ಅವ್ರಿಗೆ ಹಾಸ್ಟೆಲಲ್ಲಿ ಅಡ್ಮಿಷನ್ ಕೊಡ್ತಾ ಇದ್ದಾರೆ, ಇಲ್ಲ ಇದ್ರೆ ಅವರಿಗೆ ನೀಡ್ತಾ ಇಲ್ಲ. ಆದರೆ ಈ ಸರಿ ಇನ್ನೊಂದು ಹೊಸ ಒಂದು ಅವಕಾಶ ನೀಡ್ತಾ ಇದ್ದಾರೆ. ನಮಗೆ ಉಡುಪಿ ಜಿಲ್ಲೆಯಲ್ಲಿ ಇನ್ನೊಂದು ವಾಟರ್ ಸ್ಪೋರ್ಟ್ಸ್ ಒಂದು ಹೊಸ ಹಾಸ್ಟೆಲ್ ಸೆಂಟರ್ ಮಾಡುವಂಥ ಅವಕಾಶವನ್ನು ಈಗಾಗಲೇ ಮಾನ್ಯ ನಮ್ಮ ಕೇಂದ್ರ ಕಚೇರಿಯನ್ನು ಸೂಚಿಸಿದ್ದಾರೆ. ಸದ್ಯದಲ್ಲೇ ಜಾಗ ಗುರುತಿಸಿ ಅದಕ್ಕೂ ಕೂಡ ನಾವು ಆದ್ಯತೆಯನ್ನು ನೀಡ್ತಾ ಇದ್ದೇವೆ. ಇಂಡೋರ್ ಗೇಮ್ಸ್, ಈ weight lifting ಆಗಿರ್ಬೋದು, ಟೇಬಲ್ ಟೆನ್ನಿಸ್ ಆಗಿರ್ಬೋದು, ಇದಕ್ಕೂ ಕೂಡ ಕೋಚಿಂಗ್ ಮತ್ತು ಇದಕ್ಕೆ ಇಲ್ಲಿ ಪ್ರೋತ್ಸಾಹಗಳು ಈಗ ನಮ್ಮಲ್ಲಿ ಶಟಲ್ ಬ್ಯಾಡ್ಮಿಂಟನ್, ಅದೇ ರೀತಿ ಟೆನ್ನಿಸ್, ಈಗ ಇಂಡೋರ್ನಲ್ಲಿ 2 ಗೇಮ್ಗೆ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈಗ ಕೊಡ್ತಾ ಇದ್ದೇವೆ. ಅದೇ ರೀತಿ ಟೇಬಲ್ ಟೆನ್ನಿಸ್ ಕೂಡ ನಮ್ಮಲ್ಲಿ ಕೊಡ್ತಾ ಇದ್ದೇವೆ. ಆದರೆ ಬ್ಯಾಡ್ಮಿಂಟನ್ ಕೋರ್ಟು ಉತ್ತಮವಾದಂಥ ಕೋರ್ಟ್ ಆದ್ದರಿಂದ 4 ಕೋರ್ಟ್ ಇದೆ, ಅಲ್ಲಿ ಕೋಚಿಂಗ್ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅದೇ ರೀತಿ ಟೆನ್ನಿಸಲ್ಲಿ ಕೂಡ ಇಂಡೋರ್ ಟೆನ್ನಿಸ್ ಎಲ್ಲೂ ಕೂಡ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸೆಕೆಂಡ್ ಟೆನ್ನಿಸ್ ಕೋರ್ಟು ನಮ್ಮ ಇಂಡೋರ್ ಟೆನ್ನಿಸ್ ಕೋರ್ಟ್. ಅಲ್ಲೂ ಕೂಡ ದಿನಂಪ್ರತಿ ಸಾಧಾರಣ 60-70 ಮಕ್ಕಳು ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಟೇಬಲ್ ಟೆನ್ನಿಸಿಗೆ ನಿಜವಾಗಿ ನಮಗೆ 4 ಟೇಬಲ್ ಹಾಕಿದ್ದೇವೆ, ಅದರಲ್ಲಿ ಸ್ವಲ್ಪ ಜಾಗದ ಕೊರತೆ ಅಂತ ಈಗಾಗಲೇ ಟೇಬಲ್ ಟೆನ್ನಿಸ್ ಕ್ರೀಡಾಪಟುಗಳು ಹೇಳಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸಿಕೊಂಡಿದ್ದೇವೆ, ನಮಗೊಂದು ಹೊಸ ಜಾಗ ರೂಪಿಸಿ ಹೊಸ ರೀತಿಯ ಒಂದು ಅವಕಾಶ ಮಾಡಿಕೊಡಿ ಅಂತ. ಅದ್ರ ಜೊತೆಗೆ ಕಬಡ್ಡಿಯನ್ನು ಕೂಡ ಇವತ್ತು ನಾವು ಮ್ಯಾಟ್ ಮುಖಾಂತರ ನಮ್ಮ ಸ್ಟೇಡಿಯಂನ ಒಳಭಾಗದಲ್ಲಿ ಅದನ್ನು ಕೂಡ ಇಂಡೋರಲ್ಲಿ ಆಟ ಆಡಿಸ್ತಾ ಇದ್ದೇವೆ. ಅವರಿಗೆ ಕೂಡ ಮುಂದಿನ ದಿನಗಳಲ್ಲಿ ತರಬೇತಿಯನ್ನು ನೀಡುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅಂತ ಹೇಳಿದ್ರೆ ಇವತ್ತು ನಾವು ಇಂಡೋರ್ನಲ್ಲಿ ಇವತ್ತು 4 ಕ್ರೀಡೆಗಳನ್ನು ಇದು ಮಾಡ್ತೇವೆ. ಅತ್ಯುತ್ತಮವಾದಂಥ ಒಂದು ಏರ್ ಕಂಡೀಷನ್ ಜಿಮ್ ಕೂಡ ನಮ್ಮಲ್ಲಿದೆ. weight lifting, ಪವರ್ ಲಿಫ್ಟಿಂಗು ಮತ್ತೆ ಬಾಡಿ ಬಿಲ್ಡಿಂಗ್ ಕೂಡ ಅಂತ ಕ್ರೀಡಾಪಟುಗಳು ಕೂಡ ಇವತ್ತು ನಮ್ಮಲ್ಲಿ ವ್ಯವಸ್ಥಿತ ಜಿಮ್, ಏರ್ ಕಂಡೀಷನ್ ಜಿಮ್ ನಿಜವಾಗಿ ಎಲ್ಲಿ ಕೂಡ ಇಲ್ಲ. ಸುಮಾರು 100 ಕ್ರೀಡಾಪಟುಗಳು ಇವತ್ತು ದಿನಂಪ್ರತಿ ನಮ್ಮಲ್ಲಿ ಪ್ರಾಕ್ಟೀಸ್ ಬರ್ತಾ ಇದ್ದಾರೆ. ಅವರ ದೇಹದಾಢ್ಯ ಪಟುಗಳಾಗಿ ಕೆಲವರು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಕೂಡ ನಮ್ಮ ಜಿಮ್ಮಿಂದ ತರಬೇತಿಗೊಂಡು ಪದಕಗಳನ್ನು ಕೂಡ ಪಡೆದಿರ್ತಾರೆ. ರನ್ನಿಂಗ್ ಅಂಡರ್ ಮೆಂಬರ್ಶಿಪ್ ಹೇಗೆ? ಮೆಂಬರ್ಶಿಪ್ ಪ್ರತಿಯೊಬ್ಬರಿಗೂ ಕೂಡ ಈ AC ಇದು ಏನಾಗಿದೆ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳನ್ನು ನಾವೇ ಮೇಂಟೈನ್ ಮಾಡಬೇಕು. ಇದಕ್ಕೆ ಕೇಂದ್ರ ಕಚೇರಿಯಿಂದ ಎಲ್ಲಿಂದ ಕೂಡ ಹಣಕಾಸಿನ ಸಹಾಯ ಇಲ್ಲ. ಈಗ ನಮ್ಮಲ್ಲಿ ಕರ್ನಾಟಕ ಸರ್ಕಾರ ಒಂದು ಹೊಸ ರೂಲ್ ತಂದಿದೆ, ಪೇ ಆ್ಯಂಡ್ ಪ್ಲೇ ಅಂತ. ನಾವು ಹಣ ಕೊಟ್ಟು ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕಂತ. ಈಗ ಎಲ್ಲವೂ ಕೂಡ ನಮ್ಮಲ್ಲಿ ಒಂದು ಸಿಸ್ಟಮ್ ಮಾಡಿಟ್ಟಿದ್ದೇವೆ. ಪ್ರತಿಯೊಂದಕ್ಕೂ ಕೂಡ ಮಕ್ಕಳಿಂದ ಮಿನಿಮಮ್ ಫೀಸ್ ಅಂತ ಇರ್ತೇವೆ, ಅದನ್ನು ಮಕ್ಕಳಿಗೆ ಒದಗಿಸ್ತೇವೆ. ಅದಕ್ಕೆ ಬೇಕಾಗಂತ ಒಳ್ಳೆ ಕೋಚನ್ನು ಹಾಕಿರ್ತೇವೆ. ಕೋಚ್ ಸ್ಯಾಲ್ರಿಯನ್ನು ಕೂಡ ನಮ್ಮ ಇಲಾಖೆಯಿಂದನೇ ನೀಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯ, ಕರೆಂಟ್ ಹೋದರೆ ಜನರೇಟರ್ ವ್ಯವಸ್ಥೆ, ಬೇರೆ ಅಲ್ಲಿ AC ಹಾಳಾದರೆ ಪುನಃ ಅದನ್ನು ರಿಪೇರಿ ಮಾಡುವಂಥ ವ್ಯವಸ್ಥೆ, ಪ್ರತಿಯೊಂದು ಕೂಡ ನಮ್ಮ ಹಂತದಲ್ಲೇ ನಡೆಯುವುದರಿಂದ ಮಕ್ಕಳಿಗೆ ಬೇಕಾಗುವಂಥ ಕ್ಲೀನ್ ಆ್ಯಂಡ್ ಸ್ವಚ್ಛ ವಾತಾವರಣದಲ್ಲಿ ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ಇದರಿಂದ ಏನಾಗ್ತಾ ಇದೆ, ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನಮಗೆ ಕ್ರೀಡಾಪಟುಗಳು ಇವತ್ತು ನಮ್ಮ ಅಜರ್ಕಾಡು ಕ್ರೀಡಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ಸಂತೋಷ ಅಂತ ಹೇಳಿದ್ರೆ ದಿನಾ ಸಂಜೆ ಇವತ್ತು ಇದೊಂಥರ ಸ್ಪೋರ್ಟ್ಸ್ ಹಬ್ ಆಗಿದೆ. ಅಂದರೆ ಅಜರ್ಕಾಡು ಪರಿಸರ ಏನಾಗಿದೆ, ಒಂದು ಕಡೆಯಲ್ಲಿ ಸಿಂಥೆಟಿಕ್ ಟ್ರ್ಯಾಕ್, ಮಕ್ಕಳನ್ನು ಅಲ್ಲೇ ಬಿಟ್ಟು ಪೇರೆಂಟ್ಸ್ಗಳು ಸುತ್ತ ವಾಕ್ ಮಾಡ್ತಾ ಇರ್ತಾರೆ. ವಾಕಿಂಗ್ ಟ್ರ್ಯಾಕ್ ಕೂಡ ಇದೆ. ಅದ್ರ ಜೊತೆಗೆ ಇಂಡೋರಿಗೆ ಹೋಗ್ತಾರೆ, ಇಂಡೋರಲ್ಲಿ ಮಕ್ಕಳನ್ನು ಬ್ಯಾಡ್ಮಿಂಟನ್ ಬಿಡ್ತಾರೆ, ಕೆಲವರಲ್ಲಿ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾರೆ, AC ಜಿಮ್ ಹೋಗ್ತಾರೆ, ಈಚೆಗೆ ಟೆನ್ನಿಸ್ ಕೊಟ್ಟು ಬರ್ತಾರೆ. ಸಂಜೆ ಮತ್ತು ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ, ಅದೇ ರೀತಿ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಒಂಥರ ಎಲ್ಲರೂ ನೋಡುವಾಗ ಎಲ್ಲರೂ ವಾಕ್ ಮಾಡ್ಬೋದು. ಅಂದರೆ ಅಲ್ಲಿ ಯಾವುದೇ ಕಾಸ್ಟ್, ಕ್ರೀಡೆ ಅಥವಾ ಏನೂ ಏಜ್ ಏನೂ ಇದಿಲ್ಲ. ಎಲ್ಲರೂ ಅವರವರ ಒಂದು ವ್ಯಾಯಾಮದಲ್ಲಿ ತೊಡ್ಕೊಳ್ಳುವಾಗ ಎಲ್ರಿಗೂ ನೋಡೋ ಖುಷಿ ಅನಿಸ್ತದೆ ಅಂತಾರ. ದಿನಂಪ್ರತಿ 350-400 ಜನ ನಮ್ಮ ಅಜರ್ಕಾಡು ಸುತ್ತಮುತ್ತ ಇರ್ತಾರೆ ಅಲ್ಲಿ. ಓಕೆ, ಈಗ ಪ್ರೈವೇಟ್ ಅಸೋಸಿಯೇಷನ್ಸ್ ಸೇರಿ, ಈಗ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದೆ, ಕಬಡ್ಡಿ ಪಂದ್ಯಾಟಗಳನ್ನು ಮಾಡಬಹುದು, ಅಥವಾ ಕೆಲವೊಂದು ಮ್ಯಾರಥಾನ್ಗಳನ್ನು ಸಂಘಟಿಸುವುದು, ಇದರಲ್ಲಿ ಕ್ರೀಡಾ ಇಲಾಖೆಯ ಪಾತ್ರ ಏನು? ಈ ಹೊರಗಿನ ಅಸೋಸಿಯೇಷನ್ಗೂ ಕ್ರೀಡಾ ಇಲಾಖೆಗೂ ಯಾವುದೇ ರೀತಿಯ ನೇರವಾದ ಸಂಪರ್ಕ ಇಲ್ಲ. ಅವರೆಲ್ಲೂ ಕೂಡ ಅವರ ಅಫಿಲಿಯೇಷನ್, ಅವರ ಸ್ಟೇಟ್ ಅಸೋಸಿಯೇಷನ್ ಒಟ್ಟಿಗೆ ನೇರವಾದ ಸಂಪರ್ಕ ಹೊಂದಿರ್ತಾರೆ. ಈಗ ಉಡುಪಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇರ್ಬೋದು, ಉಡುಪಿ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್, ಯಾವುದೇ ಅಸೋಸಿಯೇಷನ್ ಕೂಡ ಅವರಿಗೆ ನೇರ ಜವಾಬ್ದಾರಿ ಯಾರು ಅಂತ ಹೇಳಿದ್ರೆ ಅವರ ರಾಜ್ಯ ಮಟ್ಟ, ಅವರಿಗೆ ರಾಜ್ಯದವರಿಗೆ ಫೆಡರೇಷನ್ ಅವರು ಇರ್ಬೋದು. ಅವರು ನಮ್ಮಲ್ಲಿರುವಂಥ ಮೂಲಭೂತ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಪರ್ಮಿಷನ್ ಕೇಳ್ತಾ ಬಿಟ್ಟರೆ ಬೇರೆ ಯಾವುದನ್ನು ನಮ್ಮ ಇಲಾಖೆ ಜೊತೆಗೆ ನೇರ ಇಲ್ಲ. ಅಂದರೆ ಅವರ ಜೊತೆಗೆ ನಾವು ಸಹಕಾರ ನೀಡ್ಕೊಂತ ಹೋಗ್ತೇವೆ. ಯಾಕಂದರೆ ನಮಗೆ ಮಕ್ಕಳು ಫೆಡರೇಷನ್ಗೆ ಗೇಮಿಗೆ ಹೋಗ್ಬೇಕಂದ್ರೆ ಅವ್ನು ಹೆಚ್ಚಿನ ಅವಕಾಶ ಕೊಡಬೇಕಂತ ಹೇಳಿದರೆ ನಮ್ಮ ಜೊತೆಯಲ್ಲಿ ಅವರು ಉತ್ತಮವಾದ ಸಂಪರ್ಕ ಹೊಂದಿರುವುದರಿಂದ ನಮ್ಮಲ್ಲಿ ನಡೆಯುವಂಥ ಕ್ರೀಡಾಪಟುಗಳು ಇರ್ಬೋದು, ಕ್ರೀಡೆಗಳಿಗೆ, ಮ್ಯಾರಥಾನ್ಗಳಿಗೆ ಸಹಯೋಗ ಕೊಡ್ತಾ ಇದ್ದೇವೆ. ಓಕೆ ಸರ್, ಮತ್ತೊಂದು ಮುಖ್ಯವಾದಂತಹ ವಿಚಾರ ಅಂದರೆ ಈಗ ಮಾಸ್ಟರ್ ಅಥ್ಲೆಟಿಕ್ಸ್, ಮತ್ತೊಂದು ವಿಶೇಷ ಸಾಮರ್ಥ್ಯವುಳ್ಳವರ ಕ್ರೀಡಾಕೂಟ,
ಇದಕ್ಕೆ ಕ್ರೀಡಾ ಇಲಾಖೆ ಯಾವ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾರೆ? ಇದು ನಿಜಕ್ಕೆ ಅಂತ ಹೇಳ್ತಿದ್ರೆ ವಿಶೇಷ ಸಾಮರ್ಥ್ಯವುಳ್ಳ ಕ್ರೀಡಾಕೂಟ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಇವತ್ತು ನಾವು ಕಳೆದ ಒಂದು 5 ವರ್ಷದ ಹಿಂದೆ ನಮ್ಮಲ್ಲಿ ಉಡುಪಿಯಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದೆವು. ಪ್ರತಿ ವರ್ಷ ಆ ಮಕ್ಕಳಿಗೆ ನಾವೊಂದು ಸ್ಪೋರ್ಟ್ಸ್ ಡೇ ಅಂತ ಮಾಡಬೇಕಂತ ನಮ್ಮ ಇಲಾಖೆ ಜೊತೆಗೆ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಸಹಭಾಗಿತ್ವ ಪಡ್ಕೊಂಡು ನಾವು ಅವರನ್ನು ಒಂದು ದಿನ ಕಂಪ್ಲೀಟ್ ಸ್ಪೋರ್ಟ್ಸ್, ಇದೆಲ್ಲ ನಮ್ಮ ಅಥ್ಲೆಟಿಕ್ ಉಡುಪಿ ಜಿಲ್ಲೆ ಇರುವಂಥ ಸಾಧಾರಣ ಒಂದು 19 ಭಿನ್ನ ಸಾಮರ್ಥ್ಯದ ಸ್ಕೂಲ್ಗಳಿದೆ. ಅಲ್ಲಿ ಎಲ್ಲ ಮಕ್ಕಳನ್ನು ಕರ್ಕೊಂಡ್ಬಂದು ಒಂದಿನ ಫುಲ್ ಇನ್ವಾಲ್ವ್ ಮಾಡ್ತೇವೆ ಅಂತೇಳಿದೆ. ಬೇರೆ ಮಕ್ಕಳಿಗೆ ಯಾವ ರೀತಿಯ ಸ್ಪೋರ್ಟ್ಸ್ ಡೇ ಕಂಡಕ್ಟ್ ಮಾಡ್ತೇವೆ, ನಾವು ಹೊನ್ನಾವರ ಬ್ಯಾಂಡ್ ಟೀಮ್ ತರಿಸ್ತೇವೆ. ಆ ಮಕ್ಕಳಿಗೆ ಬೇಕಾಗುವಂಥ ಊಟ ಇರ್ಬೋದು, ಆ ಮಕ್ಕಳಿಗೆ ಬೇಕಾಗುವಂಥ ಈವನ್ ಸಿಂಥೆಟಿಕ್ ಟ್ರ್ಯಾಕಲ್ಲಿ ಆ ಮಕ್ಕಳು ಮಾಡೋ ಮಾರ್ಚ್ ಪಾಸ್ಟ್ ನೋಡಿದರೆ ನಮ್ಮಲ್ಲಿ ಕರೆಕ್ಟ್ ಇದ್ದ ಮಕ್ಕಳು ಕೂಡ ಆ ರೀತಿಯ ಮಾರ್ಚ್ ಪಾಸ್ಟ್ ಅನ್ನು ಮಾಡ್ತಿಲ್ಲ. ಅಷ್ಟು ಖುಷಿಯಲ್ಲಿ ಮಾಡ್ತಾರೆ. ಮತ್ತೆ ಅವರಿಗೆ ಕೊಡುವಂಥ ಮೆಡಲ್ ಇರ್ಬೋದು, ಅವರಿಗೆ ಕೊಡುವಂಥ ಟೀ ಶರ್ಟ್ ಇರ್ಬೋದು, ಕ್ಯಾಪ್ ಇರ್ಬೋದು, ಪ್ರತಿ ಒಂದರಲ್ಲೂ ಕೂಡ ನಾವು ಜಾಗೃತಿ ವಹಿಸ್ಕೊಂಡು ಇವತ್ತು ಆ ಮಕ್ಕಳಿಗೆ ನಮ್ಮಲ್ಲಿ ಅಜ್ಜರ್ ಕಾಡಲ್ಲಿ ಒಂದು ಕ್ರೀಡಾಕೂಟ ಬರ್ಲಿಕ್ಕೆ ಅಂತ ಹೇಳಿದ್ರೆ ಅಷ್ಟು ಖುಷಿ ಪಡ್ತಾ ಇದ್ದಾರೆ. ಮಾಸ್ಟರ್ ಅಥ್ಲೀಟ್ ಏನಾಗಿದೆ ಅಂತ ಹೇಳಿದ್ರೆ ಅದು ಒಂದು ಕೂಡ ಪ್ರೈವೇಟ್ ಅಸೋಸಿಯೇಷನ್ ಆಗಿದೆ. ಮಾಸ್ಟರ್ ಅಥ್ಲೀಟ್ನಲ್ಲಿ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಅವರು ಕೂಡ ಬಹಳಷ್ಟು ಹೋರಾಟವನ್ನು ಮಾಡಿಕೊಂಡು ಇವತ್ತು 70, 80 ವರ್ಷ, 90 ವರ್ಷ ವಯೋಮಿತಿ. ನಾನು ಮಾಸ್ಟರ್ ಅಥ್ಲೀಟ್ ಮೊನ್ನೆ ಮಂಗಳೂರಲ್ಲಿ ಗಮನಿಸಿದ್ದೇನೆ. ಸಾಧಾರಣ 1800 ಕ್ರೀಡಾಪಟುಗಳು ಇವತ್ತು ಭಾಗವಹಿಸುವುದನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಮ್ಮಲ್ಲಿ ಯುವ ಜನಾಂಗ ಅಷ್ಟು ಸಂಖ್ಯೆಯಲ್ಲಿ ಬರ್ತಾ ಇಲ್ಲ. ಆದರೆ ಮಾಸ್ಟರ್ ಅಥ್ಲೀಟ್ ಅಲ್ಲಿ ಇವತ್ತು ಕಾಣಬೇಕಂತ ಹೇಳಿದ್ರೆ ಮಾಸ್ಟರ್ ಅಥ್ಲೀಟ್ ಕ್ರೀಡಾಕೂಟ ನಾನು 2-3 ಕ್ರೀಡಾಕೂಟ, ರಾಷ್ಟ್ರಮಟ್ಟದ ಕ್ರೀಡಾಕೂಟ ನೋಡಿದ್ದೇನೆ. ಪ್ರತಿ ಒಂದರಲ್ಲೂ ಕೂಡ ಅವರಲ್ಲಿ ಆ 80 ವರ್ಷದಲ್ಲಿ ಅವನು ಓಡುವಾಗ ಅವರಲ್ಲಿರುವಂಥ ಉಲ್ಲಾಸ ಇವತ್ತಿನ ನಮ್ಮ ಯುವ ಜನಾಂಗದಲ್ಲಿ ಇವತ್ತು ಕಾಣ್ತಾ ಇಲ್ಲ. ಇವತ್ತು ಮಾಸ್ಟರ್ ಅಥ್ಲೀಟು ಇಡೀ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಇದು ಅವಾರ್ಡನ್ನು ಪಡ್ಕೊಳ್ತಾ ಇದೆ ಇವತ್ತು. ಆದರೆ ನಮ್ಮ ಇಲಾಖೆಯಿಂದ ನೇರವಾಗಿ ಅವರಿಗೆ ಯಾವುದನ್ನು ಕೊಡ್ಲಿಕ್ಕೆ, ನಾವೀಗ ಸ್ಟೇಡಿಯಂ ಅನ್ನು ಕೊಡ್ಬೋದು ಅಥವಾ ಬೇರೆ ಬೇರೆ ಅವರಿಗೆ ಕೋಚಿಂಗ್ ಅಂತದೆಲ್ಲ ಮಾಡಬೇಕು ಬಿಟ್ಟರೆ ನೇರವಾಗಿ ಅವರಿಗೆ ಧನ ಸಹಾಯ ಮಾಡಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. ಸರ್, ಈಗ ಒಂದು ಟೂ ಡಿಕೇಡ್ಸ್ ಹಿಂದೆ ಈ ಹೊಸ ಕ್ರೀಡೆಗಳ ಬಗ್ಗೆ ಹೆಚ್ಚು ಜನರು ಅಷ್ಟೊಂದು ಆಸಕ್ತರೂ ಆಗಿಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಆಗ್ತಾ ಇರಲಿಲ್ಲ. ಬಟ್ ಈಗ ಈ ಫುಟ್ಬಾಲ್, ಹಾಕಿ ಅಂತ ಕ್ರೀಡೆಗಳಿಗೂ ಕೂಡ ಯುವ ತಲೆಮಾರು ಒಂದಷ್ಟು ಮನಸ್ಸೊಲ್ತಾ ಇದೆ ಮತ್ತು ಅದನ್ನು ಅಭ್ಯಸಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಉಡುಪಿಯಲ್ಲಿ ಅದಕ್ಕೆ ಅವಕಾಶಗಳು ಯಾವ ರೀತಿಯಲ್ಲಿ ಇದೆ? ಈಗ ಮೊದಲು ಮಕ್ಕಳಿಗೆ ಟೆನ್ನಿಸ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಇವತ್ತು ನಮ್ಮಲ್ಲಿ ಮುಂಚೆ ಟೆನ್ನಿಸ್ ಅಂತ ಹೇಳಿದರೆ ಕೇವಲ ಶ್ರೀಮಂತರ ಒಂದು ಕ್ರೀಡೆ ಮಾತ್ರ ಆಗಿತ್ತು. ಶ್ರೀಮಂತರ ಮಾತ್ರ. ಇವತ್ತು ಮುಂಚೆ ಮಾಹೆಯಲ್ಲಿತ್ತು. ನಾನು ಚಿಕ್ಕಂದಿರುವಾಗ ಬ್ರಹ್ಮವರದಲ್ಲಿ ಬ್ರಹ್ಮವರ ಸ್ಪೋರ್ಟ್ಸ್ ಕ್ಲಬ್ಗಿಂತ ಮೊದಲು ಚಿರಾಯಿ ಸ್ಪ್ರಿಂಗ್ಸ್ ಅಂತ ಇತ್ತು. ಅಲ್ಲಿ ಒಂದು ಟೆನ್ನಿಸ್ ಕೋರ್ಟಲ್ಲಿ ಎಲ್ಲರೂ ಕಾರಲ್ಲಿ ಬಂದವರು ಮಾತ್ರ ಟೆನ್ನಿಸ್ ಆಡುವಂಥ ಒಂದು ಪದ್ಧತಿಯನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಮ್ಮಲ್ಲಿ ನೋಡಿದೆ ಅಂತ ಹೇಳಿದರೆ ನಮ್ಮ ಸರ್ಕಾರಿ ಕಾಲೇಜುಗಳ ಮಕ್ಕಳು ಕೂಡ ಇವತ್ತು ಟೆನ್ನಿಸ್ ಆಡಿ ಯೂನಿವರ್ಸಿಟಿಯಲ್ಲಿ ಪದಕವನ್ನು ಪಡೆದದ್ದನ್ನು ನಾವು ಕಾಣಿದ್ದೇವೆ. ಅಂತೇಳಿದರೆ ಮುಂಚೆ ಟೆನ್ನಿಸ್ ರ್ಯಾಕೆಟ್ ಬಿಡಿ, ಟೆನ್ನಿಸ್ ಗ್ರೌಂಡೇ ಹೇಗಂತ ನಮ್ಗೆ ಗೊತ್ತಿದ್ದಿಲ್ಲ. ಇವತ್ತು ಟೆನ್ನಿಸ್ ಒಂದು ಸರ್ಕಾರದ ಒಂದು ಯೋಜನೆಯಾಗಿ ಬಂದರಿಂದ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 70ರಿಂದ 100 ಜನ ಕ್ರೀಡಾಪಟುಗಳು ಇವತ್ತು ಟೆನ್ನಿಸ್ ಆಡುವಂಥದ್ದು ಕಂಡಿದ್ದೇವೆ. ಅದೇ ರೀತಿ ಫುಟ್ಬಾಲಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದರೆ ಹೈಸ್ಕೂಲಿಂದ, ಎಲಿಮೆಂಟ್ರಿಯಿಂದ ಹಿಡಿದು ನಮ್ಮ ದೊಡ್ಡವ್ರ ತನಕ ಭಾಳಷ್ಟು ಮಂದಿ ಫುಟ್ಬಾಲ್ ಆಡ್ತಾ ಇದ್ದಾರೆ. ಅದು ನಮ್ಮಲ್ಲಿ ಅಂತ ಹೇಳಿದರೆ ಫುಟ್ಬಾಲ್ ಆಡಲಿಕ್ಕೆ ನಿಜವಾಗಿ ಒಂದು ಕ್ರೀಡಾಂಗಣ ಇಲ್ಲ. ಇದೀಗ ಏನಾಗಿದೆ ಅಂತ ಹೇಳಿದರೆ ಮುಂಚೆ ಏನಿತ್ತು ಒಂದೇ ಕ್ರೀಡಾಂಗಣದಲ್ಲಿ ಎಲ್ಲವೂ ಆಡ್ಬೋದಿತ್ತು. ಈಗ ಸಿಂಥೆಟಿಕ್ ಟ್ರ್ಯಾಕ್ ಬಂದ ಮೇಲೆ ಸಿಂಥೆಟಿಕ್ ಟ್ರ್ಯಾಕ್ ಅಂತೇಳಿ ಸಿಂಥೆಟಿಕ್ ಟ್ರ್ಯಾಕಿಗೆ ಮಾತ್ರ ಮೀಸಲ್ಪಟ್ಟಿದೆ. ಅಲ್ಲಿ ಉಳಿದ ಕ್ರೀಡೆಗಳಿಗೆ ನಮಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತಿಲ್ಲ. ಇದೀಗ ಜಾಗದ ಕೊರತೆಯಿಂದ ನಮಗೆ ಫುಟ್ಬಾಲ್ ಕ್ರೀಡಾಂಗಣ ಅಂತೇಳಿದ್ರೆ ಅದೀಗ ಟರ್ಫ್ ಕೋರ್ಟೇ ಬೇಕಾಗಿದೆ. ಈಗ ಹಾಕಿಗೂ ಕೂಡ ಹಾಗೆ, ಹಾಕಿ ಈಗ ಮಡ್ಡಲ್ಲಿ ಆಡುವವರು ಯಾರಿಲ್ಲ, ಅದಕ್ಕೂ ಕೂಡ ಟರ್ಫ್ ಕೋರ್ಟ್ ಬೇಕಾಗಿದೆ. ಈಗ ನಮ್ಮ ಇಲಾಖೆ ಏನು ಮಾಡ್ತಿದೆ, ಎಲ್ಲಿ ಪೊಟೆನ್ಷಿಯಲ್, ಈಗ ಹಾಕಿ ಬೇಕಂತೇಳಿದ್ರೆ ಮಡಿಕೇರಿಯಲ್ಲಿ 3 ಟರ್ಫ್ ಕೋರ್ಟ್ ಮಾಡಿದ್ದಾರೆ, ಬೆಂಗಳೂರಲ್ಲಿ ಮಾಡಿದ್ದಾರೆ, ಮೈಸೂರಲ್ಲಿ ಮಾಡಿದ್ದಾರೆ. ಅದೇ ರೀತಿ ಸಿಂಥೆಟಿಕ್ ಟ್ರ್ಯಾಕ್ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಅಥ್ಲೀಟ್ಸ್ ಇದ್ದಾರೆ ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಕೊಡ್ತಾ ಇದೆ. ನಮಗೆ ಈಗ ವಾಲಿಬಾಲಿಗೆ, ಬಾಸ್ಕೆಟ್ಬಾಲಿಗೆ ಇದಕ್ಕೆ ಮಾನ್ಯತೆ ಕೊಡ್ತಾ ಇದ್ದಾರೆ. ಹೆಚ್ಚು ಸೌಲಭ್ಯನ ಅಲ್ಲಿ ಕೊಡ್ತಾ ಇದ್ದಾರೆ. ಸರಿ, ಕ್ರೀಡಾಂಗಣ ಸಜ್ಜುಗೊಂಡಿದೆ. ಆದರೆ ಕ್ರೀಡಾಂಗಣದ ಇತರ ಭಾಗಗಳು ಅಂದರೆ ಈ ಪೆವಿಲಿಯನ್ ಆಗಿರಬಹುದು, ಡ್ರೆಸ್ಸಿಂಗ್ ರೂಮ್ ಆಗಬಹುದು, ಫಸ್ಟ್ ಏಡ್ ವ್ಯವಸ್ಥೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಸುಸೂತ್ರವಾಗಿದೆಯಾ? ಈಗ ಈ ಒಂದು ಕ್ರೀಡಾಂಗಣ ಅಂತ ಹೇಳಿದರೆ ಒಂದು ಸ್ಪೋರ್ಟ್ಸ್ ಡೇ ಮಾಡಿದ ಮೇಲೆ ಈಗ ಮತ್ತು ಯಾವುದೇ ಒಂದು ಶಾಲೆ ಒಂದು ವಲಯ ಮಟ್ಟದ ಕ್ರೀಡಾಕೂಟ ಮಾಡಿದಾಗಲೂ ಕೂಡ ಒಮ್ಮೆಗೆ ಸಾಧಾರಣ ಆ ದಿನದಲ್ಲಿ 2000ರಿಂದ 2500 ಮಂದಿ ಕ್ರೀಡಾಕೂಟಕ್ಕೆ ಬರ್ತಾರೆ, ಸ್ಪೋರ್ಟ್ಸ್ಮೆನ್ ಮಕ್ಕಳಿಗೆ ಬಂದಲ್ಲಿ. ನಮ್ಮಲ್ಲಿ ಇರುವಂಥ ಮೂಲಭೂತ ಸೌಕರ್ಯಗಳಂತೇಳಿದರೆ ಸಾಧಾರಣ ಒಂದು 20 ಟಾಯ್ಲೆಟ್, 22 ಟಾಯ್ಲೆಟ್ ಇರ್ತದೆ. ಇಷ್ಟು 1500-2000 ಒಂದೇ ಸಾರಿ ಬಂದಾಗ ಆ ದಿನ ಏನಾಗ್ತದೆ, ಸ್ವಲ್ಪ ಅಸ್ತವ್ಯಸ್ತ ಆಗಿರ್ಬೋದು. ಅದನ್ನು ಕೂಡ ನೀವು ಬೇರೆ ಕ್ರೀಡಾಂಗಣಕ್ಕೆ ಹೋಲಿಸಿದ್ರು ಕೂಡ ನಮ್ಮ ಅಜ್ಜರ್ಕಾಡ್ನಲ್ಲಿರೋ ಕ್ರೀಡಾಂಗಣ ಶುಚಿತ್ವದ ಮಟ್ಟಿಗೆ ಬಹಳಷ್ಟು ಪ್ರಧಾನವಾದ ಮಾತನ್ನು ಕೊಟ್ಟಿದ್ದೇವೆ. ಇತ್ತೀಚೆಗೆ ನಗರಸಭೆಯವರು ಕೂಡ ಒಂದು 50 ಲಕ್ಷ ರೂಪಾಯಿದಲ್ಲಿ ಒಂದು ಶೌಚಾಲಯ ವ್ಯವಸ್ಥೆ ಕೊಟ್ಟಿದ್ದಾರೆ. ಫಸ್ಟ್ ಏಡಿಗೆ ನಾವೀಗ ಏನು ಮಾಡಿದ್ದೇವೆ, ನಮ್ಮಲ್ಲೇ
ಸ್ಪೋರ್ಟ್ಸ್ ಸೈನ್ಸ್ ಸೆಂಟರ್ ಇದೆ, ಅದರಲ್ಲಿ ಪರಿಣತ ನ್ಯೂಟ್ರಿಷನಿಸ್ಟ್ ಇದ್ದಾರೆ, ಇವರಿದ್ದಾರೆ, ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಅವರಿಂದ ಬೇಕಾದಂಥ ಫಸ್ಟ್ ಏಡ್ ಸೌಲಭ್ಯನ ಕೊಡ್ತಾ ಇದ್ದೇವೆ. ಮತ್ತು ಪ್ರತಿ ಸಾರಿ ನಾವು ಯಾವುದೇ ಕ್ರೀಡಾಕೂಟ ಮಾಡುವಾಗ ನಮ್ಮ ಅಜ್ಜರ್ ಕಾರ್ಡ್ ಹಾಸ್ಪಿಟ್ಲಿಂದ ಅವರಿಂದ ನಾವು ಒಂದು ಸಹಾಯ ತಗೊಳ್ತೇವೆ. ಒಂದು ಆಂಬ್ಯುಲೆನ್ಸು, 2 ಡಾಕ್ಟರ್ಸನ್ನು ನಾವು ಇಟ್ಕೊಳ್ತೇವೆ. ಯಾವುದೇ ಕ್ರೀಡಾಕೂಟ ಮಾಡುವಾಗ ರೆಡಿ ನಮ್ಮ ಹತ್ರ ಡಾಕ್ಟರ್ಸ್ ಇಟ್ಟುಕೊಂಡೇ ನಾವು ಕ್ರೀಡಾಕೂಟವನ್ನು ಕಂಡಕ್ಟ್ ಮಾಡ್ತೇವೆ. ನಮ್ಮಲ್ಲಿ ಅಜ್ಜರ್ ಕಾರ್ಡ್ ಅಂತ ಸುತ್ತಮುತ್ತ 2-3 ಪ್ರೈವೇಟ್ ಹಾಸ್ಪಿಟ್ಲ್ ಇದೆ, ಪ್ಲಸ್ ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದ ನಮಗೆ ಈ ರೀತಿಯ ಸಮಸ್ಯೆ ಕಂಡು ಬಂದಿಲ್ಲ. ಅದಕ್ಕೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳನ್ನು ಇಟ್ಕೊಂಡೇ ನಾವು ಮಾಡ್ತಿದ್ದೇವೆ. ನೈಟ್ ಈ ಕ್ರೀಡಾಕೂಟಗಳ ಆಯೋಜನೆಗೆ ವ್ಯವಸ್ಥೆಗಳಿದೆಯಾ? ನೈಟ್ಗೆ ನಮ್ಮಲ್ಲಿ ಅಂತ ಹೇಳಿದರೆ, ಈಗ ನೈಟ್ಗೆ ಅಂತ ಹೇಳಿದರೆ ಇಂಡೋರಲ್ಲಿ ನೈಟ್ ಇದೆ, ಎಲ್ಲ ಲೈಟಿಂಗ್ ಫೆಸಿಲಿಟಿ ಎಲ್ಲವೂ ಮಾಡ್ಕೊಂಡಿದ್ದೇವೆ. ಆದರೆ ಔಟ್ಡೋರಲ್ಲಿ ಈಗ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ 6:30-7 ಗಂಟೆಗೆ ಕತ್ತಲೆ ಆಗ್ತದೆ, ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನಮ್ಮಲ್ಲಿ ಅದನ್ನು ಕೂಡ ಮನಗೊಂಡು ಪ್ರಾಕ್ಟೀಸಿಗೋಸ್ಕರ ಮಕ್ಕಳಿಗೆ 8 ಗಂಟೆವರೆಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಸಿಂಥೆಟಿಕ್. ಯಾಕಂದರೆ ಮಕ್ಕಳು ಶಾಲೆಯಿಂದ ಬರುವಾಗಲೇ 6 ಗಂಟೆ ಆಗ್ತದೆ. ಮಕ್ಕಳು ನಮ್ಮಲ್ಲಿ ಬೇಡಿಕೆ ಇಟ್ಟರು, ಸರ್ ನಮಗೆ 1 ವಾರ ಜಾಸ್ತಿ ಆಡಬೇಕಂತ. ಅದಕ್ಕೋಸ್ಕರ 8 ಗಂಟೆ ತನಕ ನಾವು ಸಿಂಥೆಟಿಕ್ ಟ್ರ್ಯಾಕಿಗೆ ಹೈ ಮಾಸ್ಟ್ ಲೈಟ್ ಹಾಕಿ ಪ್ರಾಕ್ಟೀಸ್ ಮಾಡಿ ಕೊಟ್ಟಿದ್ದೇವೆ. ಓಕೆ, ಅಂದರೆ ಅದನ್ನು ಕ್ರೀಡಾಕೂಟ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಪ್ರಾಕ್ಟೀಸ್ಗೆ ಮಾಡ್ತಾ ಇದ್ದೇವೆ. ಸರ್, ಕರ್ನಾಟಕ ಕ್ರೀಡಾಕೂಟವನ್ನು ಬಹಳ ಯಶಸ್ವಿಯಾಗಿ ಆಯೋಜಿಸಿದ್ರಿ, ಇದರ ಬಗ್ಗೆ ಒಂದಷ್ಟು ಹೇಳಬಹುದಾ? ಕರ್ನಾಟಕ ಕ್ರೀಡಾಕೂಟ ಅನ್ನೋದು ಒಂದು ಹೊಸ ಆಲೋಚನೆ ಆಗಿತ್ತು ನಮ್ಮ ರಾಜ್ಯ ಸರ್ಕಾರದ್ದು. ನಿಜಕ್ಕೂ ಅಂತ ಹೇಳಿದ್ರೆ ಕಳೆದ ಒಂದು 5 ವರ್ಷಗಳಿಂದ ಒಂದೊಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಅವರು ಕರ್ನಾಟಕ ಕ್ರೀಡಾಕೂಟ ಸುಮಾರು 25 ಕ್ರೀಡೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡುವುದನ್ನು ನಾವು ಕಂಡಿದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ಸುಮಾರು 4700 ಕ್ರೀಡಾಪಟುಗಳು ಇವತ್ತು ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗೆ ಆಗಮಿಸಿದ್ದಾರೆ. ಅದರಲ್ಲಿ 11 ಕ್ರೀಡೆಯನ್ನು ಉಡುಪಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದೆವು, 12 ಕ್ರೀಡೆಯನ್ನು ಮಂಗಳೂರು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದೆವು, 2 ಕ್ರೀಡೆಯನ್ನು ಬೆಂಗಳೂರಿನಲ್ಲಿ ಸಂಘಟನೆ ಮಾಡಿದೆವು. ನಿಜಕ್ಕೂ ಒಂದು ಅದರಲ್ಲಿ ಹೊಸ ಒಂದು ಸಂತೋಷ ಏನಂತ ಹೇಳಿದ್ರೆ, ಕೆಲವು ಕ್ರೀಡೆ ನಾವು ಇವತ್ತಿಗೂ ಕೂಡ ಅದನ್ನು ನಮ್ಮ ಕ್ರೀಡಾಪಟುಗಳು ನಮ್ಮವರು ಗಮನಿಸಿದ್ದಿಲ್ಲ. ಆರ್ಚರಿ ಅಂತ ಒಂದು ವಿಭಾಗವನ್ನು ನಾವು MJC ಕ್ರೀಡಾಂಗಣದಲ್ಲಿ ಮಾಡಿದೆವು. ನಿಜಕ್ಕೆ ಅಂತ ಹೇಳಿದ್ರೆ ಆರ್ಚರಿಯಲ್ಲಿ ಆ ಮಕ್ಕಳು ಒಂದು ಶೂಟಿಂಗ್ನಲ್ಲಿ ಎಷ್ಟು ಪರಿಣತರಾಗಿದೆ ಅಂತಂದರೆ ಅದನ್ನು ನೋಡೋದೇ ಒಂದು ನಮಗೊಂದು ಭಾಗ್ಯ ಅಂತ ಕಾಣ್ತದೆ. ಅಂತ ಹೇಳಿದ್ರೆ ನಿಜವಾಗಿ ಅದು ಬೆಂಗಳೂರಿನಲ್ಲಿ ಒಂದು ನಡೆಯುವಂಥ ಕ್ರೀಡೆ ಆಗಿತ್ತು. ಇವತ್ತು ಆರ್ಚರಿ ಅವರು ಒಂದು 3 ಡೇಸ್ ಒಂದು ಇದರಲ್ಲಿ ನಮ್ಮ MJC ಕ್ರೀಡಾಂಗಣದಲ್ಲಿ ಒಂದು ಹೊಸ ರೀತಿಯ ಒಂದು ಚೈತನ್ಯ ಕೊಟ್ಟಿದೆ. ಅದೇ ರೀತಿ ಹಾಕಿ, ನಿಜವಾಗಿ ಹಾಕಿ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಅಂತ ಹೇಳಿದ್ರೆ ನಿಟ್ಟೆಯಲ್ಲಿ ಒಂದು ಕ್ರೀಡಾಂಗಣ ಇತ್ತು, ಮತ್ತು ಮಾಹೆ ಕ್ರೀಡಾಂಗಣದಲ್ಲಿ ಕೂಡ ಒಂದು ಹಾಕಿ ಗೇಮ್ ನಡೆಯುವಾಗ ಎಷ್ಟು ಫೈಟ್ ಇತ್ತು ಅಂತ ಹೇಳಿದ್ರೆ, ಒಂದೊಂದು ಗೋಲ್ ಆಗುವಾಗ ಕೂಡ ಅವರು ಅಷ್ಟು ಇದಿತ್ತಲ್ಲೇ ರೆಫ್ರಿ ಅವರಿಗೆ ಅಷ್ಟು ಕಂಡೀಷನ್ ಅಷ್ಟು ಅಂದರೆ 2 ಟೀಮ್ ಅಷ್ಟು ಸ್ಟ್ರಾಂಗ್ ಇತ್ತು. ಹಾಸನ, ಹಾವೇರಿ, ಮಂಡ್ಯದಲ್ಲ ಮ್ಯಾಚ್ ಆಗುವಾಗ ಅಂತ ಹೊಸ ಈಗ ನಾವು ಅಥ್ಲೆಟಿಕ್ಸು ಅನೇಕ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಿದ್ದೇವೆ, ಅದು ಸಮಸ್ಯೆ ಆಗಿದ್ದಿಲ್ಲ. ಅದೇ ರೀತಿ ವಾಟರ್ ಸ್ಪೋರ್ಟ್ಸನ್ನು ನಾವು ಸ್ವರ್ಣ ನದಿಯಲ್ಲಿ ಕಂಡಕ್ಟ್ ಮಾಡಿದೆವು. ಅತ್ಯಂತ ಉತ್ತಮವಾದಂಥ ಒಂದು ರೆಸ್ಪಾನ್ಸ್ ಇತ್ತು. ಸಾಧಾರಣ 150-160 ಬಂದು. ಇನ್ನೊಂದು ಸೈಕಲ್ ರೇಸ್ 1 ಗಂಟೆಗೆ ಸುಮಾರು 40 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂಥ ಸೈಕಲ್ ರೇಸನ್ನು ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕಂಡಿದ್ದೇವೆ. ನಿಜವಾಗಿ ಬಿಜಾಪುರ, ಬಾಗಲಕೋಟೆಯಲ್ಲಿ ಸೈಕಲ್ ರೇಸ್ ಅಂದರೆ ಬಹಳಷ್ಟು ಮಹತ್ವ ಪಡೆದಂಥ ಕ್ರೀಡೆ. ಅಲ್ಲಿಂದ ಕ್ರೀಡಾಪಟುಗಳು ಈ ಉಡುಪಿ ಜಿಲ್ಲೆಗೆ ಬಂದು ನಾವು ಇದಕ್ಕೆ ಅವರಿಗೆ ಒಂದು ರೂಟ್ ಮ್ಯಾಪ್ ಕೊಟ್ಟು 60 ಕಿಲೋಮೀಟರ್, 40 ಕಿಲೋಮೀಟರ್, 30 ಕಿಲೋಮೀಟರ್, 20 ಕಿಲೋಮೀಟರ್, 10 ಕಿಲೋಮೀಟರ್ ಈ 5 ವಿಭಾಗದಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಮಾಡಿದೆವು. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಉತ್ತಮವಾದಂಥ ನಮ್ಮ ಕುಕ್ಕೆಹಳ್ಳಿ ಪೆರ್ಡೂರು ರೋಡಲ್ಲಿ ಅದೊಂದು ರೂಟ್ ಮ್ಯಾಪ್ ಮಾಡಿದೆವು. ನಿಜವಾಗಿ ಆ ಮಕ್ಕಳು ಹೋಗುವ ಸ್ಪೀಡ್ ನೋಡಿದರೆ ನಮಗೆ ಆಶ್ಚರ್ಯ ಆಗ್ತಿತ್ತು. ಸ್ಕೂಟ್ರಲ್ಲಿ ಅವರನ್ನು ಓವರ್ಟೇಕ್ ಅವರಿಗೆ ಒಬ್ಬೊಬ್ಬರಿಗೆ ನಾವು ಲೈಫ್ ಗಾರ್ಡ್ ಅಂತ ಇಟ್ಕೊಂಡಿದ್ದೆವು. ಅವ್ರು ಹೇಳ್ತಾ ಇದ್ರು ಲೈಫ್ ಗಾರ್ಡ್ಸ್ಗಳು, ಸರ್ ನಮಗೆ ಸ್ಕೂಟರ್ ಸ್ವಲ್ಪ ಸ್ಲೋ ಆದರೂ ಕೂಡ ನಮಗಿಂತ ಸ್ಪೀಡ್ ಹೋಗ್ತಾ ಇದ್ದಾರೆ ಅಂತ. ಇಂಥ ಹೊಸ ಹೊಸ ಅನುಭವಗಳನ್ನು ನಮ್ಮ ಇವತ್ತು ಕರ್ನಾಟಕ ಕ್ರೀಡಾಕೂಟದಿಂದ ಕಂಡಿದ್ದೇವೆ. ಎಲ್ಲವೂ ಕೂಡ ಅಚ್ಚುಕಟ್ಟಾದಂಥ ವ್ಯವಸ್ಥೆ, ಅದು ವಸತಿ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ಮಾಯವರು ನಮಗೆ ಕೊಟ್ಟಂಥ ಸಹಕಾರ ಇರ್ಬೋದು, ಅದೇ ರೀತಿ ಮಕ್ಕಳಿಗೆ ಬೇಕಾದಂಥ ಇದು ಉಪಹಾರದ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಕಂಡಿದೆ. ಇವನ್ ಕೂಡ ಸಮಾರಂಭ ಕೂಡ ಅತ್ಯಂತ ಯಶಸ್ವಿಯಾಗಿ ನಾವು ಸಂಘಟನೆ ಮಾಡಿದ್ದೇವೆ. ಅಂತ ಹೇಳಿದರೆ ಇವತ್ತು ಒಲಿಂಪಿಕ್ಸಲ್ಲಿ ಯಾವ ರೀತಿಯಲ್ಲಿ ಸಮಾರಂಭ ಮಾಡ್ತಾರೆ ಅದರ ಒಂದು ತುಣುಕನ್ನು ಇವತ್ತು ನಮ್ಮ ಕ್ರೀಡಾಪಟುಗಳಿಗೆ ಆ ಲೆವೆಲ್ ಅಂತ ಅದರ ಸಣ್ಣ ತುಣುಕು. ಒಲಿಂಪಿಕ್ಸಲ್ಲಿ ಇನ್ನೂ ಹೈ ಟಾಪಲ್ಲಿ ಮಾಡ್ತಾರೆ. ಈ ರೀತಿ ಕ್ರೀಡಾಕೂಟ ಸಮಾರೋಪ ನಡೆಸ್ತಾ ಇರೋದನ್ನು ಕೂಡ ನಾವು ಇವತ್ತು ಜನತೆಗೆ ಕ್ರೀಡಾಪಟುಗಳು ತೋರಿಸಿಕೊಟ್ಟಿದ್ದೇವೆ. ಸರಿ, ಸಹಾಯಕ ನಿರ್ದೇಶಕರಾದಿ ಈಗ ತಾವು ಹೇಳಿದಂಥ ಆರ್ಚರಿ ಆಗಿರಬಹುದು, ಸೈಕಲ್ ರೇಸ್ ಆಗಿರಬಹುದು, ಇದನ್ನು ಮತ್ತಷ್ಟು ಇಲ್ಲಿ ಉತ್ತಮವಾಗಿ ಮಾಡುವಂತಹ ಪ್ರಯತ್ನ ಆಲೋಚನೆಗಳು ಇದೆಯಾ? ಮತ್ತು ಹೊಸ ಕ್ರೀಡೆಗಳ ಸೇರ್ಪಡೆಯ ಅವಕಾಶಗಳನ್ನು ಇಲ್ಲಿ ಯಾವ ರೀತಿಯಲ್ಲಿ ಬಳಸ್ಕೊಳ್ಳಿ, ಈವನ್ ಹಾರ್ಸ್ ರೈಡ್ ಆಗಿರಬಹುದು, ಟರ್ಫ್ ಪ್ಲಗರ್ ಅಂತದ್ದೆಲ್ಲ ಮಾಡುವ ಏನಾದರೂ ಯೋಚನೆಗಳಿದೆ ನಮಗೆ ಅಂತ ಹೇಳಿದ್ರೆ? ಒಂದು ಅದಕ್ಕೆ ಬೇಕಾಗಂತ ಮೂಲಭೂತ ಲಿಮಿಟೇಷನ್ಸ್ ಇದೆ, ಸೌಕರ್ಯ ಬೇಕು. ಇನ್ನೊಂದು ಅದಕ್ಕೆ ಬೇಕಾಗುವಂತ ತರಬೇತಿದಾರ ಬೇಕು. ಇನ್ನೊಂದು ಸ್ಥಳಾವಕಾಶದ ಕೊರತೆ. ಈಗ ನಮಗೆ ಆರ್ಚರಿಗೆ ನಮ್ಗೆ ನಿಜವಾಗಿ ಅಂತ ಹೇಳಿದ್ರೆ ಆರ್ಚರಿಯಲ್ಲಿ ಕೂಡ ಒಂದು ಒಳ್ಳೆ ಮೈದಾನ ಇದ್ರೆ ಆರ್ಚರಿಯಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು.
ಮಾಡ್ಬೋದು. ನಮ್ಮಲ್ಲಿ ಉಡುಪಿಯಲ್ಲಿ ಒಳ್ಳೆ ಶೂಟರ್ಸನ್ನು ಕೂಡ ನಾವು ಪಡ್ಕೊಳ್ಬೋದು. 2-3 ಕಡೆಯಿಂದ ನಮಗೂ ಕೂಡ ಕೇಳಿದ್ದಾರೆ ಸರ್ ಒಂದು ಮಾಡ್ತೀರಂತ. ಆದರೆ ನಮಗೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಇಟ್ಟಲ್ಲಿ ಮಾತ್ರ ಇಂಥ ಕ್ರೀಡೆಯನ್ನು ಡೆವಲಪ್ ಮಾಡ್ಬೋದು. ಹಾಕಿ ಈಗಾಗಲೇ ನಿಟ್ಟೆ ಪರಿಸರದಲ್ಲಿ ಮತ್ತು ಮಣಿಪಾಲದಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದೇ ಎಲ್ಲ ಕೂಡ ಅಲ್ಲಿ ಏನಾಗಿದೆ ಇದರದಿದೆ ಹುಲ್ಲಿನ ಗ್ರೌಂಡ್ ಇದೆ. ನಿಜವಾಗಿ ನಮಗೆ ಅಂತೇಳಿ ಟರ್ಫ್ ಕೋರ್ಟ್ ಬಂದರೆ ಇನ್ನೂ ಕೂಡ ಡೆವಲಪ್ಮೆಂಟ್ ಆಗ್ತವೆ. ಈಗಾಗಲೇ ಹೇಳಿದಂತೆ ಫುಟ್ಬಾಲ್ ಕೂಡ ಟರ್ಫ್ ಕೋರ್ಟ್ ಬೇಕಾಗಿದೆ. ಸೈಕಲ್ ರೇಸ್ ಅಂತ ಹೇಳಿದ್ರೆ ನಿಜವಾಗಿ ಅವ್ರು ಹೇಳುವುದೇನಂತಾರೆ ಸ್ಟ್ರೈಟ್ ರೋಡ್ ಬೇಕಂತ. ಈಗ ಬಾಗಲಕೋಟೆ ಅಲ್ಲೆಲ್ಲ ವಾಹನ ದಟ್ಟಣೆ ಕಮ್ಮಿ. ಈಗ ನಮ್ಮಲ್ಲಿ ಈವನ್ ಹಳ್ಳಿ ರೋಡ್ ಕೂಡ ನಮ್ಮಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇರ್ತದೆ. ಅವರಿಗೆ ಬಾಗಲಕೋಟೆ ಬಿಜಾಪುರದಲ್ಲಿ ಹೈಯೆಸ್ಟ್ ಸೈಕ್ಲಿಸ್ಟ್ ಇದ್ದಾರೆ. ಮತ್ತು ಸೈಕಲ್ ವೆಲೋಡ್ರೋಮ್ ಅಂತ ಮಾಡಬೇಕು. ಬಿಜಾಪುರ ಒಂದು ಜಿಲ್ಲೆಯಲ್ಲಿ ಈಗ ಮಾಡ್ತಾ ಇದ್ದಾರೆ. ಈಗ ನಮ್ಮ ಇಲಾಖೆ ಏನಂತ ಹೇಳಿದರೆ ಒಂದೊಂದು ಕ್ರೀಡೆ ಯಾವ ಕ್ರೀಡೆ ಆ ಕ್ಷೇತ್ರದಲ್ಲಿ ಪರಿಣತಿ ಪಡೆದರೆ ಆ ಜಿಲ್ಲೆಗೆ ಮಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಸರಿ, ಈಗ ಈ ಕ್ರೀಡಾ ಸಾಮಗ್ರಿಗಳ ವಿತರಣೆಯ ಬಗ್ಗೆ ತಾವು ಉತ್ತರಿಸುವುದಾದರೆ, ಅನೇಕ ಯುವಕ ಸಂಘಗಳಿವೆ, ಈ ಕ್ಲಬ್ಗಳಿವೆ. ಈ ಕ್ಲಬ್ಗಳಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಯಾವ ರೀತಿಯಲ್ಲಿ ಆಗಬೇಕು ಮತ್ತು ಅವರು ಯಾವ ರೀತಿಯಲ್ಲಿ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ, ಹೇಗೆ ಪಡೆಯಬಹುದು? ಇದು ಕ್ರೀಡಾ ಸಾಮಗ್ರಿ ಅಂತೇಳಿ ಮುಂಚೆ ಇವತ್ತು ನಮ್ಮ ಸರ್ಕಾರದ ಸೂಚನೆ ಪ್ರಕಾರ 18ರಿಂದ 30 ವರ್ಷದೊಳಗೆ ವಯೋಮಿತಿಯಲ್ಲಿ ಯಾರಿರ್ತಾರೆ ಯುವಕ ಸಂಘ ಅವರಿಂದ ರಚನೆ ಆಗಿರ್ಬೇಕಂತ ಇದೆ. ಇವತ್ತು ನಮ್ಮ ಜಿಲ್ಲೆಯನ್ನು ಹೋಲಿಸಿದರೆ ನಮ್ಮ ಜಿಲ್ಲೆ ಎಲ್ಲ ಯುವಕ ಸಂಘದವರು ಏನಂತ ಹೇಳಿದ್ರೆ ಎಲ್ಲವೂ ಕೂಡ 30-50 ವರ್ಷ ದಾಟಿದವರೇ. ಅಂದರೆ ಆ ಹಿಂದೆ ಯಾರು ಯುವಕ ಸಂಘ ಮಾಡಿದ್ದಾರೆ ಅವರಿಗಿರುವಂಥ ಇಂಟ್ರೆಸ್ಟ್ ಇವತ್ತಿನ ಯುವಜನಾಂಗಕ್ಕಿಲ್ಲ. ಮುಂಚೆ ಏನಂತ ಹೇಳಿದ್ರೆ ಪ್ರತಿ ಸ್ಯಾಟರ್ಡೆ ಸಂಡೇ ಒಂದು ಯುವಕ ಸಂಘದಲ್ಲಿ ಬೆರೆತುಕೊಂಡು ಅಲ್ಲಿಯ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವುದು ಅಥವಾ ಅವರಲ್ಲಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಸತ್ಯನಾರಾಯಣ ಪೂಜೆ, ಬೇರೆ ಬೇರೆ ಪೂಜೆಗಳನ್ನು ಮಾಡಿಕೊಂಡು ಒಂದು ಯುವಕ ಸಂಘದಲ್ಲಿ ಭಾಗವಹಿಸೋದಂದ್ರೆ ಬಹಳ ಖುಷಿ ಪಡ್ತಾ ಇದ್ದಾರೆ. ಅದು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಯುವಕ ಸಂಘದಲ್ಲಿ ಒಂದು 50 ಜನ ಒಟ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಯುವ ಜನಾಂಗರು ಇವತ್ತು ಬರ್ತಾ ಇಲ್ಲ. ಇವತ್ತು ಹೆಚ್ಚಿನ ಸಂಘಗಳನ್ನು ನಾವು ಗಮನಿಸಿದಾಗ ನಮಗೆ ಇಲಾಖೆ ಷರತ್ತು ಏನು ಹೇಳ್ತದೆ ಅಂತ ಹೇಳಿದ್ರೆ 18ರಿಂದ 30 ವರ್ಷದವರ ಪಟ್ಟಿ ಮಾಡಿ ಅವರು ನಮ್ಮ ಸಹಕಾರ ಇಲಾಖೆ ನೋಂದಣಿ ಆಧಾರಕ್ಕೆ ಮಾತ್ರ ಕೊಡ್ಬೇಕಂತ ಹೇಳ್ತಾರೆ. ಆದರೂ ನಾವು ಒತ್ತಾಯ ಮಾಡಿ ಕೆಲವು ತಾಲೂಕಲ್ಲಿ ಅಟ್ಲೀಸ್ಟ್ 2-3 ಕಾದು ಕೊಡಬೇಕಂತ ಅವರಿಗೆ ಕ್ರೀಡಾ ಉಪಕರಣಗಳನ್ನು ಇವತ್ತು ನಾವು ನೀಡ್ತಾ ಇದ್ದೇವೆ. ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಏನು ಮಾಡ್ತಿದ್ದೇವೆ, ಯುವ ಜನಾಂಗಕ್ಕೆ ಸಿಗಬೇಕಂತ ನಮ್ಮ ಇಲಾಖೆಯಿಂದ ಒಂದು ಜಿಮ್ ಉಪಕರಣ ಕೊಡ್ತಾ ಇದ್ದೇವೆ. ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಜಿಮ್ ಅನ್ನು ನಾವು ಮಾಡಿಕೊಟ್ಟಿದ್ದೇವೆ. ಈಗಾಗಲೇ ಸರ್ಕಾರಿ ಪ್ರಥಮ ದರ್ಜೆಗಳು ತೆಂಕನಡಿಯಲ್ಲಿ ಮಾಡಿದ್ದೇವೆ, ಸರ್ಕಾರಿ ಪ್ರಥಮ ದರ್ಜೆ ಕಾಪುವಲ್ಲಿ ಮಾಡಿದ್ದೇವೆ. ಪ್ರತಿ ವರ್ಷ ಒಂದೊಂದು ಕಾಲೇಜಿಗೆ ನಾವು ಅದನ್ನು ಅನುದಾನವನ್ನು ನೀಡ್ತಾ ಇದ್ದೇವೆ. ಓಕೆ, ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾರಲ್ಲ ಕ್ರೀಡಾಳುಗಳು ಅಥವಾ ಟ್ರೈನಿಂಗ್ಗೆ ಬರ್ತಾರಲ್ಲ, ಅವರಿಗೆ ಏನಾದರೂ ಈ ಶೂಸ್ ಆಗಿರ್ಬೋದು, ಈ ಥರ ಈ ಟ್ರ್ಯಾಕ್ ಪ್ಯಾಂಟ್ಗಳು ಇಂಥದ್ದನ್ನೆಲ್ಲ ಕೊಡಮಾಡುವ ನಿಟ್ಟಿನಲ್ಲಿ ಈಗ ನಮ್ಮಲ್ಲಿ ಕ್ರೀಡಾ ವಸತಿ ನಿಲಯದಲ್ಲಿ ಯಾರು ಅಡ್ಮಿಷನ್ ಪಡ್ಕೊಂಡಿರ್ತಾರೆ ಆ ಮಕ್ಕಳಿಗೆ ಮಾತ್ರ ಅವರಿಗೆ ಟ್ರ್ಯಾಕ್ ಶೂಟ್ ಇರ್ಬೋದು, ಶೂಸ್ ಇರ್ಬೋದು, ಅವರ ಹಾಸ್ಟೆಲ್ ಇರ್ಬೋದು, ಎಲ್ಲವೂ ಕೂಡ ಸರ್ಕಾರದಿಂದ ಉಚಿತವಾಗಿ ಕೊಡ್ತಾ ಇದ್ದಾರೆ. ಹೊರಗಿಂದ ಬರುವ ಮಕ್ಕಳಿಗೆ ಯಾರಿಗೆ ಕೊಡ್ತಾ ಇಲ್ಲ. ಅವರು ನಮ್ಮ ಇಲಾಖೆ ಏನು ಹೇಳ್ತಾ ಅಂದರೆ ಅಂಥ ಮಕ್ಕಳನ್ನು ಕೂಡ ನೀವು ಹಾಸ್ಟೆಲ್ಗೆ ಸೇರಿಸ್ಕೊಳ್ಳಿ ಅಂತ. ಇವತ್ತು ಉಡುಪಿ ಜಿಲ್ಲೆಯಲ್ಲಿರೋ ಹಾಸ್ಟೆಲ್ನಲ್ಲಿರೋ ಮಕ್ಕಳು ಯಾರಂತ ಕೇಳಿದರೆ ಉಡುಪಿ ಜಿಲ್ಲೆಯವರಿಗಿಂತ ಜಾಸ್ತಿ ಹೊರಗಿನವರು. ಅಂದರೆ ಈಗ ಬಿಜಾಪುರ, ಬಾಗಲಕೋಟೆ ಆ ಕಡೆ ಮಕ್ಕಳೇ ನಮ್ಮಲ್ಲಿ ಜಾಸ್ತಿ ಇದ್ದಾರೆ ಬಿಟ್ಟರೆ ಉತ್ತರ ಕರ್ನಾಟಕದ ಮಕ್ಕಳೇ ನಮ್ಮಲ್ಲಿ ಜಾಸ್ತಿ ಇದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಅಂತೇಳಿ ಮಗುವನ್ನು ಹಾಸ್ಟೆಲಿಗೆ ಕಳಿಸುವಂಥ ಪ್ರಮಾಣ ಇವತ್ತು ಕಮ್ಮಿ ಆಗ್ತಾ ಇದೆ. ಅಂದರೆ ಮಕ್ಕಳು ಪೇರೆಂಟ್ಸಿಗೆ 1-2 ಮಕ್ಕಳು ಅವರೇ ಮಕ್ಕಳನ್ನು ಬೆಳಿಗ್ಗೆ ಸ್ಟೇಡಿಯಂ ಕರ್ಕೊಂಡ್ಬರ್ತಾರೆ, ಸಂಜೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಮ್ಮ ಇಲಾಖೆ ಅಂತ ಹೇಳಿದರೆ ಆ ಎಲ್ಲ ಮಕ್ಕಳು ಕೂಡ ಹಾಸ್ಟೆಲ್ ಅವರಿಗೆ ಅಡ್ಮಿಷನ್ ಆದರೆ ಮಾತ್ರ ಫ್ರೀಯಾಗಿ ಕೊಡುವಂಥ ಅವಕಾಶವನ್ನು ನೀಡ್ತಾ ಇದ್ದಾರೆ. ಸರಿ, ನಮ್ಮದು ತುಳುನಾಡು ಅಂದ ಕೂಡಲೇ ರೋಷನ್ ಕುಮಾರ್ ಶೆಟ್ಟಿಯವರು ಕೂಡ ತುಳುನಾಡರವರೇ ಆಗಿರೋದ್ರಿಂದ ಹೆಚ್ಚಾಗಿ ಕ್ರೀಡಾಧಿಕಾರಿಗಳು ಬೇರೆ ಉತ್ತರ ಕನ್ನಡ ಜಿಲ್ಲೆಗಳು, ಆದರೆ ಬಹುಶಃ ರೋಷನ್ ಕುಮಾರ್ ಶೆಟ್ಟಿಯವರು ಇಲ್ಲಿಯವರೇ ಆಗಿರುವುದರಿಂದ ಕೇಳ್ತಾ ಇದ್ದೀನಿ. ನಮ್ಮ ತುಳು ಭಾಷಿಕರ ಕೆಲವೊಂದು ಒತ್ತಾಯ ಇತ್ತು, ತುಳುನಾಡಿನ ಪಾರಂಪರಿಕ ಪ್ರಾದೇಶಿಕ ಕ್ರೀಡೆಗಳನ್ನು ಕೂಡ ಇದರ ವ್ಯಾಪ್ತಿಗೆ ತರಬೇಕು. ಈ ಚಿನ್ನಿದಾಂಡು ಆಗಿರ್ಬೋದು, ಇದು ಲಗೋರಿ ಆಗಿರ್ಬೋದು, ಇಂತಹ ಪ್ರಯತ್ನಗಳು ಏನಾದರೂ ಆಗಬಹುದಾ ಅನ್ನೋದು ನಮ್ಮ ಒಂದು ಪ್ರಶ್ನೆ. ನಮ್ಮಲ್ಲಿ ಕಳೆದ 3 ವರ್ಷಗಳ ಕೊರೋನಾ ಬರುವ ಮುಂಚೆ ನಮ್ಮಲ್ಲಿ ಒಂದು ಗ್ರಾಮೀಣ ಕ್ರೀಡಾಕೂಟ ಅಂತ ಮಾಡ್ತಿದ್ದೆವು. ಗ್ರಾಮೀಣ ಪರಿಸರಕ್ಕೆ ಬೇಕಾದಂಥ ಕ್ರೀಡಾಕೂಟವನ್ನು ನಮ್ಮಲ್ಲಿ ನೀವು ಹೇಳಿದಾಗ ಚೆನ್ನಿದೊಣ್ಣೆ, ರಗೋರಿ, ಇವನ್ನ ಕಂಬಳವನ್ನು ಕೂಡ ನಾವು ಗ್ರಾಮೀಣ ಕ್ರೀಡೆಯಲ್ಲಿ ಅದನ್ನು ಮಾನ್ಯತೆಯನ್ನು ಪಡ್ಕೊಂಡು ಕಳೆದ ವರ್ಷ ರಾಜ್ಯ ಮಟ್ಟದ ಕಂಬಳವನ್ನು ಕೂಡ ನಾವು ಕಾರ್ಕಳದ ಮಿಯಾರು ಕಂಬಳದಲ್ಲಿ ಮಾಡಿದೆವು. ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಂಬಳ ಕ್ರೀಡೆಯನ್ನು ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಮಿಯಾರು ಕಂಬಳದಲ್ಲಿ ಮಾಡಿದ್ದೇವೆ. ಭಾಳ ಅತ್ಯಂತ ಯಶಸ್ವಿಯಾಗಿ ಬಂದಿದೆ. ಸುಮಾರು 180 ಕೋಣಗಳು ಅವತ್ತು ನಮ್ಮ ರಾಜ್ಯ ಮಟ್ಟದ ಕಂಬಳ ಕ್ರೀಡೆಗೆ ಬಂದಿದೆ. ಇಂತಹ ಕ್ರೀಡೆಗಳು ಜಾನಪದ ಇರ್ಬೋದು ಅಥವಾ ಗ್ರಾಮೀಣ ಕ್ರೀಡೆ ಇರ್ಬೋದು, ಅದಕ್ಕೆ ಕೂಡ ಮಾನ್ಯತೆಯನ್ನು ಇವತ್ತು ನಮ್ಮ ಇಲಾಖೆ ನೀಡ್ತಾ ಇದೆ.
ಮಾನ್ಯತೆಯನ್ನು ನೀಡ್ತಾ ಇದೆ. ನೀಡ್ತಾರೆ. ಬಟ್ ಅದನ್ನ ಇವತ್ತು ಕಂಬಳ ಕ್ರೀಡೆಗೆ ಕಂಬಳ ಒಂದು ಅಕಾಡೆಮಿ ಆಗುವ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಮಹತ್ತರವಾದ ಯೋಜನೆಗಳು ಇವತ್ತು ನಡೀತಾ ಇದೆ. ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ಒಟ್ಟು ಮಾಡಿಕೊಂಡು ಇವತ್ತು ರಾಜ್ಯ ಮಟ್ಟದ ಕಂಬಳ ಅಕಾಡೆಮಿ ಆಗ್ಲಿಕ್ಕೆ ಕೂಡ ಸರ್ಕಾರ ಇವತ್ತು ಸ್ಪಂದನೆ ನೀಡ್ತಾ ಇದೆ. ಈ ಕ್ರೀಡೆಗಳನ್ನು ಸಮರ್ಪಕವಾಗಿ ಪ್ರೋತ್ಸಾಹ ಸಿಗಲಿಕ್ಕೆ ವೈದ್ಯನಾಥನ್ ವರದಿಯೊಂದು ಒಂದು ಪೂರಕ ಆಗಿತ್ತು. ಇದು ಅಕ್ಷರಶವಾದಂತಹ ಜಾರಿಯಾಗುವಂತಹ ಸೂಚನೆಗಳು ಏನಾದರೂ ಸಿಕ್ಕಿದೆಯಾ? ವೈದ್ಯನಾಥನ್ ವರದಿ ಅಂತ ಹೇಳಿದ್ರೆ ಅವರು ನಿಜವಾಗಿ ಅಂತ ಹೇಳಿದ್ರೆ ಯಾವ ರೀತಿಯ ಕ್ರೀಡಾ ನಮ್ಮ ಶಿಕ್ಷಕರನ್ನು ನೇಮಿಸಬೇಕಂತ ಅಂತೇಳಿ ಅವರ ರಿಪೋರ್ಟ್ನಲ್ಲಿ ಅಂತ ಹೇಳಿದ್ರೆ ಅಪ್ ಟು ಎಲಿಮೆಂಟ್ರಿ ಅವರಿಗೆ CPED ಆದವರು, ಹೈಸ್ಕೂಲ್ನವರಿಗೆ BPED ಆದವರು, PUC ಯಲ್ಲಿ MPED ಆದವರು, ಅವರು ಅದರ ಬಗ್ಗೆ ಹೆಚ್ಚಿನ ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತಿಗೂ ಕೂಡ ನಮ್ಮಲ್ಲಿ ಈಗ ಒಂದು ಸ್ವಲ್ಪ ಬ್ರೇಕಪ್ ಆಗಿದೆ. ಅಪ್ ಟು ಹೈಸ್ಕೂಲ್ ತನಕ ಒಳ್ಳೆ ಕ್ರೀಡಾಪಟುಗಳಿದೆ. ಆ ಮಧ್ಯದಲ್ಲಿ PUC ಯಲ್ಲಿ ಏನಾಗ್ತದೆ, 2 ವರ್ಷ ಮಕ್ಕಳಿಗೆ ಸರಿಯಾದಂಥ ಪ್ರೋತ್ಸಾಹ ಮತ್ತು ಅಲ್ಲಿಗೆ ಕ್ರೀಡಾ ಶಿಕ್ಷಕರ ಕೊರತೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದನ್ನೀಗ ಹೊರತುಪಡಿಸಿ ಮತ್ತೆ ಪುನಃ ಡಿಗ್ರಿಯಲ್ಲಿ ಮತ್ತೆ ಪುನಃ ಕ್ರೀಡಾ ಶಿಕ್ಷಕರು ಎಲ್ಲ ಕಾಲೇಜಲ್ಲಿ ನಾವು ಕಾಣ್ತಾ ಇದ್ದೇವೆ, ಒಂದು ಸರ್ಕಾರಿ ಕಾಲೇಜುಗಳಲ್ಲಿ. ಈ ಸರ್ಕಾರಿ ಕಾಲೇಜುಗಳಲ್ಲಿ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಪದವಿ ಪೂರ್ವ ಇಲಾಖೆಯಲ್ಲಿ ಅವರಿಗೆ ಅವಕಾಶ ವಂಚಿತರಾಗ್ತಿದ್ದಾರೆ. ಅಲ್ಲಿ ಅವರನ್ನು ಅಪಾಯಿಂಟ್ಮೆಂಟ್ಗಳ ಸಂಖ್ಯೆ ಇವತ್ತು ಕಡಿಮೆ ಆಗಿದೆ. ವೈದ್ಯನಾಥರ ವರದಿ ಅದನ್ನು ಇದು ಮಾಡಿದೆ, ಹೆಚ್ಚು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಓಕೆ, ಕ್ರೀಡಾ ಶಿಕ್ಷಕರ ನೇಮಕಾತಿಯಲ್ಲಿ. ಸರಿ, ಮುಂದುವರಿದು ಹೇಳೋದಾದರೆ ನಮ್ಮ ಕರಾವಳಿಯಲ್ಲಿ ಬಹುತೇಕವಾಗಿ 1-2 ದಶಕಗಳ ಹಿಂದೆ ಹೋದರೆ 1-2 ದಶಕಗಳ ಹಿಂದೆ ಯುವಕ ಸಂಘಗಳು ಬಹಳಷ್ಟು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದವು. ಇಡೀ ಊರಿನ ಒಂದು ಧಾರ್ಮಿಕ ವಾತಾವರಣ, ಸಾಂಸ್ಕೃತಿಕ ವಾತಾವರಣದಲ್ಲಿ ಭಾಗಿಯಾಗಿದ್ದವು. ಆದರೆ ಅದಕ್ಕೆ ಸರ್ಕಾರ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇತ್ತು. ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಯುವಜನ ಮೇಳಗಳು ಕೂಡ ಆಗ್ತಾ ಇತ್ತು. ಒಂದು ರೀತಿಯ ಅಬ್ಬರ, ಒಂದು ರೀತಿಯ ಜನಪದ ಶ್ರೀಮಂತಿಕೆ ಇದೆಲ್ಲವೂ ಕೂಡ ಸಿಗ್ತಾ ಇತ್ತು. ಈಗ ಮರೆಯಾಗ್ತಾ ಇದೆ. ಕಾರಣ ಏನು ಸರ್? ಇವತ್ತು ನಾನು 2010ರಲ್ಲಿ ಕ್ರೀಡಾ ಇಲಾಖೆಗೆ ಬಂದಾಗ ಇರುವ ಪರಿಸ್ಥಿತಿಗೂ ಇವತ್ತು 2025ರಲ್ಲಿ ಇರುವ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಕಾಣ್ತಿದ್ದೇವೆ. ಆ ಟೈಮಿನಲ್ಲಿ ಇರುವಂಥ ನೀವು ಹೇಳಿದ ಹಾಗೆ ಅದರ ಅಬ್ಬರ ಇವತ್ತು ನಾವು ಕಾಣ್ತಾ ಇಲ್ಲ. ಇವತ್ತು ಯೋಜನೆ ಮೇಳ, ಯೋಜನೋತ್ಸವ ಎರಡನ್ನೂ ನಮ್ಮ ಇಲಾಖೆ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದೆವು. ತಾಲೂಕು ಮಟ್ಟ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಯೋಜನೆ ಮೇಳ ಕಾಣ್ತಾ ಇದ್ದೆವು. ಯೋಜನೋತ್ಸವ ನೇರವಾಗಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೋಗುವಂಥ ಮಹತ್ವವನ್ನು ನಾವು ಕಂಡುಕೊಂಡಿದ್ದೇವೆ. ಈಗ ದಿನ ಕಳೆದ ಹಾಗೆ ಅದರ ಮಹತ್ವ ಬಹಳಷ್ಟು ಹೋಗಿದೆ. ಇವತ್ತು ಸರ್ಕಾರದ ಯೋಜನೆ ಅಂತ ಹೇಳಿದರೆ ಅದು 18ರಿಂದ 30 ವರ್ಷದ ಯುವಕರನ್ನು ಮಾತ್ರ ಸೇರಿಸ್ಕೊಳ್ಬೇಕಂತ ಒಂದು ನಿಯಮ ಬಂದರಿಂದ ಈಗಿನ ಯುವಜನತೆ ಏನು ಹೇಳ್ತಾ ಇದ್ದಾರೆ, ಎಲ್ಲರೂ ಅಲ್ಲಿ ಡೋಲ್ ಹೊಡೆಯುವನು 60 ವರ್ಷ 70 ವರ್ಷ ಇದ್ದಾರೆ. ಅದನ್ನು ರಿಜೆಕ್ಟ್ ಮಾಡ್ತಾ ಬಂದ್ರಿಂದ ಅವರನ್ನು ನೀವು ಸೇರಿಸ್ಕೊಳ್ಳಿಕ್ಕಿಲ್ಲ. ಅಥವಾ 40 ವರ್ಷದವನು ಡೋಲ್ ಹೊಡಿಲಿಕ್ಕೆ ಒಳ್ಳೆ ಒಬ್ಬ ಫ್ಲೂಟ್ ಬಾರಿಸ್ತಾನೆ ಯುವಕ ಸಂಘದಲ್ಲಿ, ಅವ್ನು ಫ್ಲೂಟ್ ಬಾರಿಸುವನು 35 ವರ್ಷ ಮೀರಿದಲ್ಲಿ ಅವನಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕಿಲ್ಲ. ಇಂತಹ ಕೆಲವು ನಿಯಮಗಳಿಂದ ಇವತ್ತು ನಮ್ಮ ಯುವಜನ ಮೇಳವನ್ನೇ ಇವತ್ತು ರಾಜ್ಯ ಸರ್ಕಾರ ರದ್ದುಗೊಳಿಸಿಬಿಟ್ಟಿತ್ತು. ಇವತ್ತು ಯುವಜನ ಮೇಳ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ನಡೀತಾ ಇಲ್ಲ. ಅದರ ಬದಲಿಗೆ ಯುವಜನೋತ್ಸವ ಮಾಡ್ತಾ ಇದ್ದಾರೆ. ಯುವಜನೋತ್ಸವ ಈಗ ಅದರಲ್ಲೂ ಕೂಡ ಈಗ ಭಾಗವಹಿಸುವ ಸಂಖ್ಯೆ ಅಂತ ಹೇಳಿದ್ರೆ ಬರೀ ಶಾಲಾ ಕಾಲೇಜು ಮಕ್ಕಳು, ಯುವಕ ಮಂಡಲದಲ್ಲಿ ಬರುವಂಥ ಮಕ್ಕಳು ಇವತ್ತು ಕಮ್ಮಿ ಆಗ್ತಾ ಇದೆ. ಮೊದಲು ಯೋಜನೆ ಮೇಳದಲ್ಲಿ ಎಲ್ಲ ಯುವಕ ಮಂಡಲ ಬರ್ತಾ ಇದ್ದಾರೆ. ನಾನು 2010ರಲ್ಲಿ ಇರುವಾಗ 3 ಬಾರಿ ರಾಜ್ಯ ಮಟ್ಟದ ಯೋಜನೆ ಮೇಳವನ್ನು ಕಂಡಕ್ಟ್ ಮಾಡಿದೆವು. ಒಂದ್ಸಾರಿ ಎಲ್ಲೂರಿನಲ್ಲಿ ಮಾಡಿದೆವು. ಇಡೀ ಊರೇ ಜಾತ್ರೆ ಆಗಿದೆ, ಅಷ್ಟು ಚಂದದಲ್ಲಿ ಆಗಿದೆ. ಅದರ ನಂತರ ನಾವು ಉಡುಪಿ ಅಜ್ಜರಕಾಡಿನಲ್ಲಿ ಒಂದು ರಾಜ್ಯ ಮಟ್ಟದ ಯೋಜನೆ ಮೇಳ ಸಂಘಟನೆ ಮಾಡಿದೆವು. ಈಗ ಬೇರೆ ಕಡೆಯಲ್ಲಿ ಆವಾಗ ನಾವು ಯೋಜನೆ ಮೇಳವನ್ನು ಗ್ರಾಮೀಣ ಭಾಗದಲ್ಲಿ ಕಂಡಕ್ಟ್ ಮಾಡ್ತಿದ್ದೆವು. ಹಳ್ಳಿಯಲ್ಲಿ ಹೋಗಿ ಸಂಜೆ 4 ಗಂಟೆಗೆ ಸ್ಟಾರ್ಟ್ ಮಾಡಿ ರಾತ್ರಿ 10 ಗಂಟೆವರೆಗೆ ನಾವು ವಿವಿಧ ರೀತಿಯ ನಾಟಕ, ವಿವಿಧ ರೀತಿಯ ಜಾನಪದ ಸ್ಪರ್ಧೆಗಳನ್ನು ಪ್ರಾರಂಭಿಸ್ತಿದ್ದೆವು. ಇಡೀ ಊರಲ್ಲಿ ನಾವು ಸ್ಕೂಲ್ ಡೇಲಿ ಹೇಗೆ ಜನ ಸೇರ್ತಾ ಇದ್ರು ಆ ಟೈಪಿನ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ಇಡೀ ರಾಜ್ಯದಲ್ಲಿ ಯೋಜನೆ ಮೇಳಕ್ಕೆ ಜನನೇ ಬರದೇ ಇರೋದ್ರಿಂದ ಯೋಜನೆ ಮೇಳ ರದ್ದುಪಡಿಸಿದ್ದಾರೆ. ಈಗ ಯೋಜನೋತ್ಸವ ಮಾಡ್ತಾ ಇದ್ದಾರೆ. ನಿಜಕ್ಕೂ ಯುವಕ ಸಂಘಗಳಿಗೆ ಒಂದು ಬಲಿಷ್ಠವಾದಂಥ ಆಸ್ತಿ ಏನಂತ ಹೇಳಿದ್ರೆ ಯೋಜನೆ ಮೇಳ ಆಗಿತ್ತು. ಇವತ್ತು ಅದನ್ನು ನಾವು ಕಾಣ್ತಾ ಇಲ್ಲ. ಕ್ರೀಡಾ ಪ್ರಶಸ್ತಿ, ಯುವ ಪ್ರಶಸ್ತಿ ಇದೆಯಾ? ಈಗಲೂ ಇಲ್ಲ, ಅದು ಇಲ್ಲ. ಯೋಜನೆ ಮೇಳದಲ್ಲಿ ಆ ಯುವ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೆವು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ. ಈಗ ನಮ್ಮಲ್ಲಿ ಪ್ರಶಸ್ತಿ ಕೊಡೋದು ಕ್ರೀಡಾಪಟುಗಳಿಗೆ ಒಂದು ಏಕಲವ್ಯ ಪ್ರಶಸ್ತಿ ಅಂತ, ಇನ್ನೊಂದು ಕ್ರೀಡಾ ರತ್ನ ಪ್ರಶಸ್ತಿ ಅಂತ, ಎರಡನ್ನು ಕೊಡ್ತಿದೆ. ನೀವು ಆಗಲಾಗಲೇ ಹೇಳಿದಾಗೆ ಗ್ರಾಮೀಣ ಕ್ರೀಡೆಯಲ್ಲಿ ಹೆಚ್ಚು ಯಾರು ಪಳಗಿಸ್ಕೊಡ್ತಾರೆ ಅವರಿಗೆ ಕ್ರೀಡಾ ರತ್ನ ಪ್ರಶಸ್ತಿ ಅಂತ ಕೊಡ್ತಾರೆ. ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಅಧೀನದಲ್ಲಿ ಬರುವಂಥ ಎಲ್ಲ ಕ್ರೀಡಾ ಸಂಸ್ಥೆಗಳಿಗೆ ಏನು ಮಾಡ್ತಾರೆ, ಏಕಲವ್ಯ ಪ್ರಶಸ್ತಿ ಅಂತ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ.
ಈ ಯುವಜನ ಮೇಳಗಳು ರದ್ದಾದ್ರಿಂದ ನಮ್ಮ ಅನೇಕ ಸಂಸ್ಕೃತಿಗಳು ವಿಸ್ಮೃತಿಗೆ ಹೋಗುವಂತ ಸಾಧ್ಯತೆಗಳು ಇದೆಯಲ್ಲ. ನಿಜವಾಗಿ ಈಗ ಡೊಳ್ಳು ಕುಣಿತಗಳು, ವೀರಗಾಸೆಗಳು, ಗೀಗಿ ಕುಣಿತ, ಸುಗ್ಗಿ ಹಾಡು, ರಂಗಗೀತೆಗಳು, ಇದರ ಬಗ್ಗೆ ಮುಂದಿನ ತಲೆಮಾರು ತಿಳಿಯುವುದಾದ್ರೂ ಹೇಗೆ? ಈಗ ನಮ್ಮಲ್ಲಿ ಕಂಗಿಲ್ ನೃತ್ಯ, ಇಡೀ ಇದರಲ್ಲಿ ನಮ್ಗೆ ಅದು ಇಡೀ ಕಂಗಿಲ್ ನೃತ್ಯ ಅಥವಾ ಕರಗ ನೃತ್ಯ, ಬಹಳಷ್ಟು ನೃತ್ಯಗಳು ನಮ್ಮಲ್ಲಿ ಸುಗ್ಗಿ ಕುಣಿತ, ಬೇರೆ ಬೇರೆ ಕುಣಿತ ಕಾಣ್ತಿದ್ದೆವು. ಇವತ್ತಿಗೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಕಾಲೇಜ್ ಮಕ್ಕಳು ಕೂಡ ಅದನ್ನು ಇವತ್ತು ಮರಿತಾ ಇದ್ದಾರೆ. ಈಗ ಕಾಲೇಜಲ್ಲಿ ಕೂಡ ಈಗ ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಈ ಸುಗ್ಗಿ ಕುಣಿತ ಅಥವಾ ಕಂಗಿಲ್ ಮಂಡಲಗಳಿಗೆ ಅವರು ಸೀಮಿತ ಇದ್ರು, ಅವರು ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡ್ತಿದ್ರು. ಇವತ್ತು ಬರೇ ನಾವು ಫಿಲ್ಮ್ ಡ್ಯಾನ್ಸ್ ಅನ್ನು ಕಾಲೇಜಲ್ಲಿ ಮಾಡುವಂತ ಪ್ರಮೇಯನ್ನು ಕಾಣ್ತಾ ಇದ್ದೇವೆ. ನೀವು ಹೇಳಿದಾಗೆ ಬಹಳಷ್ಟು ಅದನ್ನು ಮರೀಚಿಕೆ ಆಗ್ತಾ ಇದೆ. ಇವತ್ತಿನ ಹೊಸ ರಂಗಗೀತೆಗಳು ಇಲ್ಲ, ಇಲ್ಲ 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 ಅದು ಯಾವುದು ಇವತ್ತು ಯೋಜನೆ ಮೇಳ ಇಲ್ಲದಿದ್ದರಿಂದ ಅದೆಲ್ಲವೂ ನಶಿಸಿ. ಈಗ ನಮ್ಮ ಉಡುಪಿಯಲ್ಲಿ ನಿಜವಾಗಿ 10-12 ಸಂಘಗಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡ್ತಿತ್ತು. ಅದು ಕೋಡಿಬೆಂಗ್ರೆ ಇರ್ಬೋದು, ಅಥವಾ ಸರಸ್ವತಿ ಇರ್ಬೋದು, ಅಥವಾ ನಮ್ಮ ಗಂಗೊಳ್ಳಿಯಲ್ಲಿ ಚನ್ನಬಸವೇಶ್ವರ ಅಂತ ಇತ್ತು. ಅದೇ ರೀತಿ ಎಲ್ಲೂರಿನಲ್ಲಿ, ಕಾಪು ಅಲ್ಲಿ, ಹೆಜಮಾಡಿಯಲ್ಲಿ, ಸಾಧಾರಣ ಕರಾವಳಿ ಯುವಕರ ಹೆಜಮಾಡಿಯಲ್ಲಿ, ಮಂಗಳೂರಿನಲ್ಲಿ ಕೂಡ ಬಹಳಷ್ಟು ಪ್ರಶಸ್ತಿಯನ್ನು ಪಡೆದಂಥ ಯುವ ಪ್ರಶಸ್ತಿಗಳನ್ನು ಮತ್ತೆ ಬಹಳಷ್ಟು ಪ್ರಶಸ್ತಿ ಪಡೆದಂಥ ಯುವಕ ಸಂಘಗಳು ಕಾಣ್ತಾ ಇದ್ದವು. ಮುಂಚೆ ನಾವು ಯೋಜನೆ ಮೇಳ ಮಾಡುವಾಗ ಒಂದು ಯುವಕ ಸಂಘಕ್ಕೆ 1 ಲಕ್ಷ ರೂಪಾಯಿ ನಗದು ಬಹುಮಾನ ಕೊಡ್ತಾ ಇದ್ರು. ಆ ಸಂಘಕ್ಕೆ ಪ್ರಶಸ್ತಿ, ಈ ಸಾಂಘಿಕ ಪ್ರಶಸ್ತಿ ಅಂತ ನೀಡ್ತಾ ಇದ್ರು. ಈಗ ಅದು ಇಲ್ಲ. ಮತ್ತೆ ಯುವ ಪ್ರಶಸ್ತಿ ಕೂಡ 10,000 ರೂಪಾಯಿ ನೀಡ್ತಾ ಇದ್ದಾರೆ. ಈಗ ಅದು ಮಕ್ಕಳಿಗೆ ಸಿಗ್ತಾ ಇಲ್ಲ, ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗುವಂತ ನಿಯಮಗಳನ್ನು ಒಳಗೊಂಡಂತ ಇದು ಯುವಕ ಸಂಘಗಳು ಮಾಡ್ತಾ ಇಲ್ಲ ಇವತ್ತು. ಬಟ್ ಯುವಕ ಮಂಡಳಗಳು ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ನೋಂದಾವಣೆ ಮಾಡಿಕೊಳ್ಬೇಕು, ಮತ್ತು ಎಷ್ಟು ವಯಸ್ಸಿನವರ ಆ ಯುವಕ ಮಂಡಲವನ್ನ ಒಂದಷ್ಟು ಆ ಮೆಂಬರ್ಸ್ಗಳು ಇದ್ರೆ ಅವರಿಗೆ ಸಿಗುವಂತ ಸವಲತ್ತುಗಳೇನು? ಇವತ್ತು ಪ್ರತಿಯೊಂದು ಸೌಲಭ್ಯಕ್ಕೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿದೆ, ಆನ್ಲೈನ್ ಅಪ್ಲಿಕೇಶನ್ ಅನ್ನು ತಂದಿದೆ. ನಮ್ಮ ಆನ್ಲೈನ್ನಲ್ಲಿ ಸಹಕಾರ ಇಲಾಖೆ ಅಡಿಯಲ್ಲಿ ಫಸ್ಟಿಗೆ ಅವರು ಸಹಕಾರ ಇಲಾಖೆಯಲ್ಲಿ ನೋಂದಣಿ ಆಗಿರಬೇಕು. ಇವತ್ತು ಅನೇಕ ಸಂಘಗಳಿದೆ, ಅವರು 1 ವರ್ಷ ಅದನ್ನು ನೋಂದಣಿ ಮಾಡ್ತಾರೆ. ಸಹಕಾರ ಇಲಾಖೆಯವರು ಏನು ಹೇಳ್ತಾರೆ, ಪ್ರತಿ ವರ್ಷ ಅದನ್ನು ರಿನ್ಯೂವಲ್ ಮಾಡಬೇಕಂತಲ್ಲ. ಇವತ್ತು 1996ರಲ್ಲಿ ಆದ ಸಂಘ ಸಂಸ್ಥೆಗಳು ಇವತ್ತು ಅವರು ನಮ್ಮ ಹತ್ರ ತಗೊಂಬರ್ತದೆ, ಸರ್ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ನಿಮ್ಮಿಂದ ಅನುದಾನ ಸಿಗ್ತಾ ಇಲ್ಲ ಅಂತ. ನಿಜವಾಗಿ ಅಂತ ಹೇಳಿದರೆ ಆ ಸಂಘ ರಿಜಿಸ್ಟ್ರೇಷನ್ 96 ಆದ ನಂತರ ಮತ್ತೆ ಎಲ್ಲೂ ಕೂಡ ಅವರು ಅದನ್ನು ರಿನ್ಯೂವಲ್ ಮಾಡೋದಿಲ್ಲ. ಸಹಕಾರ ಇಲಾಖೆ ಪ್ರಕಾರ ಪ್ರತಿ ವರ್ಷ ಅದನ್ನು ನಾವು ರಿನ್ಯೂವಲ್ ಮಾಡಿ 18ರಿಂದ 29 ವರ್ಷ ವಯೋಮಿತಿಯಲ್ಲಿ ಯಾರೆಲ್ಲ ಸದಸ್ಯರಿರ್ತಾರೆ ಅವರೆಲ್ಲದರೂ ಕೂಡ ಆಧಾರ್ ಕಾರ್ಡ್ ಇರ್ಬೋದು, ಅವರ SLC ಮಾರ್ಕ್ಸ್ ಕಾರ್ಡು, ಅದೆಲ್ಲದನ್ನು ಕೂಡ ಮತ್ತೆ ಪ್ರತಿ ವರ್ಷ ಅವ್ರಿಗೆ ಏನು ಪ್ರೋಗ್ರಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ, ಮತ್ತೆ ಅದರ ಖರ್ಚು ವೆಚ್ಚಗಳ ಲೆಕ್ಕಪತ್ರಗಳನ್ನು ಕೂಡ ಸಹಕಾರ ಇಲಾಖೆ ನೀಡಿದಲ್ಲಿ ಪ್ರತಿ ವರ್ಷ ಅವರನ್ನು ರಿನ್ಯೂವಲ್ ಮಾಡಿಕೊಡ್ತಾರೆ. ಅನುದಾನಗಳು ತಮ್ಮಿಂದ ಅನುದಾನಗಳು ಮುಂಚೆ ಏನಿತ್ತು ಅಂದ್ರೆ ಪ್ರತಿ ಯುವಕ ಸಂಘಗಳಿಗೆ ಅವರಿಗೆ 25,000 ರೂಪಾಯಿ ಅನುದಾನ, ಅವರು ಗ್ರಾಮೀಣ ಕ್ರೀಡೆ ಸಂಘಟನೆ ಮಾಡಿದರೆ 25,000, 50,000 ರೂಪಾಯಿ ಅನುದಾನಗಳು ಬರ್ತಾ ಇದ್ದಾವೆ. ಸರ್ಕಾರ ಇದು ಕೊರೋನಾ ನಂತರ ಅದನ್ನು ಕೂಡ ನಿಲ್ಲಿಸಿದೆ ಈಗ. ಆದ್ರಿಂದ ಇವತ್ತು ಯುವಕ ಸಂಘಗಳು ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತಾ ಇಲ್ಲ. ಸರ್ಕಾರದಿಂದ ಸಿಗುವ ಅನುದಾನ ಕೂಡ ಇವತ್ತು ಕೊರತೆಯನ್ನು ಇವತ್ತು ಕಾಣ್ತಾ ಇದ್ದಾರೆ. ಓಕೆ, ಯುವಕ ಸಂಘಗಳು ಒಂದಷ್ಟಾದ್ರೂ ಇದೆ ಮತ್ತು ಒಂದಷ್ಟಾದ್ರೂ ಕೆಲವೊಂದಾದ್ರೂ ಚಟುವಟಿಕೆ ಮಾಡ್ತಾರೆ. ಕೆಲವರು ಯುವತಿಯರ ಸಂಘ ಇಲ್ಲವೇ ಇಲ್ವಲ್ಲ? ಇದನ್ನ ಮತ್ತಷ್ಟು ಹೆಚ್ಚಿಸುವ ಪ್ರಯತ್ನ ಏನಾದರೂ ಆಗಬೇಕಾಗಿದೆ. ಈಗ ಯುವಕ ಸಂಘ ಇದ್ದಲ್ಲಿಯೇ ಒಂದೊಂದು ಯುವತಿಯರ ಸಂಘ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗ ಅರ್ಧನಾರೀಶ್ವರ ಯುವಕ ಮಂಡಲ ಇತ್ತು, ಅರ್ಧನಾರೀಶ್ವರ ಯುವತಿ ಮಂಡಲ ಅಂತ, ಸರಸ್ವತಿ ಯುವಕ ಮಂಡಲ ಇತ್ತು, ಸರಸ್ವತಿ ಯುವತಿ ಮಂಡಲ ಮಾಡಿಕೊಂಡು, ಅದೇ ರೀತಿ ನವಚೇತನ ಯುವಕ ಮಂಡಲ ಅಂತ ಉದ್ಯಾವರದಲ್ಲಿತ್ತು, ಅವರೇ ನವಚೇತನ ಯುವತಿ ಮಂಡಲ ಅಂತ. ಇತ್ತೀಚೆಗೆ ಒಂದು ಯುವಕ ಮಂಡಲ ಜೊತೆಗೆ ಅವರೇ ಯುವತಿ ಮಂಡಲ ಅಂತ ಮಾಡಿಕೊಂಡು ನಮ್ಮಲ್ಲಿ ರಿಜಿಸ್ಟ್ರೇಷನ್ಗೆ ಮುಂದೆ ಬರ್ತಾ ಇದ್ದಾರೆ. ಆದರೆ ಅವರು ಪಾಪ ಅವರು ನಮ್ಗೆ ಬೆಳೆಸ್ತದೆ ಅಂದ್ರೆ ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಅನುದಾನ ಅವರಿಗೆ ಸಿಗ್ತಾ ಇಲ್ಲ. ಆದ್ರಿಂದ ಅವರು ಬರುವವರ ಸಂಖ್ಯೆ ಕಮ್ಮಿ ಆಗ್ತದೆ. ಸಾರ್ವಜನಿಕ ಬೇರೆ ಬೇರೆ ರೂಪದಲ್ಲಿ ಅವರು ವಂತಿಕೆ ಹಣ ಸಂಗ್ರಹಿಸುವುದರ ಮೂಲಕ ಅವರದ್ದೇ ಆದ ಸ್ವಂತ ಕಟ್ಟಡ ಮಾಡಿಕೊಂಡು ಅವರದ್ದೇ ಆದ ಸ್ವಂತ ಜಾಗ ಇಟ್ಟುಕೊಂಡು ಅನೇಕ ಸಂಸ್ಥೆಗಳು ಇವತ್ತು ಬಹಳಷ್ಟು ಉತ್ತಮವಾದಂಥ ಕೆಲಸ ಮಾಡೋದನ್ನು ನಾವು ಕಂಡಿದ್ದೇವೆ. ಅಂದ್ರೆ ತಮ್ಮ ಪ್ರಕಾರ ಯುವತಿ ಮಂಡಲಗಳು ಹೆಚ್ಚಾಗಬೇಕು. ಅದು ಯಾವ ರೀತಿಯಲ್ಲಿ ಕಾರ್ಯಾಚರಿಸಬೇಕು? ಅವರಿಗೆ ಒಂದಷ್ಟು ತಾವು ಮನವಿ ಮಾಡಬೇಕಿದ್ರೆ ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಕೇವಲ ವಾರ್ಷಿಕೋತ್ಸವ ಈಗ ಮುಂಚೆ ಯುವತಿ ಮಂಡಲದವರು ಅಂತ ಹೇಳಿದ್ರೆ ಅವರಲ್ಲಿಯೇ ಒಂದು ಹೊಲಿಗೆ ತರಬೇತಿ ಕೇಂದ್ರ ಮಾಡಿಕೊಂಡು ಅಲ್ಲಿ ಟೈಲರಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ರು, ಅಥವಾ ಗಾರ್ಡನಿಂಗ್ ಟ್ರೈನಿಂಗ್ ಮಾಡುವಂಥ ಸಂಸ್ಥೆಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ, ಅಥವಾ ಬೇರೆ ಬೇರೆ ಸಣ್ಣ ಸಣ್ಣ ಚಟುವಟಿಕೆಗಳಿಗೆ ಮಾಡಲಿಕ್ಕೆ ಕೂಡ ಅವಕಾಶ ಕೊಡ್ತಾ ಇದ್ರು. ಈಗ ಅಂತಹ ಚಟುವಟಿಕೆಗಳಿದ್ದಲ್ಲಿ ಮಾತ್ರ ಅಥವಾ ಯುವತಿ ಮಂಡಲ ಅಥವಾ ಯುವಕ ಮಂಡಲ ಸೇರ್ಲಿಕ್ಕೆ ಒಂದು ಜಾಗಕ್ಕೆ ಸ್ವಂತ ಕಟ್ಟಡ ಕೂಡ ಇದೆ, ಅಲ್ಲಿ ಎಲ್ಲಿ ಇದೆ ಅವ್ರು ಬರ್ತಾ ಇದ್ದಾರೆ. ಅಥವಾ ಅಲ್ಲಿ ಒಂದು ಅಂಗನವಾಡಿಯನ್ನು ಕೂಡ ಬಳಸ್ಕೊಳ್ಳುವಂಥ ಇದನ್ನು ಅವಕಾಶವನ್ನು ಕೂಡ ಇವತ್ತು ನಮ್ಮ ಜಿಲ್ಲಾಡಳಿತ ಇವತ್ತು ನೀಡ್ತಾ ಇದೆ. ಅಂಗನವಾಡಿಯಲ್ಲಿ ಖಾಲಿ ಇದೆ, ಅದರ ಬೀಗ ಓಪನ್ ಮಾಡಿ ಯುವತಿ ಮಂಡಲ ಯುವಕ ಮಂಡಲಗಳಿಗೆ ಅವರಿಗೆ ಮೀಟಿಂಗ್ ಮಾಡಲಿಕ್ಕೆ, ಸಭೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಪೂರಕವನ್ನು ಇಟ್ಕೊಂಡು ಇವತ್ತು ಯುವಕ ಮಂಡಲ ಕೂಡ ಮುಂದೆ ಬರುವಷ್ಟು ಕಾಣ್ತಾ ಇದ್ದೇವೆ.
ಸ್ವಂತ ಕಟ್ಟಡ ನಿರ್ಮಾಣಕ್ಕಾಗಿ ಸರ್ಕಾರಿ ಭೂಮಿಯ ಲಭ್ಯತೆ ಇಲ್ಲದಿದ್ದಲ್ಲಿ ಸರ್ಕಾರಿ ಭೂಮಿಯನ್ನು ಕೊಡ ಮಾಡಬಹುದಾ ಇಲಾಖೆಯ ಮೂಲಕವಾಗಿ ಸರ್ಕಾರ? ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಯಾವುದೇ ಪ್ರೈವೇಟ್ ಅಸೋಸಿಯೇಷನ್, ಈ ಯುವಕ ಮಂಡಲ, ಯುವತಿ ಮಂಡಲ ಎಲ್ಲವೂ ಕೂಡ ಪ್ರೈವೇಟ್ ಅಸೋಸಿಯೇಷನ್ ಆಗಿರ್ತದೆ. 1996 ತನಕ ಕೆಲವು ಇಲಾಖೆಗಳು, ಕೆಲವು ಯುವಕ ಮಂಡಲ, ಯುವತಿ ಮಂಡಲಗಳು ಅಪ್ಲಿಕೇಶನ್ ಹಾಕಿದವರಿಗೆ ಇಂಟೀರಿಯರ್ ಜಾಗದಲ್ಲಿ ಸಿಕ್ಕಿದೆ, ಅವರಿಗೆ ಜಾಗ ಸಿಕ್ಕಿದೆ. ಅದರ ನಂತರ ಇವತ್ತು ಯಾರಿಗೂ ಕೂಡ ಸರ್ಕಾರ ಇವತ್ತು ನೀಡ್ತಾ ಇಲ್ಲ. ಅಂತೇಳಿ ಒಂದು ಅಸೋಸಿಯೇಷನ್ಗೆ ಕೊಟ್ಟರೆ ಅಥವಾ ಒಂದು ಯುವಕ ಮಂಡಲ, ಯುವತಿ ಮಂಡಲ ಕೊಟ್ಟರೆ ಬಹಳಷ್ಟು ಅಲ್ಲಿ ಗೊಂದಲ ವಾತಾವರಣ ಆಗೋದ್ರಿಂದ ಯಾರಿಗೂ ಕೂಡ ಇವತ್ತು ನೀಡ್ತಾ ಇಲ್ಲ. ಪ್ರೈವೇಟ್ ಜಾಗವನ್ನೇ ಅವರೇ ಅದನ್ನು ಬಳಸ್ಕೊಂಡು ಅವರದ್ದೇ ಸ್ವಂತ ಮಾಡಿಸ್ಕೊಂಡು ಮಾಡ್ಕೊಳ್ತಾ ಇದ್ದಾರೆ. ಯುವಜನೋತ್ಸವ ಈಗಲೂ ಕೂಡ ನಡೀತಾ ಇದೆ. ಸ್ಪರ್ಧೆಗಳಿದೆ, ಅದರಲ್ಲಿ ಈಗ ತುಂಬಾ ಬದಲಾವಣೆ ಮಾಡಿದೆ. ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಏಕಪಾತ್ರ ಅಭಿನಯ. ಈ ಮುಂಚೆ ಏನಿತ್ತು, ಒಂದು ತಂಡದಲ್ಲಿ 60-70 ಜನ ಭಾಗವಹಿಸುವಂತ ಅವಕಾಶ ಇತ್ತು. ಇವತ್ತೀಗ ಅದನ್ನು ರಿಸ್ಟ್ರಿಕ್ಷನ್ ಮಾಡಿ ಒಂದು ತಂಡದಲ್ಲಿ ಹೆಚ್ಚಂತೇಳಿ 30 ಜನ. ಅಲ್ಲಿ ಈಗ ಅಂತೇಳಿ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಮುಂಚೆ ಭರತನಾಟ್ಯ, ಬೇರೆ ಬೇರೆ ಸ್ಪರ್ಧೆ ಇತ್ತು. ಇವತ್ತು ಜನಪದ ನೃತ್ಯದಲ್ಲಿ ಮುಂಚೆ 25 ಜನರಿಗೆ ಅವಕಾಶ ಇತ್ತು. ಈಗ ಜನಪದ ನೃತ್ಯದಲ್ಲಿ ಹಿನ್ನೆಲೆ ಗಾಯಕರು ಎಲ್ಲರೂ ಸೇರಿ 10 ಜನರ ತಂಡಕ್ಕೆ ಮಾತ್ರ ಅವಕಾಶ. ಜನಪದ ಗುಂಪು ಸ್ಪರ್ಧೆಯಲ್ಲಿ, ಜನಪದ ಹಾಡುವ ಹಾಗೆ ಗುಂಪು ಸ್ಪರ್ಧೆಯಲ್ಲಿ ಮುಂಚೆ 20 ಜನರಿಗೆ ಅವಕಾಶ ಇತ್ತು. ಈಗ ಬರೀ 10 ಜನರಿಗೆ ಅವಕಾಶ. ಇಡೀ ಒಂದು ತಂಡ ಅಂತ ಹೇಳಿದ್ರೆ 30 ಜನರಿಗೆ ಸೀಮಿತ ಮಾಡಿದ್ದಾರೆ. ಅಲ್ಲಿ ಅಂತ ಹೇಳಿದ್ರೆ ಇವತ್ತು ವೈಯಕ್ತಿಕ ಸ್ಪರ್ಧೆ ಜಾಸ್ತಿ ಆಗಿದೆ, ಗುಂಪು ಸ್ಪರ್ಧೆ ಕಮ್ಮಿ ಆಗ್ತಾ ಇದೆ ಇವತ್ತು. ತೀರ್ಪುಗಾರರ ಆಯ್ಕೆಯಲ್ಲಿ ಇಲಾಖೆಯ ಪಾತ್ರ ಏನಾದರೂ ಇದೆಯಾ? ಮುಂಚೆ ಏನಿತ್ತು ಅಂತ ಹೇಳಿದ್ರೆ, ಈಗ ನಮ್ಗೆ ಒಂದು ಸುತ್ತೋಲೆ ಕೊಟ್ಟಿದ್ದಾರೆ. ಒಂದು ಸರ್ಕಾರದಿಂದ ಒಂದು ಇಷ್ಟು ಜನ ಕರ್ನಾಟಕದಲ್ಲಿ ಜಾನಪದದ ತೀರ್ಪುಗಾರರಾಗಿ ಅವರನ್ನೇ ನೇಮಿಸಬೇಕು, ಅವ್ರದ್ದೊಂದು ಲಿಮಿಟ್ ಇದು ಕೊಟ್ಟಿದ್ದಾರೆ, ಲಿಸ್ಟೇ ಕೊಟ್ಟಿದ್ದಾರೆ ನಮಗೆ. ಉಡುಪಿ ಜಿಲ್ಲೆಯಲ್ಲಿ ಹಿಂದೆ ಅಪವಾದಗಳು, ಯೋಜನೆ ಮೇಳಗಳಲ್ಲಿ ತೀರ್ಪು ಸರಿಯಾಗಿ ಬರ್ತಾ ಇಲ್ಲ. ಹಿಂದೆ ಅಂತ ಹೇಳಿದ್ರೆ ನನ್ಗೆ ಫಸ್ಟಿಗೆ ನಾನು ಬಂದಾಗಿತ್ತು, ಯೋಜನೆ ಮೇಳದ ತೀರ್ಪಾಗುವಾಗ ಅದು ರಿಸಲ್ಟ್ ಓದಿ ಹೇಳುವಾಗ ಅದು ಯಾವಾಗ ಬ್ಲಾಸ್ಟ್ ಆಗ್ತದೆ ಅಂತ ಹೇಳಿದ್ರೆ ಅಷ್ಟು ಅವರಲ್ಲಿ ಸ್ಪರ್ಧೆ ಇತ್ತು, ಒಂದು ತಂಡಕ್ಕೆ ಒಂದು. ಮತ್ತೆ ಎಲ್ಲವೂ ಕೂಡ ಅಷ್ಟು ಅವರ ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳ್ತಿದ್ರು. ಅವ್ರದ್ದು ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ಕೂಡ ಅವರ ಇವರೇ ಹೇಳ್ತಾ ಇದ್ರು, ನಮಗೆ ಕಲಾವಿದರು ಹೇಳಿಕೊಡ್ತಾ ಇದ್ರು, ಸರ್ ಅಲ್ಲಿ ಅವರು ತಪ್ಪಾಗಿದೆ, ಇಲ್ಲಿ ತಪ್ಪಾಗಿದೆ ಅಂತ. ಅವಾಗ ತೀರ್ಪುಗಾರರು ಕೂಡ ಈ ಉಮೇಶ್ ಕಾಸರವಳ್ಳಿ ತಂಡ. ಹೌದೌದು. ಅವಾಗ ನಾವು ಮಂಗಳೂರಿಂದ ಇವರು ನಮ್ಮ ಬೇರೆ ಬೇರೆ ಜನಪದ ಕಲಾವಿದರನ್ನು ಕೂಡ ನಾವು ಕರೆಸ್ತಾ ಇದ್ದೆವು. ಉಡುಪಿ ಜಿಲ್ಲೆಯನ್ನು ಹೊರತುಪಡಿಸಿ ಹೊರಗಿನ ಜಿಲ್ಲೆಯಿಂದ ಕೂಡ ನಾವು ತೀರ್ಪುಗಾರಿಕೆಯಲ್ಲಿ ಕರೆಸ್ತಾ ಇದ್ದೆವು. ಯುವಜನೋತ್ಸವವನ್ನ ಆಯೋಜನೆ ಮಾಡಬೇಕಿದ್ರೆ ಅನುದಾನಗಳು ಇಲಾಖೆಯಿಂದ ಈಗ ಇಲಾಖೆಯಿಂದ ಮುಂಚೆ ಯುವಜನೋತ್ಸವಕ್ಕೆ ನಮಗೆ ಕೇಂದ್ರ ಕಚೇರಿ ನಡೀತಾ ಇದೆ. ಹಾಗೆ ಈಗ ಜಿಲ್ಲಾ ಪಂಚಾಯತಿಗೆ ಅನುದಾನ ಟ್ರಾನ್ಸ್ಫರ್ ಮಾಡಿದ್ರಿಂದ ZP-ಇಂದನೇ ನಾವು ಮಾಡ್ತಾ ಇದ್ದೇವೆ. ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲೇ ಯೋಜನೋತ್ಸವ ನಡೀತಾ ಇದೆ, ಜಿಲ್ಲಾ ಮಟ್ಟದ್ದು. ರಾಜ್ಯ ಮಟ್ಟದ ನೇರವಾಗಿ ನಮ್ಮ ಕೇಂದ್ರ ಕಚೇರಿಯಿಂದ ನಡೆಸ್ತಾ ಇದ್ದಾರೆ. ಈಗ ಯುವಕ ಸಂಘಗಳು ಬೇರೆ ಕಾರ್ಯಕ್ರಮಗಳನ್ನು ನೀಡಿದ್ರೆ ಅದಕ್ಕಾದ್ರೂ ಏನಾದರೂ ಅನುದಾನಗಳು ಸಿಗ್ತದೆ? ಯಾವುದು ಕೊಡ, ಸೋಷಿಯಲ್ ವೆಲ್ಫೇರ್. ಈಗ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸ್ವಲ್ಪ ಅವರಿಗೆ ಬೇರೆ ಬೇರೆ ಇಂಥ ಜನಪದ ಕಲಾ ತಂಡಗಳಿಗೆ ಬೇರೆ ಬೇರೆ ಕಡೆಯಲ್ಲಿ ಮೆರವಣಿಗೆ ಹೋದಲ್ಲಿ ಅವರಿಗೆ 10,000 20,000 ಇದನ್ನು ಕನ್ನಡ ಸಂಸ್ಕೃತಿ ಇಲಾಖೆ ನೀಡ್ತಾ ಇದೆ. ನಮ್ಮ ಇಲಾಖೆಯಿಂದ ಯಾವುದೇ ಅನುದಾನ ಅವರಿಗೆ ಇವತ್ತು ನೀಡ್ತಾ ಇಲ್ಲ. ವಾರ್ಷಿಕವಾಗಿ ಉತ್ತಮ ಯುವಕ ಮಂಡಲ ಅನ್ನುವಂಥ ಪ್ರಶಸ್ತಿಯನ್ನು ಸಲುವಾಗಿ ಕೂಡ ಏನು ಮುಂಚೆ ಇತ್ತದು. ಅವರಿಗೆ ವಾರ್ಷಿಕವಾಗಿ ಒಂದು ಯುವಕ ಮಂಡಲ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನಮ್ಮ ಇಲಾಖೆ ಅದಕ್ಕೆ ಒಂದು ಕಮಿಟಿ ಮಾಡಿಕೊಂಡು, ಜಿಲ್ಲಾ ಪಂಚಾಯತ್ನ CEO ಅದಕ್ಕೆಲ್ಲ ಒಂದು ಕಮಿಟಿ ಬೋರ್ಡ್ ಇತ್ತು. ಜಿಲ್ಲಾ ಯುವ ಪ್ರಶಸ್ತಿ ಅಂತ ನಾವು ನೀಡ್ತಾ ಇದ್ದೆವು. ಈಗ ಅದು ಕೂಡ ನೀಡ್ತಾ ಇಲ್ಲ. ಯೋಜನೆ ಮೇಳ ರದ್ದಾದ ನಂತರ ಅದು ಕೂಡ ಬರದ್ದಾಗಿದೆ. ಯಾವುದೇ ಪ್ರಶಸ್ತಿ ನೀಡ್ತಾ ಇಲ್ಲ. ಈಗ ಕ್ರೀಡಾ ಚಟುವಟಿಕೆಗಳನ್ನ ಮತ್ತಷ್ಟು ಮಾಡಬೇಕು. ಈಗ ಜಿಲ್ಲಾ ವ್ಯಾಪ್ತಿಯಲ್ಲಿ ತಮ್ಮದು ಅಜ್ಜರಕಾಡು ಜಿಲ್ಲಾ ಕ್ರೀಡಾಂಗಣ ಇದೆ. ಬಟ್ ಹಲವಾರು ಈಗ ಕಾರ್ಕಳ ಭಾಗದಿಂದ ಬರುವವರಿಗೆ ಒಂದಷ್ಟು ಕಷ್ಟ ಸಾಧ್ಯ ಆಗ್ತದೆ. ಇಂಥ ಸಂದರ್ಭದಲ್ಲಿ ಅಂಥವರಿಗೆ ತರಬೇತಿಯನ್ನು ನೀಡಲಿಕ್ಕೆ ಏನಾದರೂ ಪ್ರಯತ್ನ ಆಗಬೇಕಾಗಿದೆಯಾ? ನಮ್ಮಲ್ಲಿ ಈಗ ಪ್ರತಿ ತಾಲೂಕಲ್ಲಿ ಒಂದೊಂದು ಕ್ರೀಡಾಂಗಣ ಅಂತ ನಾವು ಗುರುತಿಸಿಕೊಂಡಿದ್ದೇವೆ. ಈಗ ಕಾರ್ಕಳದಲ್ಲಿ ಅಷ್ಟು ಸುಸಜ್ಜಿತ ಆಗಿಲ್ಲ. ಕಾರ್ಕಳ ತಾಲೂಕು ಕ್ರೀಡಾಂಗಣ ಇದೆ. ಅದೇ ರೀತಿ ಕುಂದಾಪುರದಲ್ಲಿ ಕುಂದಾಪುರ ತಾಲೂಕು ಕ್ರೀಡಾಂಗಣ, ಅದೇ ರೀತಿ ಬ್ರಹ್ಮಾವರದಲ್ಲಿ ಗಾಂಧಿ ಮೈದಾನ ಬ್ರಹ್ಮಾವರ ತಾಲೂಕು ಕ್ರೀಡಾಂಗಣ, ಕಾಪುವಲ್ಲಿ ಹೆಜಮಾಡಿ ತಾಲೂಕು ಕ್ರೀಡಾಂಗಣ. ಈ ವರ್ಷ ನಾವು 3 ತಾಲೂಕು ಕ್ರೀಡಾಂಗಣವನ್ನು ಖೇಲೋ ಇಂಡಿಯಾದಲ್ಲಿ ಅಭಿವೃದ್ಧಿಪಡಿಸಬೇಕಂತ ನಾವು ಯೋಜನೆಯನ್ನು ಸಿದ್ಧಪಡಿಸಿ ಈಗಾಗಲೇ ಆಗಿದೆ, ಕೇಂದ್ರ ಕಚೇರಿಗೆ ಸಲ್ಲಿಸಿದೆ. ಸುಮಾರು ಪ್ರತಿ ಕ್ರೀಡಾಂಗಣಕ್ಕೂ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡುವ ಒಂದು ಕ್ರಮವನ್ನು ಈಗಾಗಲೇ ಕೈಗೊಟ್ಟಿದ್ದೇವೆ. DPR ಮಾಡಿಸಿ ನಾವು ನಮ್ಮ ಕೇಂದ್ರ ಕಚೇರಿಯಿಂದ ಈಗಾಗಲೇ ಮುಟ್ಟಿದೆ. ಈಗಾಗಲೇ ತಮಗೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಕಾರ್ಕಳ ತಾಲೂಕು ಕ್ರೀಡಾಂಗಣದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ತಾಲೂಕು ಕ್ರೀಡಾಂಗಣ. ಅದು ಸ್ವಿಮ್ಮಿಂಗ್ ಪೂಲಿಗೆ ಅಲ್ಲಿ ಬರುವವರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಅಂದರೆ ನಮ್ಮ ಜಾಗ ಇರುವುದು ಸ್ವಲ್ಪ ಒಳಗಡೆ ಇದೆ. ಅಲ್ಲಿ ಒಂದೀಗ ಇಂಡೋರ್ ಸ್ಟೇಡಿಯಂ ಅನ್ನು ಕೂಡ ನಾವು ಖೇಲೋ ಇಂಡಿಯಾದಲ್ಲಿ ಈಗಾಗಲೇ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಅಲ್ಲಿ ರಚನೆ ಆಗ್ತಾ ಇದೆ. ಅಂದರೆ ಹಂತವಾಗಿ ನಾವು ಮಾಡ್ಕೊಳ್ತಾ ಇದ್ದೇವೆ. ಪ್ರತಿ ತಾಲೂಕಲ್ಲಿ ಕೂಡ ಒಂದೊಂದು ಸುಸಜ್ಜಿತವಾದ ಕ್ರೀಡಾಂಗಣ ಬೇಕಂತ. ಯಾಕಂತ ಹೇಳಿದ್ರೆ ಕುಂದಾಪುರದಿಂದ ಆ ಮಕ್ಕಳಿಗೆ ಉಡುಪಿಗೆ ಆಗಮಿಸಲಿಕ್ಕೆ ಬಂದೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ. ಪ್ರತಿ ತಾಲೂಕಲ್ಲಿ ಇಂಥದ್ದು ಒಂದೊಂದು ಕ್ರೀಡಾಂಗಣ ಆದರೆ ಹೆಚ್ಚೆಚ್ಚಿನ ಕ್ರೀಡಾಪಟುಗಳು
ಆಗಮಿಸುವಂಥ ಸಾಧ್ಯತೆ ಜಾಸ್ತಿ ಇದೆ ಇವತ್ತು. ಸರ್, ಇಂಡೋರ್ ಗೇಮ್ಸ್ ಈ ಚೆಸ್ ಬಗ್ಗೆ ಒಂದಷ್ಟು ಆಸಕ್ತಿ ಜಾಸ್ತಿ ಆಗ್ತಾ ಇದೆ ಮತ್ತು ಉಡುಪಿ ವಲಯದಲ್ಲಿ ಚೆಸ್ಗೆ ಒಂದಷ್ಟು ಹೆಚ್ಚಿನ ಪ್ರಾಧಾನ್ಯತೆ ಬಹಳಷ್ಟು ಜನ ಆಸಕ್ತರು, ಅದಕ್ಕೆ ಏನಾದರೂ ಪ್ರೋತ್ಸಾಹ ಸಿಗ್ತಾ ಇದೆ? ಇವತ್ತು ಚೆಸ್ ಅಸೋಸಿಯೇಷನ್ ಮುಖಾಂತರ ಉಡುಪಿಯಲ್ಲಿ ಬಹಳಷ್ಟು ಚೆಸ್ ಪಂದ್ಯಾಟಗಳು ಇವತ್ತು ನಡೀತಾ ಇದೆ. ರ್ಯಾಪಿಡ್ ಚೆಸ್ ಅದರ ಹೆಸರಿನಲ್ಲಿ ಬಹಳಷ್ಟು ಇವತ್ತು ಚೆಸ್ ಆಯೋಜನೆಯಲ್ಲಿ ನಮ್ಮ ಉಡುಪಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ಚೆಸ್ ಸಂಸ್ಥೆಗಳು ಇವತ್ತು ನಮ್ಮಲ್ಲಿ ಕಾಣ್ತಾ ಇದ್ದೇವೆ. ಡೆರಿಕ್ ಚೆಸ್ ಸಂಸ್ಥೆ ಅಂತ ಇಲ್ಲೇ ಕಡಿಯಾಳಿಯಲ್ಲಿದೆ. ಅದೇ ರೀತಿ ಕುಂದಾಪುರದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಇದೆ. ಇವತ್ತು ನಾವು ಕಾಣುವಾಗ ಬಹಳಷ್ಟು ಮಕ್ಕಳನ್ನು ಇವತ್ತು ಅವರು ತರಬೇತಿ ನೀಡೋದ್ರ ಮೂಲಕ ನೀಡ್ತಾ ಇದ್ದಾರೆ. ಹೊಸದೊಂದು ಕಾನ್ಸೆಪ್ಟ್ ಆರಂಭ ಆಗಿದೆ ಕರಾವಳಿಯಲ್ಲಿ, ಕೆಸರದ ಕ್ರೀಡಾಕೂಟಗಳು ಅಂತ. ಇದಕ್ಕೂ ತಮ್ಮ ಇಲಾಖೆಗೂ ಏನಾದರೂ ಮುಂಚೆ ನಮ್ಮಲ್ಲಿ ಈಗಲೂ ನನಗೆ ನೆನಪಿದೆ, ನಮ್ಮಲ್ಲಿ ಅಭಯ್ ಚಂದ್ರ ಜೈನ್ ಸ್ಪೋರ್ಟ್ಸ್ ಮಿನಿಸ್ಟರ್ ಇರುವಾಗ ಮತ್ತೆ ಪ್ರಮೋದ್ ಮಧ್ವರಾಜ್ ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಇರುವಾಗ ಈ ಒಂದು ಗ್ರಾಮೀಣ ಕೆಸರದ ಒಂಜಿ ದಿನ ಗೊಬ್ಬಲು ಬಂದು ಅದಕ್ಕೆ ನಮ್ಮ ಇಲಾಖೆಯಿಂದ ಆ ಟೈಮಲ್ಲಿ 25,000 ರೂಪಾಯಿ 5,000 ರೂಪಾಯಿ ಅನುದಾನ ನೀಡ್ತಾ ಇದ್ದಾರೆ. ಅದೇ ಇದರ ಮೇಲೆ ಇವತ್ತು ನಮ್ಮ ಇಲಾಖೆಯಲ್ಲಿ ಸಾಧಾರಣ ಪ್ರತಿ ವರ್ಷ 30ರಿಂದ 40 ಬೇರೆ ಬೇರೆಯಿಂದ ಡಿಮಾಂಡ್ಸ್ ಬರ್ತದೆ ಯುವಕ ಸಂಘದಿಂದ. ಸರ್, ನಮ್ಮ ಸಂಘದವರು ಇದನ್ನು ಮಾಡ್ತಾ ಇದ್ದೇವೆ, ನಮ್ಗೆ ಏನಾದರೂ ಅನುದಾನ ಕೊಡಿಸಿ ಅಂತ. ಆದರೆ ಕಳೆದ 2 ವರ್ಷಗಳಿಂದ ಕೂಡ ಅದು ಸರ್ಕಾರ ಅನುದಾನವನ್ನು ನೀಡ್ತಾ ಇಲ್ಲ. ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ನಿಜವಾಗಿ ಅಂತ ಹೇಳಿದ್ರೆ ಗ್ರಾಮೀಣ ಕ್ರೀಡೆ ಆ ಕೆಸರದ ಒಂಜಿ ದಿನ ಅಂತ ಹೇಳಿ ಭಾರಿ ವಿಶೇಷವಾಗಿ ಭಾರಿ ಜನಪ್ರಿಯ ಮಾಡ್ತಾರೆ. ಇವತ್ತು ನಮ್ಮಲ್ಲಿ ಆಟಿ ತಿಂಗಳಿನಲ್ಲಿ ಒಂದೊಂದು ಪ್ರತಿ ಸ್ಯಾಟರ್ಡೆ, ಅದರಲ್ಲೂ ಆದಿತ್ಯವಾರ ಒಂದೊಂದು ಯುವಕ ಮಂಡಲದ ಸಂಸ್ಥೆಯಲ್ಲಿ ಸಾಧಾರಣ 1,000 ಕ್ರೀಡಾಪಟುಗಳು ಇವತ್ತು ಬರ್ತಾ ಇದ್ದಾರೆ. ಈ ಕ್ರೀಡಾಳುಗಳಿಗೆ ಕೌನ್ಸಿಲಿಂಗ್ ವ್ಯವಸ್ಥೆ ಏನಾದರೂ ಇದೆಯಾ ಸರ್? ನಮ್ಮಲ್ಲಿ ಒಂದು ಯುವ ಸ್ಪಂದನ ಅಂತ ಒಂದು ಹೊಸ ತರಬೇತಿ ಸಂಸ್ಥೆ ನಮ್ಮಲ್ಲಿ ಇವತ್ತು ನಡೀತಾ ಇದೆ. ಯುವ ಸ್ಪಂದನ ಇದರಲ್ಲಿ ನಮ್ಮಲ್ಲಿ ಈ ರೀತಿಯ ಮಾನಸಿಕ ರೀತಿಯ ಏನಾದರೂ ತೊಂದರೆ ಒಳಪಟ್ಟಲ್ಲಿ ಅವರನ್ನು ನಮ್ಮ ಇಲಾಖೆ ನಿಮಾನ್ಸ್ ಜೊತೆಗೆ ನೇರವಾದಂಥ ಒಂದು ಸಂಪರ್ಕವನ್ನು ಇಟ್ಟುಕೊಂಡಿದೆ. ಇಲ್ಲಿಂದ ಅಂಥ ಕ್ರೀಡಾಪಟುಗಳಿಗೆ ಏನಾದರೂ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ನಾವು ನಿಮಾನ್ಸಿಗೆ ಅವರಿಗೆ ರೆಫರೆನ್ಸ್ ಕೊಡ್ತೇವೆ. ನಿಮಾನ್ಸ್ ಮುಖಾಂತರ ಆ ಮಕ್ಕಳಿಗೆ ಕೌನ್ಸಿಲಿಂಗ್ ಅನ್ನು ಮಾಡುವಂಥ ಪ್ರಯತ್ನ ಇವತ್ತು ನಮ್ಮ ಇಲಾಖೆ ಮಾಡ್ತಾ ಇದೆ. ಬಹಳಷ್ಟು ಕ್ರೀಡಾಪಟುಗಳು ಉಡುಪಿ ಜಿಲ್ಲೆಯಲ್ಲಿ ನನಗೆ ಅಂಥ ಸೌಲಭ್ಯ ಇಲ್ಲ, ಇಂಥ ಹೆಚ್ಚಿನ ನಮ್ಮಲ್ಲಿ ಬೇರೆ ಬೇರೆ ಕಾಲೇಜಿಗೆ ನಮ್ಮ ಯುವ ಸ್ಪಂದನದ ಮಕ್ಕಳು ಇವತ್ತು ಹೋಗ್ತಾರೆ, ನಿಮಗೆ ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸ್ತೆ ಅಂತ. ಎಲ್ಲರದ್ದು ಒಂದೇ ಇದೆ ಅಂತ ಹೇಳಿದರೆ, ನಮಗೆ ಶೂ ತಗೊಳ್ಳಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ನಮಗೆ ಈ ರೀತಿಯ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದೆ, ಇಂಥದನ್ನೆಲ್ಲ ಜಾಸ್ತಿ ಹೇಳ್ತಾ ಇದ್ದಾರೆ. ಕೆಲವು ಒಂದೆರಡು ಅವರದ್ದು ರಿಯಲ್ ಸಮಸ್ಯೆ ಇದೆ, ಅದಕ್ಕೆ ನಮ್ಮ ನಿಮಾನ್ಸ್ ಮುಖಾಂತರ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಓಕೆ, ಆಹಾರ ಕ್ರಮಗಳ ಬಗ್ಗೆ ತಿಳಿಸುವಂತಹ ಒಂದು ಏನಾದರೂ ಆಹಾರ ಕ್ರಮ ಅಂತ ಹೇಳಿದರೆ, ನಮಗೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ಕೇಂದ್ರ ಕಚೇರಿ ಒಂದು ಚಾರ್ಟ್ ರೆಡಿಯಾಗಿದೆ. ಬೆಳಿಗ್ಗೆ ಏನು ಫುಡ್ ಕೊಡಬೇಕು, ಮಧ್ಯಾಹ್ನ ಏನು ಫುಡ್ ಕೊಡಬೇಕು, ಸಂಜೆ ಏನು ಅಂದರೆ ಅವರಿಗೆ ನಿರಂತರವಾಗಿ 7 ದಿನಗಳು ಕೂಡ ಅವರಿಗೆ ಬೆಳಿಗ್ಗೆ 2 ಮೊಟ್ಟೆ, ಬಾಳೆಹಣ್ಣು, ಹಣ್ಣು, ಮಧ್ಯಾಹ್ನ ಊಟಕ್ಕೂ ಕೂಡ ಹಾಗೆ, ಸಂಜೆ ದಿನ ನಾನ್ ವೆಜ್ ಊಟ, ವಾರದಲ್ಲಿ 3 ದಿನ ಚಿಕನ್ ಊಟ, 2 ದಿನ ಫಿಶ್ಶು, 2 ದಿನ ಮಟನ್ ಊಟ, ಈ ರೀತಿಯ ಒಂದು ರೆಡಿ ಚಾರ್ಟನ್ನೇ ಕೊಟ್ಟಿದ್ದಾರೆ ನಮಗೆ. ಈಗ ನಮ್ಮ ಸ್ಪೋರ್ಟ್ಸ್ ಸೈನ್ಸ್ ಸೆಂಟರಿಂದ ಒಬ್ಬರು ಫುಡ್ ನ್ಯೂಟ್ರಿಷನ್ ಇಟ್ಟುಕೊಂಡು ಅವರಿಗೆ ಬೇಕಾದಂಥ ಸಲಹೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕ್ರೀಡಾಕೂಟ ಆಯೋಜನೆ ಆದಾಗ ಈ ಮಕ್ಕಳು ಅಲ್ಲಿ ಹೋಗಲಿಕ್ಕೆ ಇಂಥ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಅಲವೆನ್ಸ್ ಎಲ್ಲ ಸಿಗುತ್ತಾ? ಈಗ ನಮ್ಮಲ್ಲಿ ಅಂತ ಹೇಳಿದರೆ ಯಾವುದಕ್ಕೂ ಕೂಡ ಪ್ರಯಾಣ ಭತ್ಯೆ ಅಥವಾ ನೇರವಾಗಿ ಅವರಿಗೆ ಹಣ ಕೊಡುವಂಥ ವ್ಯವಸ್ಥೆ ನಮ್ಮ ಇಲಾಖೆಯನ್ನು ನೋಡ್ತಾ ಇಲ್ಲ. ಎಲ್ಲವನ್ನು ಕೂಡ ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಅಸೋಸಿಯೇಷನ್ ಮಾಡ್ತಾ ಇದೆ, ಮತ್ತೆ ಬೇರೆ ಬೇರೆ ಸ್ಪಾನ್ಸರ್ಶಿಪ್ ಅಲ್ಲಿ ತಗೊಳ್ತಾ ಇದ್ದಾರೆ. ನಮ್ಮ ಹಾಸ್ಟೆಲ್ ಮಕ್ಕಳಿಗೆ ಏನಿದೆ ಅಂತ ಹೇಳಿದ್ರೆ ಅವರಿಗೆ ಮಾತ್ರ ನಮ್ಮ ಇಲಾಖೆಯನ್ನು ಇವತ್ತು ನೋಡ್ತಾ ಇದ್ದಾರೆ. ಟ್ರೆಕ್ಕಿಂಗ್ ಕೂಡ ವ್ಯಾಪ್ತಿಯಲ್ಲಿ ಬರುತ್ತೆ? ಇಲ್ಲ, ಟ್ರೆಕ್ಕಿಂಗ್ ನಮ್ಮ ವ್ಯಾಪ್ತಿ ಬರುವುದಿಲ್ಲ. ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತ ಇನ್ನೊಂದು ಜನರಲ್ ತಿಮ್ಮಯ್ಯ ಅಕಾಡೆಮಿ ಅಂತ ಅವರಿದ್ದ ಟ್ರೆಕ್ಕಿಂಗಿಗೆ ಇದು ಮಾಡ್ತಾ ಇದ್ದಾರೆ. ಅದು ಕೂಡ ಪ್ರೈವೇಟ್ ಅಲ್ಲಿ ಜಾಸ್ತಿ ಹೋಗ್ತಾ ಇದ್ದಾರೆ. ಓಕೆ, ಇಲ್ಲಿ ಕೂಡ ಸ್ಪೋರ್ಟ್ಸ್ ಅಕಾಡೆಮಿ ಆಗಬೇಕು. ಅದರ ಸ್ವರೂಪ ಹೇಗಿರಬೇಕು ಸರ್? ಈಗ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಹೇಳಿದ್ರೆ ಎಲ್ಲ ಕ್ರೀಡೆಗಳನ್ನು ಇಟ್ಟುಕೊಂಡು ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಅಂತ, ಒಂದು ಕ್ರೀಡೆಗೆ ಮಾತ್ರ ಮಾತ್ರ ಎಲ್ಲ ಕ್ರೀಡಾ ಸಂಸ್ಥೆಗಳನ್ನು ಒಗ್ಗೂಡಿಸುವಂಥದ್ದು ಇವತ್ತು ಕರ್ನಾಟಕ ಕ್ರೀಡಾಕೂಟದ ಒಂದು ಮಹತ್ವದ ಆಕಾಂಕ್ಷೆ ಅಂತ ಹೇಳಿದೆ. ಎಲ್ಲ ಕ್ರೀಡೆಗಳನ್ನು ಒಟ್ಟು ಮಾಡಿದಂಥ ಒಂದು ಕ್ರೀಡಾಕೂಟ ಅಂತೇಳಿ ಕರ್ನಾಟಕ ಕ್ರೀಡಾಕೂಟ. ಇವತ್ತು ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಕಾಣ್ತಾ ಇರೋದು ಕೂಡ ಒಂದೊಂದು ಅಸೋಸಿಯೇಷನ್ ಅವರ ಕ್ರೀಡಾಕೂಟ. ಆದರೆ ಇದು ಕರ್ನಾಟಕ ಕ್ರೀಡಾಕೂಟ ಅಂತ ಹೇಳಿದ್ರೆ ಎಲ್ಲ ಅಸೋಸಿಯೇಷನ್ ಅನ್ನು ಒಟ್ಟಾಗಿ ಮಾಡಿದಂಥ ಕ್ರೀಡಾಕೂಟ ಕರ್ನಾಟಕ. ಅದು ಇವತ್ತು ಸ್ಪೋರ್ಟ್ಸ್ ಅಕಾಡೆಮಿ ಆಗಬೇಕಂತ. ಇವತ್ತು ನಮ್ಮಲ್ಲಿ ಅಥ್ಲೆಟಿಕ್ಸ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಹೆಚ್ಚು ಪ್ರಚಲಿತ ಇರೋ ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಎಲ್ಲ ಕ್ರೀಡೆಗಳನ್ನು ಒಟ್ಟು ಮಾಡಿಕೊಂಡು ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಮಾಡುವಂಥ ಮಹತ್ವವನ್ನು ನಾವು ಕಾಣ್ತಾ ಇದ್ದೇವೆ. ಓಕೆ, ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ಭಾರತದ ಪ್ರದರ್ಶನಗಳು ಚೇತೋಹಾರಿಯಾಗಿಲ್ಲ ಅನ್ನುವಂಥ ಕೂಗು ಬಹಳ ನಿರಂತರವಾಗಿ ಆಗಿದೆ ಮತ್ತು ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಇದನ್ನು ಸುಧಾರಿಸುವಲ್ಲಿ ಯಾವ ರೀತಿಯ ಪ್ರಯತ್ನಗಳಾಗಬೇಕು ಅಂತಿರೋದು ಅಂತ ಹೇಳಿದ್ರೆ ಹೆಚ್ಚೆಚ್ಚು ಜನರು ಕ್ರೀಡೆಯತ್ತ ಆಕರ್ಷಿತರಾಗಬೇಕಾ? ಇವತ್ತು ನಮ್ಮಲ್ಲಿ ಕ್ರೀಡೆಗೆ ಕೊಡುವ ಮಾನ್ಯತೆ ಏನಂತ ಹೇಳಿದ್ರೆ, ಹೆಚ್ಚಿನವರು ನಮ್ಮ ಫಿಟ್ನೆಸ್ಸಿಗಾಗಿ ನಾವು ಕ್ರೀಡೆಗೆ ಜಾಸ್ತಿ ಮಹತ್ವ ಕೊಡ್ತೇವೆ. ಕರಾವಳಿ ವಲಯ ಇವನ್ನು ಬೇರೆ ಕಡೆಯಲ್ಲಿ
ಅದಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳಲ್ಲಿ ಕೂಡ ಕೊರತೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ಭಾರತ ದೇಶದಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಇದು ಹೊರಹೊಮ್ತಾ ಇದ್ದಾರೆ ಅವರ ಅಚೀವ್ಮೆಂಟು. ಆದರೆ ಇಂಟರ್ನ್ಯಾಷನಲ್ಗೆ ಗಮನಿಸಿದಾಗ ಏಷ್ಯನ್ ಗೇಮ್ಸಲ್ಲಿ ನಾವು ಪದಕ ಪಟ್ಟಿ ನೋಡಿದಲ್ಲಿ ಉತ್ತಮ ಫಲಿತಾಂಶ ಇವತ್ತು ನಾವು ಕಾಣ್ತಾ ಇದ್ದೇವೆ, 3 ಅಥವಾ 4ನೇ ಸ್ಥಾನದಲ್ಲಿರ್ತೇವೆ. ಅದೇ ಒಲಿಂಪಿಕ್ಸಿಗೆ ಹೋದ ಕೂಡಲೇ ಅಲ್ಲಿ ನಮ್ಮ ಪದಕ ಪಟ್ಟಿಯಲ್ಲಿ ಕೆಳಗಡೆ ನಾವು ಕಾಣ್ತಾ ಇದ್ದೇವೆ. ಅಂತ ಹೇಳಿದರೆ ನಮ್ಮದು ಲೆವೆಲ್ ಕೂಡ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದು ಇತ್ತೀಚೆಗೆ ಒಳ್ಳೆ ಕೋಚ್ಗಳು ಇವತ್ತು ನಮ್ಮಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಒಳ್ಳೆ ಕ್ರೀಡಾಪಟುಗಳು ಅವಕಾಶ ಇನ್ನು ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅಂತ ನಮ್ಮ ಆಶೆ ಆಗಿದೆ. ಕ್ರೀಡೆಯಲ್ಲಿ ಹೆಚ್ಚೆಚ್ಚು ಜನರು ಭಾಗವಹಿಸುವಂತೆ ಮಾಡುವಲ್ಲಿ, ಅಂದರೆ ಯುವಕರು ಭಾಗವಹಿಸುವಂತೆ ಮಾಡುವಲ್ಲಿ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ? ಈಗ ಪೋಷಕರಾಗಿರ್ಬೋದು, ಸಮಾಜ ಆಗಿರ್ಬೋದು, ಇವತ್ತಿಗೆ ಕ್ರೀಡೆಗೀಗ ಆಟೋಮೆಟಿಕ್ ಆಗಿ ಬರ್ತದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹೊಸ ಘೋಷಣೆ ಮಾಡಿದೆ. ಎಲ್ಲ ಇಲಾಖೆಯಲ್ಲಿ ಯಾವುದು ಸಮವಸ್ತ್ರ ಇಲಾಖೆ ಅಂತ ಇದೆ, ಅರಣ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಅಬಕಾರಿ ಇಲಾಖೆ ಇರ್ಬೋದು, ಇದರಲ್ಲಿ 3% ಉದ್ಯೋಗದ ಅವಕಾಶವನ್ನು ಕ್ರೀಡಾಪಟುಗಳಿಗೆ ಇವತ್ತು ನೀಡ್ತಾ ಇದ್ದಾರೆ. ಮತ್ತೆ ಉಳಿದ ಮಾನ್ಯತೆ ನೀಡ್ತಿದೆ. ಉಳಿದ ಎಲ್ಲದಕ್ಕೂ ಕೂಡ 2% ಮಾನ್ಯತೆಯನ್ನು ನೀಡ್ತಾ ಇದ್ದಾರೆ. ಕ್ರೀಡೆಗೆ 3% ಇದೆ. ಕ್ರೀಡೆಯಲ್ಲಿ ಯಾರು ನ್ಯಾಷನಲಲ್ಲಿ ಭಾಗವಹಿಸಿ ಪದಕವನ್ನು ಪಡೆದಿರ್ತಾರೆ ಅಥವಾ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ, ಈಗ ಪೊಲೀಸ್ ಇಲಾಖೆ ಕಾನ್ಸ್ಟೇಬಲ್ ಹುದ್ದೆ ನೇಮಕ ಮಾಡುವಾಗ 3% ಸ್ಪೋರ್ಟ್ಸ್ ಕೋಟನ್ ಅಂತ ಸರ್ಕಾರಿ ಉದ್ಯೋಗ ಪಡಲಿಕ್ಕೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಒಬ್ಬ ನ್ಯಾಷನಲ್ ಮೆಡಲ್ ಮಾಡಿದವನಿಗೆ ಅಟ್ಲೀಸ್ಟ್ ನನಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಸಿಗಲಿಕ್ಕೆ ಒಂದು ಅವಕಾಶ ಇದೆ ಅಂತೇಳಿ ಇವತ್ತು ಸ್ಪೋರ್ಟ್ಸಿಗೆ ಬರುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಯಾವುದೇ ಇಲಾಖೆಯಲ್ಲಿ ಕೂಡ ಸ್ಪೋರ್ಟ್ಸ್ ಕೋಟ್ ಅಂತಿದ್ದಿಲ್ಲ. ಮುಂಚೆ ಪ್ರೈವೇಟ್ ಬ್ಯಾಂಕ್ನಲ್ಲಿ ಸ್ಪೋರ್ಟ್ಸ್ ಕೋಟ್ ಅಂತ ಕೊಡ್ತಾ ಇದ್ದಾರೆ. ತಮಗೆ ತಿಳಿದಿರೋ ಹಾಗೆ ವಿಜಯ ಬ್ಯಾಂಕ್ನಲ್ಲಿ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಕೋಟ್ ಅಂತ ಅವರನ್ನು ಎಂಪ್ಲಾಯೀಸ್ ಅಂತ ತಗೊಂಡು ಅವರು ಅದರಲ್ಲಿ ಹೆಚ್ಚಿನ ಪದಕವನ್ನು ಪಡೆದವರಿಗೆ ಮತ್ತೆ ಪ್ರಮೋಷನ್ಸ್ ಕೊಡ್ತಾ ಇದ್ರು. ಇವತ್ತು ಅದನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ. ಅಂದ್ರೆ ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಕೂಡ ಅದು ಆಗ್ತಾ ಇದೆ. ಎರಡರಲ್ಲೂ ಕೂಡ 3%, 2% ಅನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಯಾವುದೇ ಒಬ್ಬ ಕ್ರೀಡಾಪಟು ಇವತ್ತು ನಮ್ಮಲ್ಲಿ ಲಿಫ್ಟರ್ಸ್ ಇದ್ದಾರೆ. ಮುಂಚೆ ಎಲ್ಲ ಅವರಿಗೆ ಏನಂತ ಹೇಳಿದರೆ ಕೇವಲ ಅವರಿಗೆ ಇದರಲ್ಲಿ ಯಾವುದು ಏರ್ಫೋರ್ಸು ಮತ್ತು ನೇವಲಲ್ಲಿ ಮಾತ್ರ ಅವ್ರಿಗೆ ಅವಕಾಶ ಕೊಡ್ತಾಯಿದ್ರು. ಇವತ್ತು ಹಾಗಲ್ಲ. ಇವತ್ತು ನಮ್ಮ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆ ಕೂಡ ಇವತ್ತು ನ್ಯಾಷನಲಲ್ಲಿ ಮೆಡಲ್ ಆದ ಇವರಿಗೆ ಸಿಗ್ತಾ ಇದೆ. ವಾಣಿಜ್ಯ ಇಲಾಖೆಯಲ್ಲಿ ಕೂಡ GST ಆಫೀಸರ್ ಕೂಡ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದಾರೆ. ಇದು ಇವತ್ತು ಹೊಸ ಅವಕಾಶ ಇವತ್ತು ಮಕ್ಕಳಿಗೆ ಇವತ್ತು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅಂದರೆ ಕ್ರೀಡಾ ಇಲಾಖೆಯಲ್ಲಿ ಯಾವುದೇ ಕ್ರೀಡೆಗಳು ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಲಿಲ್ಲ. ಇಲ್ಲ. ಇಡೀ ರಾಜ್ಯದಲ್ಲಿ ಒಂದಲ್ಲ ಒಂದು ಜಿಲ್ಲೆಯಲ್ಲಿ ಅದರ ಬಗ್ಗೆ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಪ್ರಾದೇಶಿಕವಾಗಿ ಆಯಾಯ ಭೌಗೋಳಿಕ ಹಿನ್ನೆಲೆ ಹೊಂದ್ಕೊಂಡು ಅದಕ್ಕೆ ಮಾಡ್ತಾ ಇದ್ದೇವೆ. ಸರಿ, ಉಡುಪಿಯಲ್ಲಿ ತಾವು ಬಹಳಷ್ಟು ಕೆಲಸವನ್ನ ಮಾಡಿದ್ದೀರಾ. ಯುವಜನ ಸಬಲೀಕರಣ ಅಂದರೆ ಆ ಯುವಜನರನ್ನು ಸಬಲೀಕರಣ ಮಾಡಲಿಕ್ಕೆ ತಾವು ಕಂಡುಕೊಂಡಂತಹ ಮಾರ್ಗಗಳೇನು ಮತ್ತು ಯೋಜನೆಗಳೇನು ಮತ್ತು ಕಾರ್ಯಚಟುವಟಿಕೆಗಳು ಏನು ಈಗ ಸದ್ಯಕ್ಕೆ ಮತ್ತು ಏನು ಯೋಚನೆ ಇದೆ? ಒಂದಂತ ಹೇಳಿದರೆ ಯುವಕರನ್ನು ನಮ್ಮತ್ತ ಸೆಳೆಯಲಿಕ್ಕೆ ನಮಗೆ ಫಸ್ಟಿಗೆ ನಾವು ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ್ದು ನಾವು ಕ್ರೀಡೆಗೆ. ಎಲ್ಲ ಕ್ರೀಡಾಪಟುಗಳನ್ನು ಒಂದೆಡೆ ಸೇರಿಸಬೇಕಂತ ನಮ್ಮ ಅಜ್ಜರ್ಕಾಡು ಪರಿಸರವನ್ನು ನಾವು ಕ್ರೀಡಾ ಮೂಲಭೂತ ಸೌಕರ್ಯಕ್ಕಾಗಿ ಮಾರ್ಪಟ್ಟಿಸಿದೆವು. 2010ರಲ್ಲಿ ಇದಕ್ಕೆ ಯಾವ ರೀತಿಯ ಫೆಸಿಲಿಟಿ ನಮ್ಮಲ್ಲಿ ಇದ್ದಿಲ್ಲ. ಅದರ ನಂತರ ಒಂದೊಂದೇ ನಮ್ಮ ಎಲ್ಲ ಅವಕಾಶವನ್ನು ಪಡ್ಕೊಂಡು ಭಾಳಷ್ಟು ಕ್ರೀಡಾಪಟುಗಳು ಇವತ್ತು ನಮಗೆ ಒಂದು ಖುಷಿ ಅನಿಸ್ತದೆ. ಸಂಜೆ ಮತ್ತು ಬೆಳಿಗ್ಗೆ ಹೊತ್ತು ಇಡೀ ನಮ್ಮಲ್ಲಿ ವಾತಾವರಣ ನೋಡಿದರೆ ಒಂದು ಕ್ರೀಡಾದ ವಾತಾವರಣ. ಅದೇ ರೀತಿ ತಾವು ಹೇಳಿದಾಗ ಯುವಕ ಸಂಘಗಳನ್ನು ಒಗ್ಗೂಡಿಸುವಂಥ ನಮ್ಮಲ್ಲಿ ಕೆಲಸ ಆಗ್ತಾ ಇದೆ. 2010ರಿಂದ 2018ರವರೆಗೆ ಒಳ್ಳೆ ಅವಕಾಶ ಇತ್ತು. ಬಹಳಷ್ಟು ಯುವಕ ಸಂಘಗಳು ಹೊಸ ಯುವಕ ಸಂಘಗಳು ಬಂದರು. ಕ್ರೀಡಾ ಕಿಟ್ ಕೊಡುವಂಥ ವಿತರಣೆಯನ್ನು ಕೂಡ ಮಾಡಿದೆವು. ಸಾಧಾರಣ ನಾವು 600 ಯುವಕ ಸಂಘಗಳಿಗೆ ಕ್ರೀಡಾ ಕಿಟ್ ವಿತರಣೆ ಮಾಡಿದೆವು ಒಂದು ಸಂದರ್ಭದಲ್ಲಿ. ನಾವು ಮತ್ತೆ ಕೊರೋನಾ ಬಂದ ನಂತರ ಸರ್ಕಾರದ ಸಹಾಯಧನ ಅನುದಾನದ ಕೊರತೆ ಆದ ನಂತರ ಇವತ್ತು ನಮ್ಮ ಯುವಕ ಸಂಘಗಳು ಮುಂಚಿನ ಬಹುತೇಕವಾಗಿ ನಿಷ್ಕ್ರಿಯ ಆದಂಥ ಗಮನವನ್ನು ಕಂಡಿದ್ದೇವೆ ಈಗ. ಬಟ್ ಯುವಕ ಸಂಘಗಳು ಕ್ರಿಯಾಶೀಲರಾಗಬೇಕು ಅಂತ ಅದಕ್ಕೆ ಏನಾದರೂ ಮಾರ್ಗಗಳನ್ನ ಉಪಾಯಗಳನ್ನ ಕಂಡುಕೊಂಡಿದ್ದೀವಿ. ನಮ್ಮ ಹಿಂದಿನ ಜಾನಪದ ಶೈಲಿ ಇವತ್ತು ಜನತೆ ತೋರ್ಪಡಿಸ್ಬೇಕಂತ ಹೇಳಿದ್ರೆ ಯುವಕ ಸಂಘಗಳೇ ನಮಗೆ ಅದಕ್ಕೆ ಭದ್ರ ಬುನಾದಿ. ಬಟ್ ಅವರು ಹೇಳ್ತಾ ಇದ್ರು ಆವಾಗ ಯುವಜನ ಮೇಳಗಳು ಆದಾಗ, ನೀವು ಯುವಜನ ಮೇಳವನ್ನು ಜರುಗಿಸ್ತೀರಿ, ಸ್ಪರ್ಧೆಯಲ್ಲಿ ಬಹುಮಾನವನ್ನು ಕೊಡ್ತೀರಿ, ಬಟ್ ಸರ್ಕಾರಿ ಉದ್ಯೋಗಕ್ಕೆ ಪರಿಗಣಿಸುವಲ್ಲಿ ಬಹಳಷ್ಟು ಕಡಿಮೆ ಇದೆ. ಇದು ಅವರ ಒಂದು ಅಪವಾದ ಆಗಿತ್ತು. ಇದನ್ನ ಸರಿಪಡಿಸಿಕೊಳ್ಳಿ ಅಂತ ಬಾರಿಗೂ ಆಗ್ರಹಿಸಿದ್ರು ಯುವಕ ಸಂಘದವರಿಗೆ. ಅದರಲ್ಲಿ ಯೋಜನೆ ಮೇಳ ಮಾಡಿದವರಿಗೆ ಅಥವಾ ಯೋಜನೆ ಇದರಲ್ಲಿ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಅಂತಲ್ಲಿ ಇದ್ದಿಲ್ಲ ಅವರಿಗೆ. ಈಗ ಅವರು ಬಹಳಷ್ಟು ಇದನ್ನು ಪರಿಗಣಿಸಿ ಅಂತ ಖರ್ಚು ಮಾಡಿ ಒಂದು ತಂಡ ಬರ್ಬೇಕಂತ ಹೇಳಿದ್ರೆ ಒಂದು ತಂಡದಲ್ಲಿ 50ರಿಂದ 60 ಜನ ಸದಸ್ಯರು ಮುಂಚೆ ನಮ್ಮ ಕಾಂಪಿಟೇಷನ್ಗೆ ಬರ್ತಾ ಇದ್ರು. ಅವ್ರು ನಿಜವಾಗಿ ಹೇಳ್ತಾ ಇದ್ರು, ಸರ್ ನೀವು ಕೊಡುವಂತ ಯಾವುದೇ
ಪ್ರೈಸ್ ಇರ್ಬೋದು ಅಥವಾ ಯಾವುದೇ ಮಾನ್ಯತೆ ಪಡೆಯೋದಿಲ್ಲ. ಅದು ನಮಗೆ ಮಾನ್ಯತೆ ಪಡೆಯೋದಿಲ್ಲ. ಅದರ 3 ಪಟ್ಟು ಹಣವನ್ನು ನಾವು ಖರ್ಚು ಮಾಡಿರ್ತೇವೆ ಒಂದು ಯುವಕ ಸಂಘ ತಯಾರು ಮಾಡಬೇಕು. ಆದರೆ ಯುವಕ ಸಂಘದಲ್ಲಿರುವಂಥ ಎಲ್ಲರ ಒಟ್ಟುಗೂಡಿಕೆಯಿಂದ ನಮ್ಗೊಂಥರ ಖುಷಿ ಕೊಡಿಸ್ತದೆ, ಒಬ್ಬರಿಂದ ಒಬ್ಬರಿಗೆ ನಾವು ಸೇರ್ತೇವೆ ಅಂತ. ಅದನ್ನು ಇವತ್ತು ನಮ್ಮ ಸರ್ಕಾರ ಪರಿಗಣಿಸಿದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯುವಜನತೆಯನ್ನು ಯುವ ಸಬಲೀಕರಣವನ್ನು ಉತ್ತೇಜನ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಓಕೆ, ನಮ್ಮ ಭಾರತದ ಭವ್ಯತೆ, ಏಕತೆ, ಸಮಗ್ರತೆ, ಸೌಹಾರ್ದತೆಯನ್ನು ಕಾಪಿಡುವಲ್ಲಿ ಯುವಕ ಸಂಘದ ಪಾತ್ರಗಳು ಏನು? ಇವತ್ತು ನಾವು ಅನೇಕ ಮತ್ತು ಕ್ರೀಡೆಯು ಕೂಡ ಬಾಂಧವ್ಯವನ್ನು ಇವತ್ತು ಕ್ರೀಡೆಯಲ್ಲಿ ನಾನು ಕಂಡ ಹಾಗೆ ಯಾವುದೇ ರೀತಿಯ ನಮ್ಮಲ್ಲಿ ಒಂದು ತಾರತಮ್ಯ ಅಥವಾ ಸಾಮರಸ್ಯವನ್ನು ಇವತ್ತು ನಾವು ಕಾಣ್ತಾ ಇಲ್ಲ. ಒಬ್ಬ ಒಳ್ಳೆ ಕ್ರೀಡಾಪಟು ಅವನು ಒಳ್ಳೆ ಅಚೀವ್ಮೆಂಟ್ ಮಾಡಿದರೆ ಎಲ್ಲರೂ ಒಟ್ಟಾಗಿ ಅವನನ್ನು ನಾವು ಅಭಿನಂದಿಸೋದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಲಾಸ್ಟ್ ಟೈಮ್ ನಮ್ಮ ವೇಟ್ ಲಿಫ್ಟರ್ ಬರುವಾಗ ಕೊಲ್ಲೂರಿನವನು, ಅವನನ್ನು ಏರ್ಪೋರ್ಟಿಂದ ಕರ್ಕೊಂಡ್ಬರುವಾಗ ಎಲ್ಲರೂ ಒಟ್ಟಾಗಿ ಅವನನ್ನು ಕರ್ಕೊಂಡ್ಬಂದು ಏರ್ಪೋರ್ಟಿಂದ ರಿಸೀವ್ ಮಾಡಿಕೊಂಡು ಜಿಲ್ಲಾಡಳಿತದಿಂದ ಅವನಿಗೆ ಸನ್ಮಾನ ತಗೊಂಡು ಗುರುರಾಜ್ ಪೂಜಾರಿಯನ್ನು ಮನೆ ಬಿಡುವ ತನಕ ಅಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನು ಕಾಣ್ತಾ ಇಲ್ಲ. ಇವತ್ತು ನಾವು ಪರ್ಟಿಕ್ಯುಲರ್ಲಿ ನಾನು ಕಾಣ್ತಾ ಇದ್ದೇನೆ ಕ್ರೀಡೆಯಲ್ಲಿ ನಮ್ಮಲ್ಲಿ ಅಂಥ ಮನೋಭಾವ ಇಲ್ಲ ಅಂತ ಹೇಳಿದ್ರೆ ಆ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅಂತ ಇದೆಯಲ್ಲ, ಅದು ಇವತ್ತು ನಾವು ಎದ್ದು ಕಾಣ್ತಾ ಇದ್ದೇವೆ. ಓಕೆ, ಮತ್ತೆ ಇನ್ನಷ್ಟು ಜನರನ್ನ ಪ್ರೇರೇಪಿಸಲಿಕ್ಕೆ ಇಂಥದ್ದವರನ್ನ, ಈಗ ಒಲಿಂಪಿಕ್ಸ್ನಲ್ಲಿ ವಿಜೇತರಾದವರನ್ನ ಸನ್ಮಾನ ಮಾಡಿಯೋ ಅಥವಾ ಅವರ ವಿಷಯಗಳ ಬಗ್ಗೆ ಹೇಳಿಯೋ ಇಂತಹ ಪ್ರೇರೇಪಿಸುವಂಥ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ಆಗಿದೆ ಉಡುಪಿ ವ್ಯಾಪ್ತಿಯಲ್ಲಿ? ಇವತ್ತು ನಾವು ಯಾವುದೇ ಒಂದು ಕ್ರೀಡಾಪಟು ಇರಲಿ, ಅವನು ಸ್ಟೇಟು ನ್ಯಾಷನಲಲ್ಲಿ ಅವನು ಮೆಡಲ್ ತಗೊಂಡು ಬಂದರೆ ನಮ್ಮ ಸ್ಟೇಡಿಯಮಲ್ಲಿ ಅವರನ್ನೊಂದು ಎಲ್ಲ ಮಕ್ಕಳನ್ನು ಕರೆಸಿ ಅವರಿಗೆ ಒಂದು ಸನ್ಮಾನ ಅಂತ ಮಾಡ್ತೇವೆ. ಅಂದರೆ ಉಳಿದ ಮಕ್ಕಳಿಗೆ ಅದು ಉತ್ತೇಜನ ಆಗಬೇಕಂತ. ಅದೇ ರೀತಿ ಏಷ್ಯನ್ ಗೇಮ್ಸು ಅಂಥ ವಿನ್ನರ್ಸನ್ನೆಲ್ಲ ನಾವು ಏರ್ಪೋರ್ಟಿಗೆ ಹೋಗಿ ರಿಸೀವ್ ಮಾಡಿಕೊಂಡು ಅವರ ಮನೆ ತನಕ ಕಳೆದ ವರ್ಷ ನಮ್ಮಲ್ಲಿ ಡಿಸ್ಟಿಕ್ ವೆಹಿಕಲ್ DV ವೆಹಿಕಲ್ ಅಂತ ಹೇಳ್ತೇವೆ, ಯಾರು ಜಿಲ್ಲಾಧಿಕಾರಿಗಳು ಯಾವ ಗಾಡಿಯಲ್ಲಿ ಹೋಗ್ತಾರೆ ಆ ಗಾಡಿಯಲ್ಲಿ ಅವರನ್ನು ಕರ್ಕೊಂಡು ಗೌರವ ಅಂಥ ಗೌರವ ಅರ್ಪಣೆ ಕೂಡ ನಮ್ಮಲ್ಲಿ ಇವತ್ತು ಮಾಡ್ತೇವೆ. ಅಂತ ಹೇಳಿದರೆ ಅದನ್ನು ನೋಡಿಕೊಂಡು ಉಳಿದ ಮಕ್ಕಳಿಗೆ ಕೂಡ ಅದೊಂದು ಪ್ರೇರೇಪಣೆ ಆಗಬೇಕಂತ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಮತ್ತು ಬೇರೆ ಬೇರೆ ಲಾಸ್ಟ್ ಟೈಮ್ ಒಬ್ಬರು ನ್ಯಾಷನಲಿಸ್ಟ್, ಒಬ್ಬರು ಸೈಕ್ಲಿಸ್ಟ್ ಒಬ್ಬರು ಬಂದಿದ್ದರು, ಇಡೀ ಭಾರತ ದೇಶವನ್ನು ಸಂಚರಿಸಿದ ಒಬ್ಬ ಸೈಕ್ಲಿಸ್ಟ್ ಬಂದಿದ್ದರು. ಅವರನ್ನು ಸ್ಟೇಡಿಯಮಲ್ಲಿ ಒಂದಿನ ಅವರನ್ನು ಉಳಿಸ್ಕೊಂಡು ಅವರಿಗೆ ಬೇಕಂತ ಊಟೋಪಚಾರ ಮಾಡಿಸ್ಕೊಂಡು ಮಕ್ಕಳ ಹತ್ರ ಅವರ ಅನುಭವವನ್ನು ಹೇಳುವಂಥ ಕಂಡಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮ ಇಂಥದ್ದನ್ನು ನಾವು ಮಾಡ್ತಾ ಇರ್ತೇವೆ. ಸರ್, ತಾವು ಹೇಳಿದರೆ ಒಂದು ಈ ಸ್ಪೋರ್ಟ್ಸ್ ಸೈನ್ಸ್ ಸೆಂಟರ್ ಅಂತ ಆಗ್ತದೆ, ಆವಾಗ ಮತ್ತೆ ಕೆಲವೊಂದು ಸುಧಾರಣೆಗಳು ಆದರೆ ಈಗ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಪ್ರಸ್ತುತವಾಗಿ ಈ ಅಂಪೈರಿಂಗ್ ನಿಟ್ಟಿನಲ್ಲಿ ಏನಾದರೂ ಈ ಟ್ರೈನಿಂಗ್ಗಳು ಸೆಮಿನಾರ್ಗಳು ಆಗ್ತಾ ಇದೆಯಾ? ಈಗ ಡಿಫರೆಂಟ್ ಕ್ರೀಡೆಗಳು ಈಗ ಪ್ರತಿ ಒಂದಕ್ಕೂ ಕೂಡ ಆಯಾಯ ಕರ್ನಾಟಕ ರಾಜ್ಯ ಮಾನ್ಯತೆ ಪಡೆದ ಅಸೋಸಿಯೇಷನ್ ಅವರು ಅವರೇ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಅಂದ್ರೆ ಆ ಸರ್ಟಿಫಿಕೇಟ್ ಅನ್ನು ಕೊಡೋದು ಕೂಡ ನಮ್ಮ ಇಲಾಖೆಯಿಂದ. ಅಸೋಸಿಯೇಷನ್ ಅವರಿಗೆ ವಾಲಿಬಾಲ್ ಸರ್ಟಿಫಿಕೇಟ್ ಫ್ರಮ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ಅಸೋಸಿಯೇಷನ್ ಇಂದ ಈಗ ಅಥ್ಲೆಟಿಕ್ ಅಸೋಸಿಯೇಷನ್ಗೆ ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಇವರಿಂದ ಮಾನ್ಯತೆ ಪಡೆದ ಅವರೇ ಒಬ್ಬ ಸ್ಟೇಟ್ ರೆಫರಿ ಅಂತ ಹೇಳಿದ್ರೆ AFI ರೆಫರಿ ಅಂತ ಹೇಳಿದ್ರೆ ಅವನ ಎಕ್ಸಾಮ್ ಕಂಡಕ್ಟ್ ಮಾಡೋದು AFI ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದವರೇ ಕಂಡಕ್ಟ್ ಮಾಡ್ತಾರೆ. ಅವರೀಗ ನಮ್ಮಲ್ಲಿ ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ರಾಜ್ಯದಲ್ಲೂ ಕೂಡ ಇವತ್ತು ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಪ್ರತಿಯೊಂದು ಕ್ರೀಡೆಯಲ್ಲಿ ಕೂಡ ಅವರವರ ರಾಜ್ಯ ಮಟ್ಟದಲ್ಲಿ ಮಾಡಿಕೊಂಡು ಅವರ ರೆಫರಿ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಮಾಡಿಕೊಂಡು ಇವತ್ತು ನಮ್ಮಲ್ಲಿ ಬಹಳಷ್ಟು AFI ಕೂಡ ಇವತ್ತು ಉಡುಪಿ ದಕ್ಷಿಣ ಕನ್ನಡದಿಂದ 2-3 ಜನ ಪಾಸ್ ಆಗಿದ್ದಾರೆ. AFI ಪಾಸ್ ಆಗಬೇಕಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. AFI ಫೆಡರೇಷನಲ್ಲಿ ಪಾಸ್ ಆದವನು ಮಾತ್ರ ಏಷ್ಯನ್ ಗೇಮ್ಸಲ್ಲಿ ರೆಫರಿಯಾಗಿ ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ, ಅಥವಾ ಒಲಿಂಪಿಕ್ಸ್ಗೆ ಹೋಗಬೇಕಂದ್ರೆ ಅವನು ಆ ರೆಫರಿ ಬೋರ್ಡ್ ಎಕ್ಸಾಮನ್ನು ಪಾಸ್ ಆಗಬೇಕು. ಇವತ್ತು ಹೆಚ್ಚಿನ ಕ್ರೀಡಾಪಟುಗಳು, ಹೆಚ್ಚಿನ ನಮ್ಮ ದೈಹಿಕ ಶಿಕ್ಷಕರು ಕೂಡ ಅದನ್ನು ಇವತ್ತು ಪಾಸ್ ಮಾಡ್ಕೊಂಡಿದ್ದಾರೆ. ಸ್ಟೇಟ್ ರೆಫರಿ ನಮ್ಮಲ್ಲಿ ಅನೇಕ ಕ್ರೀಡಾಪಟುಗಳು ಇವತ್ತು ನಮ್ಮ ದೈಹಿಕ ಶಿಕ್ಷಕರು ಇವತ್ತು ಪಾಸ್ ಆಗಿದ್ದಾರೆ. ಸರಿ, ಉಡುಪಿಯ ಹೆಮ್ಮೆ ಅಂದರೆ ಮಣಿಪಾಲದ ಮರೇನಾ ಕ್ರೀಡಾಂಗಣ, ಇಂಡೋರ್ ಸ್ಟೇಡಿಯಂ, ಒಂದು ಎಲ್ಲ ವ್ಯವಸ್ಥೆ ಇರುವಂಥ ಕ್ರೀಡಾಂಗಣ. ಅದೇ ಮಾದರಿಯಲ್ಲಿ ಸರ್ಕಾರಿ ಮಟ್ಟದಲ್ಲಿ ಒಂದು ಕ್ರೀಡಾಂಗಣ ಮಾಡುವ ಒಂದು ಏನಾದರೂ ಪ್ರಯತ್ನಗಳು ಆಗಬೇಕಾಗಿದೆಯಾ, ಅನಿವಾರ್ಯ ಇದೆಯಾ, ಮತ್ತು ಮರೇನಾದೊಂದಿಗೆ ತಮ್ಮ ಕೋಆರ್ಡಿನೇಷನ್ ಯಾವ ರೀತಿಯಲ್ಲಿ ಇದೆ? ಈಗ ನಮ್ಮಲ್ಲಿ ಏನಾದರೂ ಅಡಿಷನಲ್ ತಮಗೆ ಯಾವುದೇ ಕ್ರೀಡಾಕೂಟ ನಾವು ಸಂಘಟನೆ ಮಾಡುವಾಗ ಕಳೆದ ವರ್ಷ ನಮ್ಮಲ್ಲಿ ಒಂದು ಅಖಿಲ ಭಾರತ ಮಟ್ಟದ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ಸಂಘಟನೆ ಮಾಡಿದೆವು. ಆವಾಗಲೂ ಕೂಡ ನಾವು ಮಾಹೆ ಅವರ ಸಹಭಾಗಿತ್ವ ಪಡ್ಕೊಳ್ತೇವೆ. ಅವರಲ್ಲಿರುವಂಥ 6 ಬ್ಯಾಡ್ಮಿಂಟನ್ ಕೋರ್ಟು ನಮಗೆ ಫ್ರೀಯಾಗಿ ಉಚಿತವಾಗಿ ನೀಡಿದ್ದಾರೆ. ಈ ವರ್ಷ ಕರ್ನಾಟಕ ಕ್ರೀಡಾಕೂಟ ಮಾಡುವಾಗಲೂ ಆಗಲೇ ಸಾಧಾರಣ ಒಂದು 600-700 ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನು ಮಾಹೆ ಅವರು ಮಾಡಿದ್ದಾರೆ. ಮಾಹೆ ಎಂಡ್ ಪಾಯಿಂಟ್ ಕ್ರೀಡಾಂಗಣ ಕೂಡ ನಮಗೆ ಬಿಟ್ಟುಕೊಟ್ಟರು. ಟೇಬಲ್ ಟೆನ್ನಿಸ್ ಹಾಲನ್ನು ಕೂಡ ನಮಗೆ ಬಿಟ್ಟುಕೊಟ್ಟಿದ್ರು. ಹೀಗೆ ಉತ್ತಮವಾದಂಥ ಖಾಸಗಿ ಸಹಭಾಗಿತ್ವವನ್ನು ಪಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಬಹಳಷ್ಟು ಕ್ರೀಡೆಗಳಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಯಾವುದೇ ನ್ಯಾಷನಲ್ ಈವೆಂಟ್ ಮಾಡಿದ್ವಿ ಅಥವಾ ಈಗ ಮಾಯವರು ಮ್ಯಾರಥಾನ್ ಕಂಡಕ್ಟ್ ಮಾಡ್ತಾರೆ, ಅವರಿಗೆ ಕೂಡ ನಮ್ಮಿಂದ ಜೆಲ್ಲಾಡಳಿತದಂಥ ಹೆಲ್ಪನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯುವಕ ಮಂಡಲಗಳು ಪ್ರಸಕ್ತ ಸಂದರ್ಭ ಅಂದರೆ ಸಾಧಾರಣವಾಗಿ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಒಂದಷ್ಟು ವಾರ್ಷಿಕೋತ್ಸವಗಳು ಎಲ್ಲ ಕಡೆ ನಡೆಯುತ್ತದೆ. ತಮ್ಮನ್ನು ಕೂಡ ಅತಿಥಿಗಳಾಗಿ ಆಹ್ವಾನಿಸ್ತಾರೆ. ಇಲ್ಲಿ ಅವರ ಜವಾಬ್ದಾರಿಗಳ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಮತ್ತು ಸವಲತ್ತುಗಳ ಬಗ್ಗೆ ತಿಳಿಯುವಂಥ ಪ್ರಯತ್ನ ಮತ್ತು ನೋಂದಾವಣೆಯ ಬಗ್ಗೆ ತಿಳಿಸುವಂಥ ಪ್ರಯತ್ನಗಳು ತನ್ಮೂಲಕವಾಗಿ ಆಗಬೇಕು.
ತನ್ಮೂಲಕವಾಗಿ ಆಗಬೇಕಿದ್ರೆ ಏನೇನು ಹೇಳಲಿಕ್ಕೆ ಇಚ್ಛಿಸ್ತೀರಾ ತಾವು? ಇವತ್ತಿಗೆ ಯುವಕ ಮಂಡಲದವರಿಗೆ ಏನಂತ ಹೇಳಿದರೆ, ಫಸ್ಟಿಗೆ ನಾವು ರಿಜಿಸ್ಟ್ರೇಷನ್ ಬಗ್ಗೆ ಮಾನ್ಯತೆ ನೀಡ್ತಾ ಇದ್ದೇವೆ. ರಿಜಿಸ್ಟ್ರೇಷನು ಮುಂಚೆನಿತ್ತು ನಮ್ಮ ಕ್ರೀಡಾ ಇಲಾಖೆಯಿಂದ ರಿಜಿಸ್ಟ್ರೇಷನ್ ಆದರೆ ಸಹಕಾರ ಇಲಾಖೆ, ಇವತ್ತು ಆಗಲ್ಲ. ಸಹಕಾರ ಇಲಾಖೆಯ ನೋಂದಾವಣೆ ಕಡ್ಡಾಯ ಅಂತ ಮಾಡಿದ್ದಾರೆ. ಅದಕ್ಕೆ ಒಂದು ಕಾಲಮನ್ನು ಸೃಷ್ಟಿ ಮಾಡಿ ಸಹಕಾರ ಇಲಾಖೆ ನೋಂದಣಿ ಆದ ನಂತರ ಕ್ರೀಡಾ ಇಲಾಖೆ ಮಾನ್ಯತೆಯನ್ನು ಕೊಡಬೇಕು. ಇವತ್ತು ನಮ್ಮಲ್ಲಿ ನಾವು ವಿನಂತಿಸೋದು ಏನಂತ ಹೇಳಿದರೆ, 18ರಿಂದ 29 ವರ್ಷ ವಯೋಮಿತಿಯ ಯಾವುದೆಲ್ಲ ಕ್ರೀಡಾ ಸಂಘಗಳು ಇವತ್ತು ಮುಂದೆ ಬರ್ತಾ ಇದ್ದಾರೆ, ಅವರಿಗೆ ಪ್ರೇರೇಪಿಸುವಂಥ ಶಕ್ತಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಕ್ರೀಡೆ ಅಂದ ಕೂಡಲೇ ಈಗ ನಮ್ಮ ಎದುರಿಗಿರುವಂಥದ್ದು ಲಾಭ ಬಡುಕತನದ ಸಮಾಜ. ಎಲ್ಲವೂ ಕೂಡ ವ್ಯಾವಹಾರಿಕವಾದಂಥ ದೃಷ್ಟಿಕೋನ. ನಾನು ಆ ಕ್ರೀಡೆಗಳಿಗೆ ಭಾಗವಹಿಸೋದಕ್ಕಿಂತ ನಾನು ಒಂದು ಉತ್ತಮವಾದಂಥ ಇಂಜಿನಿಯರ್ಗೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಳ್ಳೆಯದಾಗಿ ಜೀವನವನ್ನು ಸಾಗಿಸಬಹುದು ಅಂತ. ಇಲ್ಲಿ ಪ್ರಮುಖ ಪ್ರಶ್ನೆ ಬರುವುದು ಕ್ರೀಡೆಯಿಂದ ಏನು ಲಾಭ ಅಂತ. ತಾವೇನು ಹೇಳ್ತೀರಾ? ಇವತ್ತು ಹಿಂದೆ ಒಂದು ಕಾಲದಲ್ಲಿ ಇದ್ದಿತ್ತು, ಕ್ರೀಡೆಗೆ ಭಾಗವಹಿಸಿದರೆ ಶಾಲೆಯಲ್ಲಿ ಕೂಡ ನಮಗೆ ಟೀಚರ್ಸ್ ಹೇಳ್ತಿದ್ದಾರೆ, ನೀನು ಸ್ಪೋರ್ಟ್ಸಲ್ಲಿ ಹೋಗಿ ಯಾರನ್ನು ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ನಾಳೆಗೆ ಅದು ನಿಮಗೆ ಹೆಲ್ಪ್ ಆಗೋದಿಲ್ಲ. ಆದರೆ ಇವತ್ತಿನ ಕಾಲಘಟ್ಟ ಹಾಗಿಲ್ಲ. ಇವತ್ತು ಕ್ರೀಡೆಯಲ್ಲಿ ಭಾಗವಹಿಸಿದರೆ ಇವತ್ತು ಅನೇಕ ಕ್ರೀಡಾಪಟುಗಳು ಇವತ್ತು ಬಹಳಷ್ಟು ಸಾಧನೆಯನ್ನು ಮಾಡಿದಂಥ ಉತ್ತಮ ಆರೋಗ್ಯವನ್ನು ಕೂಡ ಹೊಂದಿದ್ದಾರೆ. ಅದರ ಜೊತೆಗೆ ಇವತ್ತು ಸರ್ಕಾರ ಈ ರೀತಿಯ ಘೋಷಣೆ ಮಾಡಿದ್ರಿಂದ, ಮುಂಚೆನಿತ್ತು ಇವತ್ತು ಪ್ರತಿ ಇಲಾಖೆಯಲ್ಲಿ 2% ಅಂತ ಹೇಳಿದರೆ ಬಹಳಷ್ಟು ಕ್ರೀಡಾಪಟುಗಳು ಇವತ್ತು ಸರ್ಕಾರಿ ಉದ್ಯೋಗದಲ್ಲಿ ಲಾಭ ಪಡೆಯುವುದರಲ್ಲಿ ಇವತ್ತು ಅವಕಾಶವನ್ನು ಕಾಣ್ತಾ ಇದ್ದೇವೆ. ಆದ್ದರಿಂದ ಇವತ್ತಿನ ಯುವಜನಾಂಗ ಯಾವುದಾದ್ರು ಒಂದು ಕ್ರೀಡೆ ನಾವು ಅದರಲ್ಲಿ ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡು ಅದರಲ್ಲಿ ನಾವು ಹೆಚ್ಚು ಪದಕವನ್ನು ಪಡೆದಲ್ಲಿ 100% ನಮಗೆ ಸರ್ಕಾರಿ ಉದ್ಯೋಗ ಗಳಿಸುವುದರಲ್ಲಿ ಯಾವುದೇ ರೀತಿಯ ಕೊರತೆಯನ್ನು ಇವತ್ತು ನಾವು ಕಾಣ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರೈಲ್ವೇಸ್ ಇರ್ಬೋದು, ಏರ್ಫೋರ್ಸಲ್ಲಿ ಇರ್ಬೋದು, ಮಿಲಿಟ್ರಿಯಲ್ಲಿ ಇರ್ಬೋದು, ಅದರ ಜೊತೆಗೆ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಇವತ್ತು 2% ಮತ್ತು 3% ಕೊಟ್ಟರಿಂದ ನಮ್ಮಲ್ಲಿ ಅನೇಕ ಕ್ರೀಡಾಪಟುಗಳಿಗೆ ಇವತ್ತು ಅವಕಾಶವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಹೆಸರು ಗಳಿಸಬಹುದು, ಉದ್ಯೋಗ ಸಂಪಾದಿಸಬಹುದು, ಉತ್ತಮ ಆರೋಗ್ಯವನ್ನು ಕೂಡ ಸಂಪಾದನೆ ಮಾಡಬಹುದು. ತಮ್ಮ ಮೇಲೆ ನಿರೀಕ್ಷೆಗಳಿದೆ. ರೋಷನ್ ಕುಮಾರ್ ಶೆಟ್ಟಿ ಅವರು ಬಹಳ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ನೆಲೆಯಲ್ಲಿ ಕೆಲವರು ಕೇಳ್ತಾ ಇದ್ದಾರೆ, ಈ ಯೋಜನೆ ಮೇಳಗಳ ವೈಭವವನ್ನು ಮತ್ತೆ ಕಾಣಬಹುದಾ ಅನ್ನೋದು. ಈಗಾಗಲೇ ನಾವು 2 ಬಾರಿ ಮನವಿಯನ್ನು ನಮ್ಮ ಕೇಂದ್ರ ಕಚೇರಿಗೆ ಸಲ್ಲಿಸಿದ್ದೇವೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಜನಪದ ಕಲಾ ಸಂಘಗಳು ಈಗಾಗಲೇ ನಮ್ಮ ಸಚಿವರಿಗೆ ಕೂಡ ಅದರ ಒಂದು ಮನವಿಯನ್ನು ಸ್ವೀಕರಿಸಿದ್ದಾರೆ. ಮುಂದಿನ ವರ್ಷದಲ್ಲಿ ಮಾಡುವ ಒಂದು ಹಂತವನ್ನು ಇವತ್ತು ಅವರು ಕಾಣ್ತಾ ಇದ್ದಾರೆ. ಮುಂದಿನ ವರ್ಷದಲ್ಲಿ ಹೆಚ್ಚು ಅವಕಾಶ ಸಿಕ್ಕಿದಲ್ಲಿ ನಮ್ಮ ಇಲಾಖೆ ಕೂಡ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಉಡುಪಿಯಲ್ಲಿ ಕ್ರೀಡೆಗಳ ಉತ್ತೇಜನಕ್ಕಾಗಿ ಸಾರ್ವಜನಿಕರ ಸಂಘ ಸಂಸ್ಥೆಗಳ ಸಹಕಾರವನ್ನು ಯಾವ ರೀತಿಯಲ್ಲಿ ಯಾಚಿಸ್ತೀರಿ? ಇವತ್ತು ನಮ್ಮಲ್ಲಿ ಏನಂತ ಹೇಳಿದರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಪೇ ಆ್ಯಂಡ್ ಪ್ಲೇ ಅಂತ ಮಾಡಿದ್ರಿಂದ ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ ನಮ್ಮಲ್ಲಿ ಫೀಸ್ ಕೇಳಬೇಕಿಂತ ಮಂತ್ ಎಂಡ್ ಆದ ಕೂಡಲೇ ಅವರೇ ಬಂದು ಫೀಸನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಕ್ರೀಡಾಂಗಣದ ಸ್ವಚ್ಛತೆ ವಿಷಯದಲ್ಲಿ ಕೂಡ 2-3 ಸಂಘ ಸಂಸ್ಥೆಯವರು ಪ್ರತಿ ವರ್ಷಕ್ಕೆ 2 ಸಾರಿ ಬಂದು ನಮ್ಮ ಕ್ರೀಡಾಂಗಣವನ್ನು ಸ್ವಚ್ಛ ಮಾಡುವಂಥ ಇದನ್ನು ಕಾಣ್ತಾ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿ ಕೆಲವು ಕ್ರೀಡಾ ಪ್ರೋತ್ಸಾಹಕರು ಬರ್ತಾರೆ, ಕೆಲವು ಮಕ್ಕಳನ್ನು ನೋಡಿಕೊಂಡು ಅವರಿಗೆ ಸ್ಪಾನ್ಸರ್ ಆಗಿ ನೀಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಬೇಕಾಗುವಂಥ ಟ್ರ್ಯಾಕ್ ಶೂಟ್ ಇರ್ಬೋದು, ಅಥವಾ ಅವರಿಗೆ ಬೇಕಾಗುವಂಥ ಪ್ರಯಾಣ ಭತ್ಯೆ ಇರ್ಬೋದು. ಕೆಲವು ನಮ್ಮಲ್ಲಿ ವಾಕಿಂಗ್ ಅಂತ ಕೆಲವರು ಬರ್ತಾರೆ, ಪಾಪ ಇದು ರಿಟೈರ್ಡ್ ಪರ್ಸನ್, ಅವರು ಮಕ್ಕಳನ್ನು ನೋಡಿಕೊಂಡು ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅಥವಾ ನಮ್ಮ ಕೆಲವು ಕ್ರೀಡಾಕೂಟ ಆಯೋಜನೆ ಮಾಡಲಿಕ್ಕೆ ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಈ ರೀತಿ ಎಲ್ಲರ ಸಹಭಾಗಿತ್ವ ಇರುವುದರಿಂದ ಇವತ್ತು ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಉತ್ತಮವಾದಂಥ ಕ್ರೀಡೆ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೇನೆ. ಮಕ್ಕಳನ್ನು ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಮಾಡುವಲ್ಲಿ ಪೋಷಕರ ಪಾತ್ರ. ಇವತ್ತು ಮಕ್ಕಳಿಗೆ ಕೊರೋನಾ ಬಂದ ನಂತರ, ನನ್ನ ಗಮನಕ್ಕೆ ಬಂದಾಗ ಕೊರೋನಾ ಬಂದ ನಂತರ ಇವತ್ತು ಕ್ರೀಡೆಗೆ ಭಾಗವಹಿಸುವ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಿದೆ. ಮಕ್ಕಳಿಗೆ 1 ಅವರ್ ಆದರೂ ಫಿಟ್ನೆಸ್ ಕೊಡಬೇಕಂತ ಪ್ರತಿಯೊಂದು ಪೇರೆಂಟ್ಸ್ ಇವತ್ತು ನಮಗೆ ಸಂಜೆ ಇರುವಾಗ ನಾನು ಅಲ್ಲಿ ಸ್ಟೇಡಿಯಮಲ್ಲಿ ನಾನು ಕಾಣ್ತಾ ಇದ್ದೇನೆ, ಅನೇಕ ಪೇರೆಂಟ್ಸ್ ಬರ್ತಾರೆ. ಅದರಲ್ಲೂ ನಮ್ಮಲ್ಲಿ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತೇವೆ. ನಮಗೆಲ್ಲದರಲ್ಲೂ ಸಮ್ಮರ್ ಕ್ಯಾಂಪ್ ನಾವು ಮಾಡ್ತೇವೆ. ಇಲಾಖೆ ವತಿಯಿಂದ ಸಮ್ಮರ್ ಕ್ಯಾಂಪ್ ಕಂಡಕ್ಟ್ ಮಾಡ್ತೇವೆ. ನಮ್ಮಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಹೈಯೆಸ್ಟ್ ಸಂಖ್ಯೆಯನ್ನು ಕಾಣ್ತಾ ಇದ್ದೇವೆ. ಬೆಳಿಗ್ಗೆ 6 ಗಂಟೆ ಓಪನ್ ಆಗುವ ಮೊದಲೇ ಒಂದು 50 ಜನ ಅಲ್ಲಿ ಲೈನ್ ನಿಲ್ಲುವಂಥ ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ. ಅಂತೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ಬಹಳಷ್ಟು ಕ್ರೀಡಾಪಟುಗಳು ಇವತ್ತು ಕಾಣ್ತಾ ಇದ್ದೇವೆ. ಮಳೆಗಾಲದಲ್ಲಿ ಅಭ್ಯಾಸಕ್ಕೆ ಕೂಡ ಇವತ್ತು ನಮ್ಮಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇರುವುದರಲ್ಲಿ ಅದರ ಪಕ್ಕದಲ್ಲೇ ನಾವೊಂದು ಪೆವಿಲಿಯನ್ ಮಾಡಿದ್ದೇವೆ. ಅದೇ ರೀತಿ ಇಂಡೋರ್ ಅಲ್ಲಿ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಕಾಣ್ತಾ ಇದ್ದೇವೆ ಇವತ್ತು. ಓಕೆ, ಕೊನೆಯದಾಗಿ ಏನು ಮನವಿ ಮಾಡ್ಕೊಳ್ತೀರಾ ನಮ್ಮ ವೀಕ್ಷಕರೊಂದಿಗೆ, ಪೋಷಕರೊಂದಿಗೆ? ಎಸ್, ಬಹಳಷ್ಟು ಕ್ರೀಡೆಗಳು ಇವತ್ತು ಮಾನ್ಯತೆ ಪಡೆದಿರುವುದರಿಂದ ಬಹಳಷ್ಟು ಕ್ರೀಡಾಪಟುಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಜಿಲ್ಲೆಯಲ್ಲಿ ಒದಗಿರುವುದರಿಂದ
ದಿನಕ್ಕೆ ಅಟ್ಲೀಸ್ಟ್ ಒಂದು ಗಂಟೆಲ್ಲಾದರೂ ಮಕ್ಕಳಿಗೆ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ತಮ್ಮನ್ನು ಕಳಿಸ್ಕೊಡ್ಬೇಕಂತ ನಾವು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇವತ್ತು ಏನಾಗ್ತಾಯಿದೆ ಅಂತ ಹೇಳಿದರೆ, ಇವತ್ತು ಭಾಳಷ್ಟು ಮಕ್ಕಳಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ, ಮಕ್ಕಳಿಗೆ ತಂದೆ ತಾಯಿ ಅಥವಾ ಟೀಚರ್ಸು ಸ್ವಲ್ಪ ಜೋರು ಮಾಡಿದ ಕೂಡಲೇ ಮಕ್ಕಳು ಸುಸೈಡ್ ಮಾಡ್ಕೊಳ್ಳುವಂಥ ಪ್ರಮೇಯ ಕಾಣ್ತಾ ಇದ್ದೇವೆ. ಅಟ್ಲೀಸ್ಟ್ ನಾವು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಅವರಲ್ಲಿ ತೊಡಗಿಸ್ಕೊಂಡಾಗ ಅವರಲ್ಲಿ ಇರುವಂಥ ಒಂದು ದುಗುಡ ಇರ್ಬೋದು, ಅವರ ಕೋಪ ಇರ್ಬೋದು, ಅವರ ಸಿಡುಕುತನ ಇರ್ಬೋದು, ಇದೆಲ್ಲ ಕ್ರೀಡೆಯಿಂದ ಕಮ್ಮಿ ಆಗ್ತದೆ. ಮಾನಸಿಕ ಅವರಿಗೆ ಒಂಥರ ಶಕ್ತಿ ಬರ್ತದೆ ಅವರಿಗೆ. ಅಂದರೆ ಕ್ರೀಡೆಯಲ್ಲಿ ಒಬ್ಬರಿಗೊಬ್ಬರಿಗೆ ಅವರು ಒಟ್ಟಿಗೆ ಮಕ್ಕಳು ಗುಂಪುಗೂಡೋದ್ರಿಂದ ಅವರಲ್ಲಿ ಅನೇಕ ರೀತಿಯ ಉತ್ತಮವಾದಂಥ ಬಾಂಧವ್ಯ ಏರ್ಪಡಲಿಕ್ಕೆ ಸಾಧ್ಯ ಅಂತ, ಸಹಕಾರಿ ಆಗಲಿಕ್ಕೆ ಸಾಧ್ಯ ಅಂತ ಕಾಣ್ತೇವೆ. ಇವತ್ತು ಮಕ್ಕಳಿಗೆ ಮುಂಚೆ ಏನಿತ್ತು, ಮಕ್ಕಳಿಗೆ ಮನೆಯಿಂದ ಶಾಲೆಗೆ ಹೋಗುವಾಗ ವಾಕಿಂಗ್ ಆಗ್ತಿತ್ತು. ಇವತ್ತೇನಾಗ್ತದೆ, ಒಂದು ಇಂಗ್ಲೀಷ್ ಮೀಡಿಯಂಗೆ ಹೋಗೋ ಮಕ್ಕಳು ಏನಂತ ಹೇಳಿದ್ರೆ, ಬೆಳಿಗ್ಗೆ ಇಂಗ್ಲೀಷ್ ಮೀಡಿಯಂ ಬಸ್ಸಿಗೆ ಹೋದರೆ ಸಂಜೆ ಅದೇ ಬಸ್ಸಲ್ಲಿ ಬರ್ತಾನೆ, ಮತ್ತೆ ಪುನಃ ಟ್ಯೂಷನ್ ಸೆಂಟ್ರಿಗೆ ಹೋಗುವಂಥ ಪ್ರಮೇಯ ಇವತ್ತು ನಾವು ಕಾಣ್ತಾ ಇದ್ದೇವೆ. ಆ ಮಕ್ಕಳಿಗೆ ಏನಾಗ್ತದೆ, ಒತ್ತಡ ಜಾಸ್ತಿ ಇದೆ ಆದರೆ ಇವತ್ತು ಹಾಗಲ್ಲ. ಆ ಮಕ್ಕಳು 1 ಅವರ್ ಅಥವಾ ಬೆಳಿಗ್ಗೆ 1 ಗಂಟೆ ಸಂಜೆ 1 ಗಂಟೆ ಬರೋದ್ರಿಂದ ಕ್ರೀಡೆಗೆಲ್ಲ ತೊಡಗಿಸ್ಕೊಂಡ ಅವರಿಗೆ ಉತ್ತಮವಾದಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಟ್ಟಿದ್ದೇವೆ. ಇದರ ಅವಕಾಶವನ್ನು ತಾವೆಲ್ಲರೂ ಹೆಚ್ಚೆಚ್ಚು ಸದುಪಯೋಗಪಡಿಸಿ ಅಂತ ನಾನು ತಮ್ಮಲ್ಲಿ ವಿನಂತಿ. ಇದೊಂದು ಒಳ್ಳೆ ಸಲಹೆ. ಯಾಕಂದ್ರೆ ಮಕ್ಕಳು ಈಗ ಚಿಕ್ಕ ಮಕ್ಕಳು ಕೂಡ ಡಿಪ್ರೆಷನ್ಗೆ, ಆಂಗ್ಸೈಟಿಗೆ ಒಳಗಾಗ್ತಾ ಇದ್ದಾರೆ, ಮನೋರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ನಿಮ್ಮಾನ್ಸ್ ಕೂಡ ವರದಿಯನ್ನು ಕೊಡ್ತಾ ಇದೆ, ಬಿಕಾಸ್ ಆಫ್ ದ ಮೊಬೈಲ್. ಈ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಈ ಮೊಬೈಲ್ನ ಗೀಳು ಕಡಿಮೆ ಆಗ್ತದೆ, ಅದರೊಂದಿಗೆ ಡಿಪ್ರೆಷನ್, ಆಂಗ್ಸೈಟಿ ಅಂತ ಮನೋರೋಗಗಳು ಕೂಡ ಬಹಳ ಕಡಿಮೆ ಆಗ್ತದೆ ಅನ್ನೋದು ತಮ್ಮ ಅಭಿಪ್ರಾಯ. ಮಕ್ಕಳಿಗೆ ಇವತ್ತು ಅನೇಕ ಪೇರೆಂಟ್ಸ್ ಹೇಳ್ತಾರೆ, ರಾತ್ರಿ ಅವನು ಮಲಗುದಿಲ್ಲ ಬೇಗ ಅಂತ. ಅದೇ ನೀವು ಸಂಜೆ ಹೊತ್ತು ಅವನು 2 ಗಂಟೆಗೆ ಕ್ರೀಡೆಯಲ್ಲಿ ಉಪಯೋಗಿಸ್ಕೊಳ್ಳಿ, ಅವನು ರಾತ್ರಿ 10-11 ಗಂಟೆಗೆ ಮಲಗ್ತಾನೆ. ಬೆಳಿಗ್ಗೆ ಬೇಗ ಹೇಳುವಂಥ ಸಂದರ್ಭವನ್ನು ಇವತ್ತು ನಾವು ಕಾಣ್ತಾ ಇದೆ. ಇವತ್ತಿನ ಮಕ್ಕಳು ಏನಂತ ಹೇಳಿದ್ರೆ, ಇಡೀ ರಾತ್ರಿ ಬೇಕಾದರೆ ಅವ್ರು ನಿದ್ರೆ ಬಿಟ್ಟು ಕೂತ್ಕೊಳ್ತಾರೆ, ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ಲ. ಇವತ್ತು ಇತ್ತೀಚೆಗಿನ ಒಂದು ನಮ್ಮ ಸಮಾಜದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ, ಇಡೀ ನೈಟ್ ಬೇಕಾದರೆ ಅವರು ಅವರ ಸ್ಟಡಿ ಮಾಡ್ಕೊಂಡು ಏನಾದ್ರು ಕೊಡ್ತಾರೆ, ಆದರೆ ಬೆಳಿಗ್ಗೆ ಬೇಗ ಹೇಳುವ ಪ್ರಮೇಯವನ್ನು ಇವತ್ತು ನಾವು ಕಾಣ್ತಾ ಇಲ್ಲ. ಅದೇ ನಾವು ಕ್ರೀಡೆಗೆ ಬೆಳಿಗ್ಗೆ 6 ಗಂಟೆಗೆ ಅಂದರೆ 6 ಗಂಟೆಗೆ ಅವನೇ ಎದ್ದು ಕ್ರೀಡಾಂಗಣಕ್ಕೆ ಬರುವಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಅನೇಕ ಮಕ್ಕಳು ಇವತ್ತು ನಮ್ಮಲ್ಲಿ ಪ್ರಾಕ್ಟೀಸಿಗೆ ಬರ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಅಂದರೆ 6 ಗಂಟೆಗೆ ರೆಡಿ ಇರ್ತಾರೆ. ಅಂದರೆ 6 ಗಂಟೆಗೆ ಆ ಮಗು ಕ್ರೀಡಾಂಗಣಕ್ಕೆ ಬರಬೇಕಂದ್ರೆ ಅವನು 5:15 ಮನೆ ಬಿಟ್ಟಿರಲೇಬೇಕು. ಸಂಜೆ 9:30-10 ಗಂಟೆಗೆ ಆ ಮಗು ಮಲ್ಗೆ ಆಗ್ತದೆ. ಅಂದರೆ ಸಂಜೆ ಕೂಡ ಅವನು ಪ್ರಾಕ್ಟೀಸ್ ಮಾಡ್ತಾನೆ, ಅವನಿಗೆ ಆಯಾಸ ಆಗ್ತದೆ, ಖುಷಿ ಅಂತ, ಮತ್ತು ಅವನ ಇಡೀ ಬಾಡಿ ಒಂಥರ ಉಲ್ಲಸಿತ, ಇಡೀ ದಿನ ಅವನ ಉಲ್ಲಸಿತ ಆಗಿರ್ತಾನೆ. ಅಂದರೆ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ಇಡೀ ವಾತಾವರಣ ಆ ರೀತಿಯ ಸೃಷ್ಟಿಯನ್ನು ಕಾಣ್ತಾ ಇದ್ದೇವೆ ಇವತ್ತು. ಸರಿ, ಕ್ರೀಡೆಯಲ್ಲಿ ಭಾಗವಹಿಸಬೇಕಿದ್ರೆ ಎಲ್ಲಿ ಸಂಪರ್ಕಿಸಬೇಕು ಮತ್ತು ಈ ವೆಬ್ಸೈಟ್ ಏನಾದರೂ ಇದೆಯಾ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಬಹುದು? ಕ್ರೀಡೆ ಚಟುವಟಿಕೆಗಳ ಬಗ್ಗೆ ಕ್ರೀಡೆ ಇಲಾಖೆಯಲ್ಲಿ, ನಮ್ಮ ಇಲಾಖೆಯಲ್ಲಿ ನಾವು ಯೂತ್ ಸರ್ವಿಸ್ udupi@gmail.com ಅಂತ ನಮ್ಮಲ್ಲಿ ಯಾವುದೇ ರೀತಿ ಮೇಲ್ ಹಾಕಿದರೂ ಕೂಡ ನಾವು ಅವರಿಗೆ ಪೂರಕವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ನಮ್ಮ ಇಲಾಖೆಯಲ್ಲಿ ಇಂಡೋರಲ್ಲಿ ಕೂಡ ಒಬ್ಬರು ಮ್ಯಾನೇಜರ್ ಅಂತ ಇಟ್ಟಿದ್ದೇವೆ, ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ಇಟ್ಟಿದ್ದೇವೆ, ಅದೇ ರೀತಿ ಟೆನ್ನಿಸ್ ಕ್ರೀಡಾಂಗಣ ಮತ್ತು ನಮ್ಮ ಅಥ್ಲೆಟಿಕ್ಸ್ ಇದರಲ್ಲಿ ಕೂಡ ಪ್ರತಿಯೊಂದು ಕೂಡ ಒಬ್ಬರೊಬ್ಬರು ತರಬೇತುದಾರನ್ನು ಮಾಡಿದ್ದೇವೆ. ಅವರನ್ನೇ ನೇರವಾಗಿ ತಾವು ಸಂಪರ್ಕಿಸ್ಬೋದು. ನಮ್ಮಿಂದ ಹೆಚ್ಚು ಮಾಹಿತಿ ಬೇಕಾದರೂ ಕೂಡ ನನ್ನ ಆಫೀಸನ್ನು ಕೂಡ ಸಂಪರ್ಕಿಸ್ಬೋದು. ಅಜ್ಜಾರ್ ಕಾರ್ಡ್ನಲ್ಲಿ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಇದೆ, ಅಲ್ಲಿಯೇ ನಮ್ಮ ಕಚೇರಿ ಇರ್ತದೆ. ಯಾವುದೇ ಕ್ಷಣದಲ್ಲೂ ಕೂಡ ನಮಗೆ ಫೋನ್ ಮುಖಾಂತರ ಕೂಡ ನಮ್ಮ ಸಂಪರ್ಕಿಸಲು ಕೂಡ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಯುವಕ ಮಂಡಲ ನೋಂದಣಿಗಾಗಿ ಕೂಡ ನಮ್ಮ ಕಚೇರಿಯನ್ನು ಸಂಪರ್ಕಿಸಬೇಕು. ಕಚೇರಿಯನ್ನು ಸಂಪರ್ಕಿಸಿದ ಯುವಕ ಮಂಡಲದ ಏನಂತ ಹೇಳಿದರೆ, ಈಗ ಫಸ್ಟಿಗೆ ತಮ್ಮ ಸಹಕಾರ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡು ಮತ್ತೆ ನಮ್ಮ ಆಫೀಸಿಗೆ ಅದರ ಕಾಪಿಯನ್ನು ಇಟ್ಕೊಂಡು ಬರಬೇಕು. ಇವತ್ತಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಹಕಾರ ಇಲಾಖೆ ನೋಂದಾವಣೆ ಯಾವುದೋ ವರ್ಷದ ಹಿಂದಿನ 10 ವರ್ಷದ ಹಿಂದಿನ ನೋಂದಾವಣೆ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅದು ನಮ್ಮಲ್ಲಿ ಇವತ್ತು ಸಮಸ್ಯೆ ಆಗ್ತಾ ಇದೆ. ಈ ಇತ್ತೀಚೆಗಿನ ನೋಂದಾವಣೆ ಕಾಪಿ ಅಂತಂದರೆ ನಮಗೆ ಬೇಕಾದ ಸಹಕಾರವನ್ನು ನಾವು ಇವತ್ತು ನಾವು ನೀಡ್ತಿದ್ದೇವೆ. ಓಕೆ ಸರ್, ಈಗ ಸ್ಪೋರ್ಟ್ಸಲ್ಲಿ ತಾವು ಹೇಳಿದ್ರಿ ಬಹಳಷ್ಟು ಅವಕಾಶಗಳಿವೆ, ಸ್ಪೋರ್ಟ್ಸನ್ನು ಮಾಡಬಹುದು, ಮಕ್ಕಳು ಎಲ್ಲ ಅವಕಾಶಗಳನ್ನು ಮುಕ್ತವಾಗಿ ಬಳಸ್ಕೊಳ್ಬಹುದು ಅಂತ ತಾವು ಹೇಳಿದ್ರಿ. ಅದಕ್ಕೆ ವೆಬ್ಸೈಟ್ ಕೂಡ ಕೊಟ್ರಿ, ನಂಬರ್ ಕೂಡ ಕೊಟ್ರಿ. ಮುಂದೆ ಜನರು ಕೂಡ, ಮಕ್ಕಳು ಕೂಡ ಭಾಗವಹಿಸಬಹುದು, ಈ ಸ್ಪೋರ್ಟ್ಸ್ಗಳಲ್ಲಿ ಹೆಚ್ಚೆಚ್ಚು ಜನರು ಬರಬಹುದು ಅನ್ನುವಂಥ ಒಂದು ಆಶಯ ಕೂಡ ನಮ್ಮದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದು ಪ್ರಶ್ನೆ ಇದೆ, ಬಿಯಾಂಡ್ ಅಂದರೆ ನಿಮ್ಮ ಇಲಾಖೆಯ ವ್ಯಾಪ್ತಿಯಿಂದ ಹೊರತಾಗಿ ಈ ದೈಹಿಕ ಶಿಕ್ಷಕರ ನೇಮಕ ಮತ್ತು ದೈಹಿಕ ಶಿಕ್ಷಕರ ಕೊರತೆ ಈ ಕ್ರೀಡಾ ಚಟುವಟಿಕೆಯತ್ತ ಮಕ್ಕಳು ಆಕರ್ಷಿತರಾಗುವಲ್ಲಿ ಒಂದಷ್ಟು ಸಮಸ್ಯೆಯನ್ನು ತಂದುಡ್ತಾ ಇದೆಯಾ? ಇವತ್ತು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಕೊರತೆಯನ್ನು ಇವತ್ತು ನಾವು ಎದ್ದು ಕಾಣ್ತೇವೆ. ಈಗಾಗಲೇ ನಾನು ಹೇಳಿದಂತೆ ಪದವಿ ಪೂರ್ವ ಇಲಾಖೆಯಲ್ಲಿ, ಸರ್ಕಾರದ ಪದವಿ ಪೂರ್ವ ಇಲಾಖೆಯಲ್ಲಿ ಎಲ್ಲೂ ದೈಹಿಕ ಶಿಕ್ಷಕರನ್ನು ಕಾಣ್ತಾ ಇಲ್ಲ. ಕೇವಲ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 3 ಸರ್ಕಾರಿ ಪದವಿ ಪೂರ್ವ ಇಲಾಖೆಯಲ್ಲಿ ಕಾಣ್ತಾ ಇದ್ದಾರೆ. ಹೈಸ್ಕೂಲ್ನಲ್ಲಿ ಇವತ್ತು ಕಾಲೇಜ್ ಮಟ್ಟದಲ್ಲಿ ನಾವು ತಗೊಂಡ್ರೆ 2010ರಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. 15 ವರ್ಷ ಆಯಿತು ಇವತ್ತಿಗೆ, ಎಲ್ಲೂ ಕೂಡ ದೈಹಿಕ ಶಿಕ್ಷಕರ ಅಪಾಯಿಂಟ್ಮೆಂಟೇ ಆಗಿಲ್ಲ. 2010ರಲ್ಲಿ ಒಂದು ಬ್ಯಾಚ್ ಬಂದದ್ದು ಬಿಟ್ಟರೆ 99ರಲ್ಲಿ ಆಯ್ಕೆ ಆದ ನಂತರ ಮತ್ತೆ 2000ಕ್ಕೆ
2010ರಲ್ಲಿ ಒಂದು ಬ್ಯಾಚ್ ಬಂತು, ಅದು 190 ಪೋಸ್ಟ್ ಫಿಲ್ ಮಾಡಿದ್ರು. 2010 ನಂತರ ಇವತ್ತು 2025 15 ವರ್ಷ ಆಯಿತು, ಎಲ್ಲೂ ಕೂಡ ದೈಹಿಕ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಇದು ನಿಜವಾಗಿ ಕೆಲವು ಕಡೆಯಲ್ಲಿ ಬಹಳಷ್ಟು ತೊಂದರೆಯನ್ನು ಕಾಣ್ತದೆ. ಇದಕ್ಕೆ ಏನಾದರೂ ಇಲಾಖೆ ಏನಾದರೂ ಮಾಡಬಹುದಾ? ನಮ್ಮ ಇಲಾಖೆ ಬರೋದು ಇದೆಲ್ಲ ಕಾಲೇಜ್ ಸರ್ಕಾರಕ್ಕೆ ಅದನ್ನು ನಾವು ಆಗ್ರಹಿಸಬಹುದು. ಆದರೆ ಇದು ಆಯಾ ಇಲಾಖೆ, ಈಗ ಕಾಲೇಜ್ ಅಂತೇಳಿ ಕಾಲೇಜ್ ಶಿಕ್ಷಣ ಇಲಾಖೆ ಬರ್ತದೆ, ಇದು ಪದವಿ ದೈಹಿಕ ಶಿಕ್ಷಕರ ನೇಮಕಾತಿ ಸರ್ಕಾರ ಮಾಡಬಹುದು. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾನ್ಯ ರೋಷನ್ ಕುಮಾರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಮಾನ್ಯ ರೋಷನ್ ಕುಮಾರ್ ಶೆಟ್ಟಿ ಅವರು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಬಹಳಷ್ಟು ಕೆಲಸಗಳನ್ನು ಉಡುಪಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ಇನ್ನೂ ಕೂಡ ಹಲವಾರು ಯೋಚನೆಗಳಿವೆ. ಹೊಸ ಸ್ಪೋರ್ಟ್ಸ್ಗಳನ್ನು ಸೇರ್ಪಡೆ ಮಾಡುವಂಥ ನಿಟ್ಟಿನಲ್ಲಿ, ಅದು ಆರ್ಚರಿ ಆಗಿರಬಹುದು, ಸೈಕಲ್ ರೇಸ್ ಆಗಿರಬಹುದು, ಈ ಪ್ರಯತ್ನಗಳು ಮುಂದೆ ಸಾಗಲಿ ಮತ್ತು ಉಡುಪಿಯ ಹೆಚ್ಚೆಚ್ಚು ಜನರು ಕ್ರೀಡೆಯತ್ತ ಆಕರ್ಷಿತರಾಗಿ ಉಡುಪಿಯಲ್ಲಿಯೂ ಕೂಡ ಉಡುಪಿಯ ಕ್ರೀಡಾಪಟುಗಳು ಕೂಡ ನಮ್ಮ ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಲಿ ಅನ್ನುವಂಥ ಆಶಯ ನಮ್ಮದು. ಅದರಿಂದ ಸಪೋರ್ಟ್ ಬೇಕಿದ್ರೆ ಎಲ್ಲರೂ ಮಾಡಬೇಕು, ಜನರು, ಪೋಷಕರು, ಸಾರ್ವಜನಿಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಕ್ರೀಡಾ ಇಲಾಖೆ ಉಡುಪಿಯಲ್ಲಂತೂ ಸರ್ವಸನ್ನದ್ಧ ಆಗಿದೆ ಮತ್ತು ಸುಸಜ್ಜಿತವಾದಂಥ ವ್ಯವಸ್ಥೆಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದೆ. ಅದನ್ನು ಬಳಸಿಕೊಳ್ಳುವಲ್ಲಿ ಪ್ರಯತ್ನವನ್ನು ಮಾಡಿ ಅನ್ನುವಂಥ ನಿವೇದನೆಯನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.